ಓಕೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ವಾರಕ್ಕೊಂದು ವಿಷಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ವಾರದ ವಿಷಯ ಪರಿಹಾರಗಳಿಗೆ ಖರ್ಚು ಮಾಡಲೇಬೇಕು. ಪ್ರತಿಯೊಂದು ಪರಿಹಾರಗಳಿಗೂ ಕೂಡ ನಾವು ಖರ್ಚು ಮಾಡಲೇಬೇಕು. ಅದರ ಬಗ್ಗೆ ಸಂಕ್ಷಿಪ್ತವಾದ ಉದಾಹರಣೆಗಳ ಮೂಲಕ ವಿವರವಾಗಿ ನಿಮಗೆ ಎಲ್ಲದಕ್ಕೂ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಸಕ್ತಿ ಇರೋರು ಏನಾದರೂ ನೋಟ್ ಮಾಡ್ಕೊಳ್ಬೇಕು ಅನ್ಸಿದ್ರೆ ನೋಟ್ ಮಾಡ್ಕೊಳ್ಳಿ. ಕೆಲವರಿಗೆ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಹೇಳಿದ್ದನ್ನೆಲ್ಲವೂ ಸೀದಾ ಮನಮಸ್ತಿಷ್ಕದೊಳಗಡೆ ಇಳಿಸ್ಕೊಳ್ಳುವಂಥ ಅತ್ಯದ್ಭುತವಾದ ದಿಗ್ಗಜರಿದ್ದಾರೆ. ಸೊ ಹಾಗಿದ್ರೆ ಹಾಗೆ ಕೇಳ್ಕೊಳ್ಬೋದು. ಕೆಲವರು ಪಾಪ ಜರ್ನಿ ಮಾಡ್ತಾ ಅಟೆಂಡ್ ಆಗ್ತೀರಾ. ಸೊ ಅವ್ರಿಗೆಲ್ಲ ಬರ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ನಿಮ್ಮ ಆಸಕ್ತಿಗೆ ಖಂಡಿತವಾಗ್ಲೂ ಮೆಚ್ಚಬೇಕಾಗಿರೋಂಥದ್ದೇ. ಸೊ ತಪ್ಪು ಮಾಡಬಾರ್ದು, ಅಂದರೆ ಮಿಸ್ಟೇಕ್ ಮಾಡಬಾರ್ದು, ಮಿಸ್ ಆಗಬಾರ್ದು. ನಾನು ಕ್ಲಾಸನ್ನು ಕೇಳಬೇಕು ಅಂತ ಆಸಕ್ತಿಯಿಂದ ಬಂದಿರ್ತೀರ. ಆದ್ದರಿಂದ ಎನಿವೆ, ಯಾವುದು ಯೂಟ್ಯೂಬಲ್ಲಿರುತ್ತೆ, ನೀವು ಯಾವಾಗ ಬೇಕಾದ್ರೆ ಅದನ್ನು ರಿಪೀಟ್ ನೋಡ್ಕೊಳ್ಬಹುದು. 2 ಚಾನಲ್ ಇದೆ. ಒಂದು ಚಿತ್ತಚೇತನ ಬ್ರಹ್ಮ ಅಂತ, ಅದರಲ್ಲಿ ದಿನನಿತ್ಯ ಸಣ್ಣ ವಿಡಿಯೋ ಶಾರ್ಟ್ಸ್ಗಳು ನೋಡ್ಬೋದು. ಈ ವಾರಕ್ಕೊಂದು ವಿಚಾರ ಕೇವಲ ದೊಡ್ಡದು ಕ್ಲಾಸಲ್ಲಿ ಮಾಡಿರೋವಂಥದ್ದು ಮಾತ್ರ ನೀವು ಸುಬೋಧಿನಿ ಆಧ್ಯಾತ್ಮಿಕ ಜಗತ್ತು ಅಂತ ಅದಕ್ಕೆ ನೀವು ಹಾಕ್ಕೊಳ್ಬಹುದು. ಸೊ ಸ್ನೇಹಿತರೆ, ಈ ಖರ್ಚುಗಳಲ್ಲಿ ಅಂದರೆ ಪರಿಹಾರಗಳಿಗೆ ಖರ್ಚು ಮಾಡಲೇಬೇಕು. ಅದಕ್ಕೆ ಬೇರೆ ದಾರಿನೇ ಇಲ್ಲ. ನೀವು ಸ್ಥೂಲವಾಗಾದರೂ ಸರಿ, ಸೂಕ್ಷ್ಮವಾಗಾದರೂ ಸರಿ, 2 ಜಗತ್ತುಗಳಿದ್ದಾವೆ ನಮಗೆ. ಒಂದು ಸ್ಥೂಲ ಜಗತ್ತು, ಇನ್ನೊಂದು ಸೂಕ್ಷ್ಮ ಜಗತ್ತು. ಹೊರ ಜಗತ್ತು, ಇನ್ನೊಂದು ಒಳ ಜಗತ್ತು. ಮರ, ಮರಕ್ಕೆ ಬೇರು. ಎಲ್ಲರೂ ಕೂಡ ಮರದ ಬಗ್ಗೆ ಗಮನ ಕೊಡ್ತಾರೆ ಹೊರತು ಬೇರ್ ಬಗ್ಗೆ ಗಮನ ಕೊಡೋದಿಲ್ಲ. ಈ ಬೇರೆ ಸೂಕ್ಷ್ಮ, ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದೆಲ್ಲವೂ ಕೂಡ ಸ್ಥೂಲ. ಕಣ್ಣಿಗೆ ಕಾಣಿಸ್ದೇನೆ ಅದು ಅಸ್ತಿತ್ವದಲ್ಲಿದೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಏನಕ್ಕೆ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಎಲ್ಲವೂ ಆಕಾರಗಳಲ್ಲಿದೆ, ಬಣ್ಣಗಳಲ್ಲಿದೆ, ಅದಕ್ಕೋಸ್ಕರ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಂದು ಆಕಾರಗಳಲ್ಲೂ ಇಲ್ಲ, ಬಣ್ಣಗಳಲ್ಲೂ ಇಲ್ಲ, ಅದಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅಸ್ತಿತ್ವದಲ್ಲಿ ಇದೆ. ಇದಕ್ಕೆಲ್ಲವೂ ಸೂಕ್ಷ್ಮ ಸ್ತರ ಅಥವಾ ಸೂಕ್ಷ್ಮ ಶರೀರ, ಸೂಕ್ಷ್ಮಯಾನ ಅಂತ ಬೇಕಾದ್ರೆ ಕರಿಬೋದು. ಅದೊಂದು ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಎಲ್ಲರಲ್ಲೂ ಕೂಡ ಒಂದು ಎನರ್ಜೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಇದೆ, ಸೂಕ್ಷ್ಮ ರೂಪದಲ್ಲಿ ಇದೆ. ಅದಕ್ಕೆ ಈಗ ವಿಜ್ಞಾನಿಗಳು ಕೆಲವೊಂದು ಮಿಷನರಿಯನ್ನು ಕಂಡಿಡಿದು ಆ ಮಿಷನ್ ಮೂಲಕ ಅದನ್ನು ನೋಡೋ ಪ್ರಯತ್ನ, ಅದಕ್ಕೆ ಕಿರ್ಲಿನ್ ಫೋಟೋಗ್ರಾಫ್ ಅಂತ ಕರೀತಾರೆ. ನಿಮ್ದು ಹೊಡೆದ್ರೆ ಈಗ ಹೆಂಗಿದೆ ಅದು ಬರಲ್ಲ, ಕೇವಲ ದೇಹದ ಶೇಪ್ ಬರುತ್ತೆ. ಅದಕ್ಕೆ ಬಣ್ಣಗಳಲ್ಲಿ ನಿಮ್ದು ಎನರ್ಜಿ ಎಷ್ಟಿದೆ ಅಂತ ಒಂದು ರಿಪೋರ್ಟ್ ಸಿಗುತ್ತೆ. ಅಂದರೆ ಸೂಕ್ಷ್ಮಗಳನ್ನು ಕೂಡ ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ತಂತ್ರಜ್ಞಾನಗಳ ಮೂಲಕ ಏನೇನೋ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಎನಿವೆ, ಸೂಕ್ಷ್ಮ ಸ್ಥೂಲ ಇದರ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ನಾನು ಹೇಳೋದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸಮಸ್ಯೆಗಳು ಮನುಷ್ಯನಿಗೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಇದ್ದೇ ಇರ್ತವೆ. ಸಾವಿನ ನಂತರವೂ ಕೂಡ ಇರ್ತವೆ, ಅದು ಬೇರೆ ರೂಪದಲ್ಲಿರುತ್ತೆ. ಬಟ್ ನಮಗೆ ಸಾವಿನ ನಂತರದ ಬದುಕು ಬೇಡ. ಈಗ ಹುಟ್ಟಿದಿರಿ, ಬದುಕಿದಿರಿ, ಸಾಯೋ ಗಂಟ ಹೇಗಾದರೂ ಮಾಡಿ ಜೀವಿಸಲೇಬೇಕು. ಆದ್ದರಿಂದ ಹುಟ್ಟಿನಿಂದ ಸಾವಿನವರೆಗೂ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾವಿನವರೆಗೂ ಅಂತ ತಿಳ್ಕೊಳ್ಳಿ. ಇಲ್ಲಿ ಸಮಸ್ಯೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ನನ್ನ ನೆರಳಿದ್ದಂಗೆ ಇರ್ತವೆ. ಪ್ರತಿಯೊಬ್ಬರು ನೆರಳು ಇದ್ದೇ ಇರ್ತದೆ. ನೀವು ಎಲ್ಲ ಒಂದ್ ಕಡೆ ಲೈಟ್ ಬೀಳ್ತಾ ಇದೆ ಅಂದ್ರೆ ಅದರದ್ದು ಬ್ಯಾಕಲ್ಲಿ ಆಪೋಸಿಟ್ ಅಲ್ಲಿ ಅದರ ನೆರಳಿದ್ದೇ ಇರುತ್ತೆ. ಅದೇ ರೀತಿ ಸಮಸ್ಯೆಗಳು ನಿಮಗೆ ನೆರಳಿದ್ದಂಗೆ ಶಾಶ್ವತವಾಗಿ ನಿಮ್ಮ ಕಡೆ ಉಸಿರಿನವರೆಗೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾವುದೋ ಒಂದು ರೂಪದಲ್ಲಿ ಬಂದು ವಕ್ರಿಸ್ಕೊಂಡಿರ್ತವೆ. ಅದನ್ನ ನಾವು ತ್ಯಜಿಸೋಕ್ಕಾಗಲ್ಲ, ಅದನ್ನು ನಾವು ಅಳಿಸೋಕ್ಕಾಗೋದಿಲ್ಲ, ಅದನ್ನು ನಾವು ಅಯ್ಯೋ ನಮಗೆ ಯಾಕಪ್ಪ ಹಿಂಗೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಸಮಸ್ಯೆಗಳು. ಕಟ್ಟಿಟ್ಟ ಬುತ್ತಿ ಮನುಷ್ಯನಿಗೆ. ಮೂಗಿದ ಮೇಲೆ ನಗಡಿ ಅಂತ ಹೇಳ್ತಾರಲ್ಲ, ಹುಟ್ಟಿದ ಮೇಲೆ ಸಮಸ್ಯೆಗಳು ಖಚಿತವಾಗಿ ಬಂದೇ ಬರ್ತವೆ. ಪ್ರತಿ ಕ್ಷಣದಲ್ಲಿ ಬರ್ತವೆ, ಪ್ರತಿ ನಿಮಿಷದಲ್ಲಿ ಬರ್ತವೆ, ಪ್ರತಿ ಗಂಟೆಯಲ್ಲಿ, ಪ್ರತಿ ದಿನದಲ್ಲಿ, ವಾರದಲ್ಲಿ, ತಿಂಗಳಲ್ಲಿ, ವರ್ಷದಲ್ಲಿ, ಖಂಡಿತವಾಗ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ಸಮಸ್ಯೆಗಳು ಇದ್ದಿದ್ದೆ. ಒಂದೊಂದು ರೀತಿ ಸಮಸ್ಯೆಗಳು. ಈಗ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳೋದೇ ಜೀವನದ ಉದ್ದೇಶ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸಮಸ್ಯೆಗಳನ್ನ ಬಗೆಹರಿಸ್ತಾ ನಾವು ಹಂತ ಹಂತವಾಗಿ ಏರ್ತಾ ಹೋಗ್ಬೇಕು. ಇದೇ ಜೀವನ. ಇದು ಎಲ್ಲರ ಜೀವನದಲ್ಲೂ ಬದಲಾವಣೆ ಜಗದ ನಿಯಮ. ನಮ್ಮ ಭೂಮಂಡಲ ಅಂದರೆ ಪಂಚಭೂತಗಳು, ಪ್ರಕೃತಿ, ಸೃಷ್ಟಿ, ಬ್ರಹ್ಮಾಂಡ ಎಲ್ಲವೂ ಕೂಡ ಬೆಳೀತಾ ಇದೆ, ಅಭಿವೃದ್ಧಿ ಹೊಂದ್ತಾ ಇದೆ, ಕೆಲವೊಂದು ಸಮೃದ್ಧಿ ಹೊಂದುತ್ತಾ ಇದೆ. ಪ್ರತಿಯೊಂದು ಬೆಳಿಲೇಬೇಕು. ಇದು ಜಗದ ನಿಯಮ, ಇದು ವಿಶ್ವದ ನಿಯಮ.
ಪ್ರತಿಯೊಂದು ಯಾವುದೋ ಒಂದು ರೂಪದಲ್ಲಿ ಬೆಳಿಬೇಕು. ಈ ಬೆಳಿಬೇಕು ಅಂತಂದ್ರೆ ಅಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ, ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ಕಂಡುಕೊಳ್ತಾ ಹೋಗ್ಬೇಕು. ಹೇಗೆ ಪರಿಹಾರಗಳನ್ನ ಕಂಡುಕೊಳ್ತಾ ಹೋಗೋದು? ಒಂದು, ಆಚಾರ ವಿಚಾರದ ಮೂಲಕ ಪರಿಹಾರಗಳನ್ನು ಕಲ್ತ್ಕೊಳ್ಬೋದು. ಶಾಸ್ತ್ರ ಸಂಪ್ರದಾಯದ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಬೋದು. ಶಿಕ್ಷಣ, ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಪರಿಹಾರಗಳನ್ನು ಕಂಡುಕೊಳ್ಬೋದು. ಪುಸ್ತಕಗಳನ್ನು ಓದಿ ಪರಿಹಾರಗಳನ್ನು ಕಂಡುಕೊಳ್ಬೋದು. ಅನುಭವದಿಂದ ಪರಿಹಾರಗಳನ್ನು ಕಳ್ಕೊಳ್ಬೋದು. ಸತ್ಸಂಗದಿಂದ, ಇವಾಗ ನೀವು ಕೂಡ ಅದಕ್ಕೆ ಬಂದಿರೋದು, ಸತ್ಸಂಗದಿಂದ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಅಂದ್ರೆ ಸಜ್ಜನರ ಸಂಘವೊಂದು ಹೆಜ್ಜೆಯನ್ನು ಸವಿದಂತೆ ಅಂತ ಕೆಲವೊಬ್ಬರು ಜ್ಞಾನಿಗಳು, ಕೆಲವೊಬ್ಬರು ತಿಳಿದಿರೋರು, ಕೆಲವೊಬ್ಬರು ಅರ್ತಿರೋರು, ವೈಸ್ ಮ್ಯಾನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಅಂದ್ರೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅಂತ. ಇಂಥವ್ರ ಬಳಿ ನಾವು ಈ ರೀತಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು. ಎಷ್ಟೊಂದು ಹಲವಾರು ರೀತಿ ಇದೆ. ಇಡೀ ನಿಸರ್ಗ ಏನ್ ಮಾಡುತ್ತೆ, ಪ್ರತಿಯೊಂದನ್ನು ಸಮಸ್ಯೆಗಳನ್ನ ಪರಿಹರಿಸ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿರೋ ಎಲ್ಲ ಅವಯವಗಳು ಏನ್ ಮಾಡ್ತವೆ, ನಮಗೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ಫೈಟ್ ಮಾಡ್ತವೆ ಒಳಗಡೆ. ನನಗೇನೋ ಹುಷಾರಿಲ್ಲ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಮಾತ್ರೆ ಇಂಜೆಕ್ಷನ್ ತಗೊಳ್ತೀರಿ. ಬಟ್ ನೀವು ತಗೊಳ್ಳದೆ ಹೋದ್ರೂ ಕೂಡ ಆ ಶರೀರದಲ್ಲಿರೋ ಎಲ್ಲ ಜೀವಕಣಗಳು ಯುದ್ಧ ಮಾಡ್ತಾವೆ. ಒಳಗಡೆ ಯುದ್ಧ ನಡೀತಾ ಇದೆ, ವರ್ಲ್ಡ್ ವಾರ್ ನಡೀತಾ ಇದೆ. ಹೊರಗಡೆ ಜಗತ್ತಲ್ಲಿ ನಡೆಯೋ ವರ್ಲ್ಡ್ ವಾರ್ ಬೇರೆ, ಬಟ್ ಒಳಗಡೆ ಜಗತ್ತಲ್ಲಿ ನಡೆಯೋ ವರ್ಲ್ಡ್ ವಾರ್ಗಳು ಬೇರೆ. ಇದು ವಾರ್ ನಡೆದು ಅದನ್ನು ನಿಮ್ಗೆ ಹೇಗಾದ್ರೂ ಮಾಡಿ, ಈಗ ನನಗೆಲ್ಲೋ ಒಂದು ಕಡೆ ಮೊನ್ನೆ ಹೋಗಿ ಒಂಚೂರು ನೀರೇನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ನೆಗಡಿ ಬಂದ್ಬಿಟ್ಟಿದೆ, ಅದು ಸೋರ್ತಾ ಇದೆ. ಸೀನ್ಬೇಕು. ಈ ಮಾತ್ರೆ ಗೀತ್ರೆ ಎಲ್ಲ ನಾನು ನುಂಗಲ್ಲ. ನಂದೇನೋ ಕಷಾಯ ಗಿಷಾಯ ಆಯುರ್ವೇದಿಕ್ ಸುಮಾರು ಐಟಮ್ಗಳಿದೆ. ಒಂದು ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕ್ಕೊಂಡು ಒಂದು 2-3 ಸಲ ತಿಂದರೆ ಮುಗ್ದೋಗ್ಬಿಡ್ತದೆ. ಬಟ್ ಮಾತ್ರೆ ಗೀತ್ರೆ ಎಲ್ಲ ನುಂಗಕ್ಕೆ ಹೋಗಲ್ಲ. ಅದು ತುಂಬ ರೇರ್, ಏನೋ ಅತಿಯಾದರೆ ಮಾತ್ರ ಅದಕ್ಕೆ ಉಪಯೋಗಿಸ್ಕೊಳ್ತೀನಿ ಹೊರತು ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಇದೆ. ಬಟ್ ಸೋರ್ತಾ ಇದೆ, ಲೀಕ್ ಆಗ್ತಾ ಇದೆ. ಸೊ ಇದನ್ನ ಲೀಕ್ ಆಗ್ತಾ ಇದೆ ಅಂತ ನಾವು ಹೇಳ್ತೀರಿ, ಬಟ್ ಅದನ್ನ ನಿಲ್ಸೋದಕ್ಕೆ ಇಡೀ ಶರೀರದಲ್ಲಿರೋ ಎಲ್ಲಾ ಜಮ್ಸ್ಗಳು ಒಂದಾಗ್ತವೆ. ಯಾವ ರೀತಿ ಅನ್ನೋದು ಉದಾಹರಣೆ ನೋಡಿ. ಇಲ್ಲೊಂದು ಸೂಜಿ ತಗೊಳ್ಳಿ, ಸುಮ್ಮನೆ ಹಿಂಗೆ ಚುಚ್ಬಿಡಿ ಅಂತ ಚುಚ್ಚಿದ ತಕ್ಷಣ ಈ BP ಶುಗರ್ ಟೆಸ್ಟ್ ಮಾಡ್ತಾರೆ, ಅದಕ್ಕೊಂದು ನೀಡ್ಲಾಗ್ತಾರೆ ಅಂತ ಕೈ ಎತ್ತುತ್ತೀರಿ. ಈಗ ಇಲ್ಲೇ ಯಾಕೆ ನೋವ್ತಾ ಇದೆ ಅಂದ್ರೆ ಅಲ್ಲಿ ತೂತು ಬಿತ್ತು, ಅದಕ್ಕೋಸ್ಕರ ಇಡೀ ಶರೀರವೆಲ್ಲ ಆಕ್ಟಿವ್ ಆಗ್ಬಿಡ್ತು. ಇಲ್ಲಿ ನೋವ್ತಾ ಇದೆ ಅಂತ ಬ್ರೈನಿಗೆ ಮೆಸೇಜ್ ಕಳಿಸ್ತು. ಇಲ್ಲಿ ಹೇಗೆ ನೋವಾದ್ರೆ ಇಡೀ ಶರೀರಕ್ಕೆ ಗೊತ್ತಾಗುತ್ತೋ, ಗೋಚರವಾಗುತ್ತೋ, ಅದೇ ರೀತಿ ನೆಗಡಿ ಬಂತು ಅಂದಿದ ತಕ್ಷಣನೇ ಇಡೀ ಶರೀರದಲ್ಲಿ ಎಲ್ಲ ಅದನ್ನ ನೆಗಡಿನ ಓಡಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಆ ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ಕೈ ಕಟ್ಟಾಗಿರ್ತದೆ, ಕಾಲು ಕಟ್ಟಾಗಿರ್ತದೆ, ರಕ್ತಪಾತಗಳು ಏನು ಕೋಡಿ ಕೋಡಿ ತರ ಹರಿತಾ ಇರ್ತದೆ, ನದಿ ನೀರ್ ತರ. ಇದೇ ರೀತಿ ಮೂಗಲ್ಲಿ ಲೀಕ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಒಡೆದಾಟ ಮಾಡಿರೋ ರಕ್ತಪಾತ ಅದು. ಅಂದ್ರೆ ಗೊಣ್ಣೆ ಮೂಲಕ ಸೋರ್ತಾ ಇದೆ. ಮಾಮೂಲಿ ಕಫ ಗಟ್ಟಿಗಿರ್ತದೆ ಕೆಲವ್ರಿಗೆ, ಲಿಕ್ವಿಡ್ ನನಗೆ ನೀರ್ ತರ, ಕೊಬ್ಬರಿ ಎಣ್ಣೆ ತರ ಸೋರ್ತಾನೆ ಇರ್ತದೆ. ಸೊ ಅಲ್ಲಿ ಹೊಡೆದಾಟ ನಡೀತಾ ಇರುತ್ತೆ. ಅಂದ್ರೆ ನಿಸರ್ಗ ಆಗಲಿ, ಶರೀರ ಆಗಲಿ, ಗಾಡ್ ಮೇಡ್ ಥಿಂಗ್ಸ್ ಏನೇನಿದೆ, ಮ್ಯಾನ್ ಮೇಡ್ ಥಿಂಗ್ಸ್ ಬಿಟ್ಬಿಡಿ, ಗಾಡ್ ಮೇಡ್ ಥಿಂಗ್ಸ್ ಏನೇನಿದೆ, ಇದೆಲ್ಲವೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಕ್ಕೋಸ್ಕರನೇ ಇರೋದು. ಇದನ್ನ ನಾವು ತಿಳ್ಕೊಳ್ಳದೇನೆ ಏನ್ ಮಾಡ್ತೀರಿ, ಸ್ವಲ್ಪ ನಮ್ಗೆ ಅರಿವಿಲ್ಲ ಅನ್ನೋ ಒಂದು ಸೂಕ್ಷ್ಮ ಸ್ತರದಲ್ಲಿ ಅಧ್ಯಯನ ಮಾಡುವಂತ ಯಾವುದೇ ಸೃಜನಾತ್ಮಕವಾದ ಕೆಲಸಗಳು ನಡೀತಾ ಇದೆ ಬೆರಳೆಣಿಕೆ ಎಷ್ಟು. ಅಂದ್ರೆ 100ರಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ 100ರಲ್ಲಿ ಹೇಳಕ್ ಸಾಧ್ಯವಿಲ್ಲ. ಲಕ್ಷದಲ್ಲಿ 1%, 2% ನಡೀತಾ ಇದೆ. ಇನ್ ಮಿಕ್ಕಿದೆಲ್ಲ ಬರೀ ಸ್ಥೂಲವಾಗಿ ಎಲ್ಲ ಹೇಳ್ಕೊಡ್ತಾವ್ರೆ ಹೊರತು ಸೂಕ್ಷ್ಮ ಸ್ತರಗಳಲ್ಲಿ ಯಾರು ಅಧ್ಯಯನಗಳನ್ನು ಮಾಡ್ತಾ ಇಲ್ಲ. ಎಲ್ಲ ನನ್ನಂತವ್ರು ಒಂದಷ್ಟು ಜನ ಇದ್ದಾರೆ. ಅವರು ಸೂಕ್ಷ್ಮದ ಬಗ್ಗೆ ಬಹಳ ಎಚ್ಚರಿಕೆಯನ್ನ, ಅರಿವನ್ನ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅಂಥವರು ಬೆರಳೆಣಿಕೆಯಷ್ಟಿದ್ದಾರೆ. ಆದ್ರಿಂದ ಈ ಸೂಕ್ಷ್ಮ ಸ್ತರಗಳನ್ನ ಬಹಳ ಅತ್ಯದ್ಭುತವಾಗಿ ಗಮನಿಸಬೇಕು. ಒಂದು, ಈ ಸಮಸ್ಯೆಗಳು ನಮ್ಮ ನೆರಳಿದ್ದಂಗೆ, ಇದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ಳೋದೇ ಜೀವನದ ಮೂಲ ಉದ್ದೇಶ. ಆ ಪರಿಹಾರಗಳನ್ನ ಹೇಗೆ ಪರಿಹಾರ ಮಾಡಿಕೊಂಡು ನೀವು ಹಂತ ಹಂತವಾಗಿ ಬೆಳಿತೀರಾ, ಅಭಿವೃದ್ಧಿ ಹೊಂದುತ್ತೀರಾ, ಸಮೃದ್ಧಿ ಹೊಂದುತ್ತೀರಾ. ಎಲ್ಲವೂ ಕೂಡ ನಾವು ಬೆಳಿಲೇಬೇಕು. ಯಾರ್ಯಾರು ಬೆಳೆಯೋದಿಲ್ಲ ಅವರೆಲ್ಲ ಉಳಿಯೋ ಪ್ರಯತ್ನ ಮಾಡ್ತಾರೆ. ಯಾರ್ಯಾರು ಉಳಿಯೋಕ್ಕೂ ಯೋಗ್ಯತೆ ಅರ್ಹತೆ ಇಲ್ಲ ಅವರೆಲ್ಲ ಅಳಿಯೋ ಪ್ರಯತ್ನ ಮಾಡ್ತಾರೆ. ಅಳಿಯೋದಕ್ಕೆ ಪ್ರಯತ್ನ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನಿಮ್ಮನ್ನು ಅಳಿಸ್ಕೊಂಡು ಹೋಗ್ಬಿಡ್ತದೆ. ಯಾವ ರೀತಿ ನೆಗೆಟಿವ್ ಪಾಸಿಟಿವ್ ಬೆಳೆಯೋದಕ್ಕೆ ನೀವು ಬೆಟ್ಟ ಹತ್ತಬೇಕು. ಅಂದ್ರೆ ಇಡೀ ಶರೀರದ ಎಲ್ಲಾ ಶಕ್ತಿ, ಚೈತನ್ಯ, ಬುದ್ಧಿ, ಜ್ಞಾನವನ್ನು ಉಪಯೋಗಿಸಿ ನೀವು ಬೆಟ್ಟ ಹತ್ತಬೇಕು. ನೆಗೆಟಿವ್ ಹೆಂಗೆ ಅಂದ್ರೆ ಅಳಿಯೋದು ಜಾರ ಬಂಡಿ ಇದ್ದಂಗೆ, ಸುಮ್ಮನೆ ನಿಂತ್ಕೊಂಬಿಡಿ, ಎಳ್ಕೊಂಬಂದು ಬಿಟ್ಬಿಡ್ತದೆ. ಆದ್ರಿಂದ ನಾವು ಹತ್ತಬೇಕಾದ್ರೆ ಕಾರಲ್ಲಿ ಎಕ್ಸ್ಲೇಟರ್ ಕೊಡಬೇಕು. ಎಕ್ಸ್ಲೇಟರ್ ಮೇಲೆ ಕಾಲು ಎತ್ತಿಬಿಡಿ, ಸೀದಾ ಹಿಂದೆ ಹೋಗ್ಬಿಡ್ತದೆ. ಹಿಂದೆ ಹೋಗೋದಕ್ಕೆ ಏನು ಶ್ರಮ ಪಡ್ಬೇಕಾಗಿಲ್ಲ. ಬಹಳ ಹಿಂದೆ ಈಜು ಕಲಿಯೋದಕ್ಕೆ ಶ್ರಮ ಪಡಬೇಕು.
ಈಜ್ ಬರಲ್ಲ, ಸುಮ್ಮನೆ ತಗೊಂಡೋಗಿ ಬಾವಿಗೆ ಬಿದ್ದೋಗ್ಬಿಡಿ ಸತ್ತೋಗ್ಬಿಡ್ತಾರೆ. ಎಷ್ಟೋ ಜನ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವ್ರನ್ನೆಲ್ಲ ನೋಡಿದ್ರೆ ಯಾಕೆಂದ್ರೆ ಈಜ್ ಬರಲ್ಲ, ಅವರು ಸಾಯೋದು ಬಹಳ ಸುಲಭ, ಬದುಕೋದು ಬಹಳ ಕಷ್ಟ. ಆದ್ರಿಂದ ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಬೆಳಿಬೇಕು, ಬೆಳಿಲಿಲ್ಲ ಅಂದ್ರೆ ಉಳಿಯಕ್ಕಾದ್ರೂ ಪ್ರಯತ್ನ ಮಾಡಬೇಕು, ಉಳಿಲಿಲ್ಲ ಅಂದ್ರೆ ಸೀದಾ ಅಳಿಸ್ಬಿಡ್ತದೆ. ಅಂಥವ್ರು ಲಾಯಕ್ಕಿಲ್ಲ. ಸೊ ಯಾರು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಲ್ಲ ಅವ್ರು ಅಳಿತಾರೆ, ಯಾರು ಆರ್ಥಿಕವನ್ನ ಕೂಡಿಡೋದಿಲ್ಲ ಅವ್ರು ಅಳಿತಾರೆ, ಯಾರು ದುಶ್ಚಟಗಳನ್ನ ಅಂದ್ರೆ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಲ್ಲ ಅವರೆಲ್ಲ ಅವರು ದುಶ್ಚಟಗಳನ್ನು ಬೆಳೆಸ್ಕೊಂಡು ಅಳಿತಾ ಇರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಇದು ಬೆಳಿತೀರಾ ಇಲ್ಲ ಉಳಿತೀರಾ ಇಲ್ಲ ಅಳಿತೀರಾ. ಬೆಳೆಯೋದಕ್ಕೆ ಬಹಳ ಬಹಳ ಒಂದು 62% ನೀವು ಎಫರ್ಟ್ ಹಾಕ್ಬೇಕು, ಉಳಿಯೋದಕ್ಕೆ ಒಂದು 38% ಎಫರ್ಟ್ ಹಾಕ್ಬೇಕು ಗೋಲ್ಡನ್ ರೇಷಿಯೋ ಪ್ರಕಾರ. ಅಳಿಯೋದಕ್ಕೆ ನೀವು ಏನೂ ಮಾಡಬೇಕಾಗಿಲ್ಲ. ಅದು ಆಟೋಮೆಟಿಕ್ ಆಗಿ ಇದು ಎರಡು ಆಗ್ಲಿಲ್ಲ ಅಂದ್ರೆ ಮೂರನೇ ಆಪ್ಷನ್ನೇ ಅದು. ಖಂಡಿತವಾಗ್ಲೂ ನೀವು ಅಳದೆ ಅಳಿತೀರಾ, ಹೋಗಿ ಪಾತಾಳಕ್ಕೆ ಬಿದ್ದೇ ಬೀಳ್ತೀರಾ, ಸಾಲಕ್ಕೆ ಸಿಗಾಕತ್ತೀರಾ, ಅನಾರೋಗ್ಯ ಬಂದು ಬಡಿತದೆ. ಇಲ್ಲಿ ಜ್ಞಾನ ಅಜ್ಞಾನ ಇದು ಎರಡನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಜ್ಞಾನಕ್ಕೆ ಬಹಳ ಬೆಲೆ ಕಡಿಮೆ, ಅದಕ್ಕೆ ಬೆಲೆನೇ ಇಲ್ಲ ಪಾಪ. ಅಜ್ಞಾನಕ್ಕೆ ಬಹಳ ಬೆಲೆ, ಮೂರ್ಖತನಕ್ಕೆ ದಡ್ಡತನಕ್ಕೆ ಅಯ್ಯೋ ದೇವ್ರೆ ಬಹಳ ಬಹಳ ಅತ್ಯದ್ಭುತವಾದಂತ ಬೆಲೆ. ಒಂದು ಉದಾಹರಣೆ, ಯಾರೋ ಒಬ್ಬ ಪಾಪ ಪುಣ್ಯಾತ್ಮ ಬಂದಿದ್ದ, ಹಿಂಗೆ ಪರಿಚಯ ಮಾಡಿಕೊಂಡು ಗಂಡ ಹೆಂಡತಿ ಮದುವೆ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದ, ಪರಿಚಯ ಆಯಿತು. ಪರಿಚಯ ಹಾಗೆ ಸ್ನೇಹ ಬೆಳೀತು, ಸ್ನೇಹದಿಂದ ಸಲಿಗೆ ಉಂಟಾಯಿತು, ಸಲಿಗೆಯಿಂದ ಆತ್ಮೀಯತೆ ಹೆಚ್ಚಾಯಿತು. ಆತ್ಮೀಯತೆ ಹೆಚ್ಚಾದಾಗ ಸ್ವಲ್ಪ ವ್ಯವಹಾರಗಳೆಲ್ಲ ನಡೀತವೆ. ವ್ಯವಹಾರಗಳು ನಡೆದು ಒಂದು 5 ಲಕ್ಷ ಇಸ್ಕೊಂಡ, 10 ಲಕ್ಷ ಇಸ್ಕೊಂಡ, 15 ಲಕ್ಷ ಇಸ್ಕೊಂಡ, ಹಿಂಗೆ ಈಸ್ಕೊಂಡು 1.5 ಕೋಟಿ ರೂಪಾಯಿ ಇಸ್ಕೊಂಬಿಟ್ಟ. 1.5 ಕೋಟಿ ರೂಪಾಯಿ ಇಸ್ಕೊಂಡು ನಾಮ ಹಾಕ್ಬಿಟ್ಟು ರೈಟ್ ಹೇಳ್ಬಿಟ್ಟ. ಎಷ್ಟು? 1.5 ವರ್ಷದಲ್ಲಿ 1.5 ಕೋಟಿ ಮಜಾ ಮಾಡ್ದ. ಈಗ ಯಾಕೆ ಹೀಗಾಯ್ತು? ಯಾರೋ ಒಂದು ಸಲ ಯಾಮಾರದ್ ನೋಡಿದ್ದೀನಿ, 2 ಸಲ ನೋಡಿದ್ದೀನಿ, 3 ಸಲನೂ ಯಾಮಾರದ್ ನೋಡಿದ್ದೀನಿ, 4-5 ಸಲನೂ ನೋಡ್ಬಿಟ್ಟಿದ್ದೀನಿ. ಬಟ್ 1.5 ಕೋಟಿ ಒಂದೇ ಸಲ ಈಸ್ಕೊಂಡಿಲ್ಲ. ಹಿಂಗೆ 2, 5, 3, 10, 15, 20 ಹಿಂಗೆ ಈಸ್ಕೊಂಡು ಹೆಚ್ಚು ಕಡಿಮೆ ಒಂದು 20-30 ಸಲ. ಯಾರು ಯಾಮಾರ್ತಾರೆ? ಇದೆಲ್ಲ ಅಲ್ಟಿಮೇಟ್ ಲೆವೆಲ್. ಯಾರು ಯಾಮಾರ್ತಾರೆ ಇಷ್ಟು ಸಲ? ಯಾಕೆ ಯಾಮಾರಿದ್ರು? ಯಾಕೆ ಅಂದ್ರೆ ಎಲ್ಲಿ ಅಜ್ಞಾನ ಇದೆಯೋ ಅಜ್ಞಾನಕ್ಕೆ ಬಹಳವಾಗಿ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಜ್ಞಾನಕ್ಕೆ ಖರ್ಚಿಲ್ಲ. ಯಾರೋ ಬರ್ತಾರೆ, ಈ ರೀತಿ ಎಲ್ಲ ಅವಘಡಗಳಾಗಬಾರ್ದು, ಆದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಅತ್ಯದ್ಭುತವಾದ ಒಂದು ಯಂತ್ರ, ಕೆಲವೊಂದು ಧ್ಯಾನ ಕ್ರಿಯೆಗಳು, ಕೆಲವೊಂದು ಯೋಗ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ. ಇದು ನಿಸರ್ಗದತ್ತವಾಗಿರುವಂಥದ್ದನ್ನು ನೀವು ಮಾಡ್ತಾ ಹೋದ್ರೆ ಇದ್ಯಾವುದು ಈ ರೀತಿ ಅವಘಡಗಳು ನಡೆಯೋದಿಲ್ಲ. ಅದಕ್ಕೆ ಏನೋ ಒಂದು ಚಿಕ್ಕದಾದಂಥ ಒಂದು ಸಂಭಾವನೆ, ಅದನ್ನ ಕೊಡೋದಕ್ಕೆ ಇವ್ರು ಹೇಳ್ತಾರೆ. ಬಟ್ ಖಂಡಿತವಾಗ್ಲೂ ಈ ರೀತಿ ಯಾರಿಗೋ ತಗೊಂಡೋಗಿ ಕೋಟ್ಯಾಂತರ ರೂಪಾಯಿ, 1 ಕೋಟಿ 1.5 ಕೋಟಿ ಅಂದ್ರೆ ಏನು ಕಡಿಮೆ ದುಡ್ಡು ಹೋದ್ರೆ ಹೋಗ್ಲಿ ಬಿಡಿ. ಪಾಪ ಗಂಡ ಏನು ಹೇಳ್ತಾನೆ, ಹೆಂಡತಿ ಜೀವಂತವಾಗಿದ್ದಾಳೆ ಅಷ್ಟೇ ಸಾಕು ಅಂತ ಅವನು ಅದರಲ್ಲೇ ಖುಷಿ ಆಗ್ಬಿಟ್ಟವನೆ. ಪರವಾಗಿಲ್ಲ. ಈಗ 1.5 ಕೋಟಿನ ಸಂಪಾದನೆ ಮಾಡಕ್ಕೆ ಎಷ್ಟು ಸಮಯ ಬೇಕು? ಎಷ್ಟು ಸಮಯ ಹಿಡಿತದೆ 1.5 ಕೋಟಿ ಸಂಪಾದನೆ ಮಾಡೋದಕ್ಕೆ? ಯಾವಾಗಲೂ ಯಾರದೇ ದುಡ್ಡಾಗಿದ್ರು ಗಳಿಸಿದ್ರೆ ಅದನ್ನ ಬೆಳೆಸೋ ಪ್ರಯತ್ನ ಮಾಡಬೇಕು, ಇಲ್ಲಾಂದ್ರೆ ಉಳಿಸೋ ಪ್ರಯತ್ನನಾದ್ರೂ ಮಾಡಬೇಕು. ಈ ರೀತಿ ಅಳಿಯೋ ಪ್ರಯತ್ನಗಳು ಯಾಕೆ ಆಗ್ತವೆ ಅಂದ್ರೆ ಎಲ್ಲಿ ಅಜ್ಞಾನ, ದಡ್ಡತನ, ಮೂರ್ಖತನ ಇದೆ. ಇದು ಯಾಕೆ ಬರ್ತವೆ ಅಂದ್ರೆ ಇದಕ್ಕೆಲ್ಲ ಮೂಲ ಮೇನ್ ಡೋರ್ ಇವೆಲ್ಲ ಯಾಕೆ ಬರ್ತವೆ ಅಂದ್ರೆ ಮೂಲವಾಗಿ ಮಾರ್ಗದರ್ಶನದ ಕೊರತೆ. ಎಲ್ಲವೂ ನನಗೆ ಗೊತ್ತಾಗೋದಿಲ್ಲ. ಕೆಲವೊಂದು ವೃತ್ತಿಯಲ್ಲಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇರ್ತಾರೆ. ನಮಗೆ ಏನೇನು ಬೇಕು ಅದನ್ನ ಕರೆಕ್ಟಾಗಿ ಹೋಗಿ ಅವ್ರ ಹತ್ರ ಬಳಿ ಕೇಳಿದ್ರೆ ಅವ್ರಿಗೆ ಹೋಗ್ತಾರೆ. ನಾನು ಎಲ್ಲಿ ಬರೋರ್ಗೆ ಎಲ್ಲರಿಗೂ, ಸ್ನೇಹಿತರಿಗೆ, ರಿಲೇಷನ್ಗೆ ಯಾರ್ಯಾರು ಇರ್ತಾರೆ ಸಂಪರ್ಕದಲ್ಲಿ, ಇವ್ರಿಗೆಲ್ಲ ಹೇಳ್ಕೊಡೋದು, ನಿಮಗೆ ಫೈನಾನ್ಷಿಯಲಿ ಅಡ್ವೈಸ್ ಬೇಕಾ, ಲಾಯರ್ ಹತ್ರ ಹೋಗಿ, CA ಹತ್ರ ಹೋಗಿ, ಚಾರ್ಟೆಡ್ ಅಕೌಂಟೆಡ್, ಅವ್ರು ಹೆಂಗೆ ಕಟ್ಟಬೇಕು, ಏನು ಕಟ್ಟಬೇಕು, ಅದೇನೋ GST, ಟಿನ್ ನಂಬರು, ಏನೇನೋ ಟ್ಯಾಕ್ಸು ಅವು ಇವೆಲ್ಲ ಇರ್ತವೆ, ಅವೆಲ್ಲ ಕ್ಲೀನಾಗಿ ಬಿಡಿಸಿ ಹೇಳ್ತಾರೆ. ಲಾಯರು ಏನೋ ಸೈಟ್ ತಗೋತಾ ಇದ್ದೀರಾ, ಜಮೀನು ತಗೋತಾ ಇದ್ದೀರಾ, ಚೆನ್ನಾಯ್ತಪ್ಪ, ಇದು ಎ ಖಾತಾ, ಬಿ ಖಾತಾ, ಈ ಖಾತಾ ಚೆನ್ನಾಗೈತೆ, ಇದನ್ನ ತಗೊಳ್ಳಿ ಅಂತ ಏನೋ ಹೇಳ್ತಾರೆ. ಇದೆಲ್ಲ DC ಕನ್ವರ್ಷನ್ ಆಗಿದೆ, ನಿಮ್ದು ಇದರಲ್ಲಿ ಏನು ಮೋಸ ಆಗಲ್ಲ, ಒಳ್ಳೆ ಬೆಳ್ದು ತಗೊಳ್ಳಿ, ಪತ್ರಗಳೆಲ್ಲ ಕರೆಕ್ಟಾಗಿ ಐತೆ ಅಂತ. ಇದು ಮೂಲವಾಗಿ. ಈಗ ನನ್ನ ಹತ್ರ ಬಂದರೆ ಅವರು ಸ್ಥೂಲವಾಗಿ ಹೇಳಿದ್ರು, ಬಟ್ ನಾನು ಸೂಕ್ಷ್ಮವಾಗಿ ನಿಮಗೆ ಯಾವ್ಯಾವ ರೀತಿ ಇದನ್ನು ಬೇಕಾ, ಎನರ್ಜಿ ಇದೆಯಾ ಇಲ್ವಾ, ನಂದು ಇದೇ ಕೆಲಸ. ಸ್ಯಾಟರ್ಡೆ ಸಂಡೇ ಅಪಾಯಿಂಟ್ಮೆಂಟ್ಗಳು ಜಾಸ್ತಿ ಇರೋದ್ರಿಂದ ಆಫೀಸಲ್ಲಿ ಇರ್ತೀನಿ.
ಮಂಡೇ ಟು ಫ್ರೈಡೇ ಯಾರ್ಯಾರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಸೈಟ್ ತಗೊಳ್ಳೋದಕ್ಕೆ ಒಂದು ನೋಡಕ್ಕೆ ಕರ್ಕೊಂಡು ಹೋಗ್ತಾರೆ, ಮನೆ ತಗೊಳ್ಳೋದಕ್ಕೆ ನೋಡಕ್ಕೆ ಕರ್ಕೊಂಡು ಹೋಗ್ತಾರೆ, ಜಮೀನು ತಗೊಳ್ಳಂಗಿದ್ರೆ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಮದುವೆ ಮಾಡಬೇಕು, ಹುಡುಗ ಹೆಂಗಿದ್ದಾನೆ ನನ್ನ ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ. ಸೊ ಹೋಗಿ ಏನು ಎತ್ತ ಅಂತ ನೋಡ್ಕೊಂಬರ್ತೀನಿ. ಅಥವಾ ಹುಡುಗ ಹುಡುಗಿನ ಮದುವೆಗಿಂತ ಮುಂಚೆ ಕರ್ಕೊಂಬಂದು ಅವ್ರನ್ನೊಂದು ಸಲ ಕೌನ್ಸಿಲಿಂಗ್ ಮಾಡಿ ಜೀವನದ ಒಂದಷ್ಟು ಮಾರ್ಗದರ್ಶನ, ಅಂದರೆ ಜೀವನ ಅಂದರೆ ಏನು ಎತ್ತ, ದಾಂಪತ್ಯ ಅಂದರೆ ಏನು, ಹೇಗಿರಬೇಕು ಜೊತೆಲಿ, ಇದೆಲ್ಲ ಶಿವಶಕ್ತಿ ಯೋಗದ ಕೆಲವೊಂದು ಅಧ್ಯಯನಗಳನ್ನು ಅವ್ರಿಗೆ ಹೇಳ್ಕೊಡ್ತೀನಿ, ಕಲಿಸ್ಕೊಡ್ತೀನಿ. ಅವ್ರು ನಿರಂತರವಾಗಿ ಆದರೂ ಬರ್ಬೋದು, ಅಟ್ಲೀಸ್ಟ್ ಒಂದು ಸಲ ಬಂದು ಕೇಳ್ಕೊಂಡು ಹೋದರೆ ಒಂದು ತಲೆಯಲ್ಲಿ ಇರುತ್ತದು. ಅದೊಂದು ಇನ್ಸ್ಟಾಲೇಷನ್. ನೋಡಿದ್ದು ಯಾವುದನ್ನು ಮರೆಯೋದಿಲ್ಲ, ಕೇಳಿದ್ದು ಯಾವುದನ್ನು ಆಗ ಮರ್ತೋದ್ರೂ ಕೂಡ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ, ಮುಂದೊಂದು ದಿವಸ ಅದು ಉಪಯೋಗ ಬರ್ತದೆ. ಆದ್ದರಿಂದ ಇದೇ ಕೆಲಸ. ಸೊ ಇದನ್ನೆಲ್ಲ ನೋಡಿಕೊಂಡು ಯಾವುದೋ ಆಫೀಸ್ ಚೇಂಜ್ ಮಾಡ್ತಾ ಇದ್ದೀನಿ, ಹೋಟ್ಲ್ ಚೇಂಜ್ ಮಾಡ್ತಾ ಇದ್ದೀನಿ, ಕೆಲವೊಂದು ಬಿಸ್ನೆಸ್ ಮಾಡ್ತಾರೆ, ಅದಕ್ಕೆ ಹೆಸರಿಟ್ಕೊಡೋದಕ್ಕೆ ಯಾರಾದರೂ ಮನೆಗೇನೆ ಕಟ್ಟಂಗಿದ್ರೆ ಅದಕ್ಕೆಲ್ಲ ಕ್ಲೀನಾಗಿ ಕರ್ಕೊಂಡು ನೋಡ್ಕೊಂಡು ಬರ್ತಾರೆ. ಸೊ ಹಿಂಗಿರೋದ್ರಿಂದ ಸುತ್ತದ ಇದೇ ಕೆಲಸ. ಸೊ ಇಂಥ ಕೆಲಸಗಳಿಗೆ ಯಾರು ಮಾರ್ಗದರ್ಶನ ಪಡ್ಕೊಳ್ಳೋದಿಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಅಜ್ಞಾನದ ದ್ವಾರಗಳು, ಮೂರ್ಖತನ, ದಡ್ಡತನ ದ್ವಾರಗಳು ವಿಶಾಲವಾಗಿ ತೆರ್ಕೊಂಡ್ಬಿಡ್ತವೆ. ಅಂದರೆ ಯಾರು ಬೇಕಾದ್ರೂ ನುಗ್ಗಬಹುದು, ಏನು ಬೇಕಾದ್ರೂ ಹೊತ್ಕೊಂಡು ಹೋಗ್ಬೋದು. ಈ ರೀತಿ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳ್ಸಕ್ಕೆ ಹೇಳ್ತೀನಿ. ಯಾರಿಗೋ ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಮೇಜರ್ ಆಗೇ ಇದೆ, ಅಂದರೆ ದೊಡ್ಡ ದೊಡ್ಡ ಅನಾರೋಗ್ಯದ ಸಮಸ್ಯೆ. ಇವ್ರಿಗೆ ಹಾಸ್ಪಿಟ್ಲಲ್ಲಿ ಆಲ್ರೆಡಿ ಸುಮಾರು 4-5 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಹೀಲ್ ಮಾಡೋದಕ್ಕಪ್ಪ, ಇದು ನನ್ನ ಚಾರ್ಜು. ಎಲ್ಲ ಸೇರಿದ್ರೆ 1 ತಿಂಗಳು 1.5 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಸೊ ನಾನು ಹೇಳಿದ್ದ ಪಥ್ಯಗಳನ್ನು ನೀವು ಫಾಲೋ ಮಾಡಿ ಅಂತ. ಇವನೇನು ಡಾಕ್ಟ್ರ, ಇವನಿಗೆ 1,000 ರೂಪಾಯಿ ಕೊಡ್ಬೇಕು ಇವನಿಗೆ ಅಂತ ಅಂದ್ಬಿಟ್ಟು ಹೋಗಿ ಮತ್ತೆ ಎಲ್ಲೆಲ್ಲೋ ಹೋಗಿ ಟೆಸ್ಟ್ ಮಾಡ್ಕೊಂಡು ತಿರ್ಗಾ 1.5 ವರ್ಷ ಬಿಟ್ಕೊಂಡು ಬಂದರು. ಅದು ಆಲ್ರೆಡಿ ಪೂರ್ತಿ ಸೀರಿಯಸ್ ಆಗಿ ಹೋಗ್ಬಿಟ್ರು. ಡಾಕ್ಟ್ರ್ ಏನು ಹೇಳಿದ್ದಾರೆ, ಇನ್ನೊಂದು 6 ತಿಂಗಳು ಬದುಕಿರ್ತಾನೆ, ಹೆಂಗೋ ಅವ್ನಿಗೆ ಏನೇನು ತಿಂತಾನೆ ಎಲ್ಲ ಕೊಟ್ಬಿಟ್ಟು ಕಳಿಸ್ಬಿಡಿ, ಪಾಪ ಅವನ್ನ ಉಳ್ಸಕ್ಕಂತೂ ಆಗಲ್ಲ ಅಂತ. ಈಗ ಬಂದು ಗುರುಜಿ ನೀವು ಹೇಳ್ದಂಗೆ ಕೊಡ್ತೀರಿ, 1,500 ಕೊಡ್ತೀರಿ ಗುರುಜಿ, ಸ್ವಲ್ಪ ಹೀಲ್ ಮಾಡಿ ಅಂತ. ನಾನು ಹೇಳಿದ್ದು 1.5 ವರ್ಷದ ಹಿಂದೆ, ಆಗ ಅದು 3ನೇ ಹಂತದಲ್ಲಿತ್ತು. ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ, ವಾಸಿ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಈಗ 1.5 ವರ್ಷ ಬಿಟ್ಕೊಂಡು ಬಂದು 1,500 ಕೊಡ್ತೀನಿ ಅಂತಂದರೆ ಈಗ ಸಾಧ್ಯವಿಲ್ಲ. ಒಂದು ದುಡ್ಡು ಕೊಟ್ಟರು ಸಾಧ್ಯವಿಲ್ಲ. ಬಟ್ ಅವರು 1.5 ವರ್ಷದಲ್ಲಿ ಎಷ್ಟು ಖರ್ಚು ಮಾಡವ್ರೆ ಅಂದರೆ ಸುಮಾರು ಒಂದು 11 ಲಕ್ಷ ರೂಪಾಯಿ ಖರ್ಚು ಮಾಡವ್ರೆ. ಮುಂಚೆ ಕಟ್ ಮಾಡಿರೋದು 4 ಬಿಟ್ಟು ಈಗ 11 ಲಕ್ಷ ಖರ್ಚು ಮಾಡವ್ರೆ. ಅಂದರೆ ಇಲ್ಲಿ ಏನು ಅಂತಂದರೆ ಜ್ಞಾನಕ್ಕೆ ಇಲ್ಲಿ ಬೆಲೆ ಇಲ್ಲ. ನನಗೆ ತಿಳಿದಂಗೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಜ್ಞಾನ ಬಹಳ ಚೀಪ್ ಅಂಡ್ ಬೆಸ್ಟ್, ಅದು ತುಂಬ ಚೀಪ್. ಅಜ್ಞಾನಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 1.5 ವರ್ಷದಲ್ಲಿ 1.5 ಕೋಟಿ ಕಳ್ಕೊಂಡಂತ ಉದಾಹರಣೆ ಯಾರಿಗೂ ಹೇಳಿ. ಇದು ಇಷ್ಟು ಮಾತ್ರ ಅಲ್ಲ, ಯಾರೋ ಒಬ್ಬ ಪುಣ್ಯಾತ್ಮ 4 ಕೋಟಿ ರೂಪಾಯಿ ಕಳ್ಕೊಂಬಿಟ್ಟವನು. 1 ಕೋಟಿ 2 ಕೋಟಿ ಲಕ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ, 4 ಕೋಟಿ. ಏನೋ ಈ ಆಫೀಸ್ ಎನರ್ಜಿ ಹಂಗಿದೆ ಏನೋ, ಇಲ್ಲಿ ಬಂದವೆಲ್ಲ ಬರೀ ಕೋಟಿಗಳಲ್ಲೇ ಬರ್ತಾವ. ಹೋಗಿ ಹೆಂಡತಿಗೆ ಯಾಮಾರಿಸ್ಬಿಟ್ಟು ಒಂದು ಬರ್ಸ್ಕೊಂಡು, ನೋಡಿ ಇವೆಲ್ಲ ಬಹಳ ಬಹಳ ಮುಖ್ಯವಾದದ್ದು, ನಿಮಗೂ ಬರ್ತವೆ. ಹೆಂಡತಿಗೆ ಮನೆ ಮಾರಿಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತೇಳಿ 1 ಕೋಟಿಗೆ ಹೋಗೋ ಮನೆನ 1.5 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಯಾವುದೋ ರೀತಿ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿ ಒಂದು ಹೊಸ ಅಕೌಂಟ್ ಓಪನ್ ಮಾಡಿಸಿ ಅಲ್ಲೊಂದು 30 ಲಕ್ಷ ರೂಪಾಯಿ ದುಡ್ಡು ಹಾಕ್ಬಿಟ್ಟು, ಇದು ಅಡ್ವಾನ್ಸ್ ಅಗ್ರಿಮೆಂಟ್ ಎಲ್ಲ ಬರ್ಸ್ಕೊಂಡು ಆ 30 ಲಕ್ಷನ ಡ್ರಾ ಮಾಡ್ತಾನೆ, ಇವನ ಅಕೌಂಟ್ಗೆ ಹಾಕ್ಸ್ಕೊತಾನೆ. ಇವನ ಅಕೌಂಟಿಂದ ಮತ್ತೆ ತಿರ್ಗಾ ಇನ್ನೊಂದು 20 ಲಕ್ಷ 25 ಲಕ್ಷ ಹಿಂಗೆ ಕೊಟ್ಟು 1.5 ಕೋಟಿ ಮಾಡ್ಬಿಟ್ಟವನೆ. 1.5 ಕೋಟಿ ಮಾಡಿಬಿಟ್ಟು ಈಗ ಪೊಲೀಸ್ ಸ್ಟೇಷನ್ಗೆ ಲಾಯರ್ಗೆ ಎಲ್ಲಾದರೂ ಹೋಗಿ ಕೋರ್ಟಿಗೆ ಕೊಟ್ಟರೆ, ನೋಡಪ್ಪ ನಾನೆಲ್ಲ ಕಳಿಸಿದ್ದೀನಿ ಅಂತ ಕೊಟ್ಟವನೆ. ಬಟ್ ಅವ್ನು ಕೊಟ್ಟಿರೋದೆಷ್ಟು, ಬರೀ 30 ಲಕ್ಷ. 1.5 ಕೋಟಿ ಕೊಟ್ಟಿದ್ದೀನಿ ಅಂತ ತೋರಿಸ್ಬಿಟ್ಟು ಮನೆ ಬರ್ಸ್ಕೊಂಬಿಟ್ಟವನೆ. ಈ ಎಮ್ಮನಿಗೆ ಸಿಕ್ಕಿರೋದೆಷ್ಟು, ಬರೀ 30. ಅಂದರೆ ಯಾಮಾರೋರು ಎಲ್ಲೆಲ್ಲೆಲ್ಲ ಯಾಮಾರ್ತಾರೆ. ಯಾಕೆ ಯಾಮಾರ್ತಾರೆ? ಸೊ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳುಂಟು. ಬಟ್ ಪರಿಹಾರಗಳು ನೀವು ಸಾತ್ವಿಕವಾಗಿದ್ದರೆ, ಸಕಾರಾತ್ಮಕವಾಗಿದ್ದರೆ, ನಿಸರ್ಗದತ್ತವಾಗಿದ್ದರೆ ಆ ಪರಿಹಾರಗಳು ಅದ್ಭುತವಾಗಿ ಫಲಿತಾಂಶ ಕೊಟ್ಟೇ ಕೊಡ್ತವೆ. ಇಲ್ಲ ನನಗೆ ಪರಿಹಾರ ಬೇಕು ಅಂದರೆ ಅಜ್ಞಾನ, ಮೂರ್ಖತನ, ದಡ್ಡತನ ಇರೋದ್ರಿಂದ ಇದನ್ನು ಬರ್ಕೊಟ್ಬಿಟ್ಟವಳು. ಒಂದಲ್ಲ 4 ಮನೆಗಳು, 4 ಕೋಟಿ. ಸೊ ಒಡವೆ ತಗೊಂಡೋಗಿ ಇಟ್ಬಿಟ್ಟವಳೆ, ಒಂದು 70-80 ಲಕ್ಷ ರೂಪಾಯಿ ಒಡವೆ ಇಟ್ಟವಳು. ಕೈಗೆ ಸಿಕ್ಕಿರೋದು ಬರೀ 20 ಲಕ್ಷ. ಬಟ್ ಅಲ್ಲಿ ಬಿಲ್ ಬರೆದಿರೋದು ಇಷ್ಟು 1 kg ಚಿನ್ನ, 1/4 kg ಚಿನ್ನ ಇದೆ, ಈ ಚಿನ್ನಕ್ಕೆ 80 ಲಕ್ಷ ಅಂದ್ಬಿಟ್ಟು ಎಲ್ಲ ಬರ್ಕೊಟ್ಬಿಟ್ಟವಳು. ಇವಳು ಕೈಗೆ ಸಿಕ್ಕಿರೋದು ಎಷ್ಟು, ಬರೀ 20 ಲಕ್ಷ. ಸೊ ಈ ರೀತಿ ಯಾಕೆ ಯಾಮಾರ್ತಾರೆ? ಇದೆಲ್ಲ ಲಕ್ಷ ಕೋಟಿಗಳ ಗಟ್ಟಲೆ ವ್ಯವಹಾರಗಳು ಯಾಕೆ ಯಾಮಾರ್ತಾರೆ? ಯಾಕೆ ಯಾಮಾರಬೇಕು? ಯಾಮಾರೋರು ಒಂದು ಕಡೆ ಆದರೆ ಯಾಮಾರಿಸೋರು ಹೆಂಗಿರಬಹುದು?
ಅದು ಲಕ್ಷಗಟ್ಟಲೆ ಯಾಮಾರಿಸೋರು ಹೆಂಗಿರ್ತಾರೆ? ಇದೆಲ್ಲ ಯಾಕಾಗುತ್ತೆ? ಇದನ್ನ ಚೆನ್ನಾಗಿ ಥಿಂಕ್ ಮಾಡಿ, ಇದನ್ನ ನಾವು ಇನ್ ಡೆಪ್ತ್ ಅಲ್ಲಿ ಹೋದ್ರೆ ಅದು ಮ್ಯಾಟರ್ ಎಲ್ಲೆಲ್ಲಿಗೂ ಹೋಗ್ತದೆ. ಆದರೂ ಸರಳವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ಯಾಮಾರ್ತಾರೆ ಅಂದ್ರೆ, ಒಂದು, ನಾವು ಈ ರೀತಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದನ್ನು ತಿಳ್ಕೊಂಡು ನಾವೇನಾದರೂ ಸಂಪಾದನೆ ಮಾಡಲಿಲ್ಲ ಅಂದರೆ, ಅಂದರೆ ಯೋಗ್ಯವಾದ ಸಂಪಾದನೆ ಇಲ್ಲ ಅಂದರೆ, ಈ ರೀತಿಯೆಲ್ಲ ಹೋಗ್ತಾ ಇರ್ತದೆ. ಇದು ಮೊಟ್ಟ ಮೊದಲನೇ ಉತ್ತರ. ಎರಡನೇದು, ಕರ್ಮಾನುಸಾರವಾಗಿ ಯಾರ್ಯಾರು ಯಾವ್ಯಾವ ರೀತಿ ಕರ್ಮಗಳು ಮಾಡಿರ್ತಾರೆ, ನಾವೆಲ್ಲ ಹುಟ್ಟೋದೇ ಕರ್ಮ ತೀರ್ಸೋಕ್ಕೋಸ್ಕರ. ಗತ ಜನ್ಮದ ಏನೋ ಒಂದು ಬ್ಯಾಲೆನ್ಸ್ ಇರುತ್ತೆ, ಆ ಬ್ಯಾಲೆನ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಬಂದಿರ್ತೀರಿ. ಆದ್ದರಿಂದ ಅದನ್ನು ನಾವು ಅರಿವಿಲ್ಲ ನಮಗೆ, ಲಾಸ್ಟ್ದೆಲ್ಲ ಮರ್ತೋಗ್ಬಿಟ್ಟಿರ್ತೀರಿ, ಮುಂದೆದು ಮರ್ತೋಗ್ಬಿಟ್ಟಿರ್ತೀರಿ, ಅದು ಗೊತ್ತೇ ಇಲ್ಲ ಮುಂದೆದು ಏನು ಅಂತ. ಬಟ್ ಈಗ ಬಂದು ಏನು ಮಾಡ್ತೀರಿ, ಯಾರ್ದೋ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿರ್ತೀರಿ, ಯಾವುದೋ ಒಂದು ಜಾತಿ, ಮತ, ಒಂದು ನಾಡು, ಜಲ, ಭಾಷೆ, ಮಣ್ಣು ಇದರಲ್ಲಿ ಹುಟ್ಟುಬಿಟ್ಟಿರ್ತೀರಿ. ಹುಟ್ಟಿದ ಮೇಲೆ ಇಲ್ಲಿರೋದೆಲ್ಲ ಹಳೇದನ್ನೆಲ್ಲ ಮರೆಸ್ಬಿಟ್ಟು, ಈಗ ನೀನು ನನ್ನ ಮಗ, ನೀನು ಇಂಥ ಜಾತಿ, ನೀನು ಇಂಥವನು, ಸೊ ನೀನು ಇಂಥ ಮತ, ನೀನು ಹಿಂಗೆ ಬದುಕಬೇಕು, ಹಿಂಗೆ ಮಾಡಬೇಕು ಅಂತ ಅದಕ್ಕೋಸ್ಕರ ಎಲ್ಲ ಹಳೆ ಮೆಮೊರಿ ಎಲ್ಲ ಹೋಗ್ಬಿಡ್ತವೆ ನಮ್ಮದು. ಅದಕ್ಕೆ ಗೊತ್ತಿಲ್ದಿರ ಇದು ಮಾಡ್ತಾರೆ. ಸೊ ಯಾರೋ ಒಬ್ರು ಗುರುಗಳ ಮುಖೇನ ನಾವು ಕಲ್ತ್ಕೊಂಡಾಗ ಏನು ಮಾಡ್ತೀವಿ, ನಮಗೆ ಗೊತ್ತಾಗುತ್ತೆ ಏನಕ್ಕೆ ಗುರುಗಳು ಬೇಕು ಅಂದರೆ, ಮಾರ್ಗದರ್ಶಕರು ಯಾಕೆ ಬೇಕು. ನಾನು ಇವಾಗ ಇಲ್ಲಿಂದ ಅಮೇರಿಕಕ್ಕೆ ಹೋಗ್ತೀನಿ. ಅಮೇರಿಕಕ್ಕೆ ಹೋದರೆ ಅಲ್ಲೋಗಿ ಇಳಿದೆ ಅನ್ಕೊಳ್ಳಿ, ಯಾರೂ ಗೊತ್ತಿಲ್ಲ ನನಗೆ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ಸುತ್ತಬೇಕು, ಇದನ್ನು ಎಲ್ಲಿ ಉಳ್ಕೋಬೇಕು, ಬಸ್ ಎಲ್ಲಿ ಸಿಗ್ತದೆ, ಆಟೋ ಸಿಗ್ತದೆ, ಏನು ಗೊತ್ತಿಲ್ಲ. ಅದಕ್ಕೆ ಅಮೇರಿಕಕ್ಕೆ ಯಾರಾದರೂ ಹೋಗ್ತಾರಾ? ಹಂಗೆ ಒಬ್ಬರೇ ಹೋಗ್ತೀರಾ? ಹೋಗಿರೋರು ಯಾರಾದರೂ ಇದ್ದಾರಾ? ಸೊ ಏನು ಮಾಡಬೇಕು, ಅಲ್ಲೊಂದು ಲಿಂಕ್ ತಗೊಳ್ಬೇಕು. ಯಾರು? ಸ್ನೇಹಿತರ ಲಿಂಕ್ ತಗೊಳ್ಳಿ, ರಿಲೇಷನ್ ಲಿಂಕ್ ತಗೊಳ್ಳಿ, ಇಲ್ಲ ಟೂರಿಸಮ್ನವ್ರು ಯಾರೋ ಒಬ್ಬರು ಲಿಂಕ್ ತಗೊಳ್ಳಿ, ಇಲ್ಲ ಗೈಡೆನ್ಸ್ ಇರುತ್ತೆ, ಗೈಡ್ ಮಾಡೋರು ಇರ್ತಾರೆ, ಅವ್ರನ್ನ ತಗೊಳ್ಳಿ. ಯಾವುದೋ ಒಂದು ಲಿಂಕ್ ಇದ್ಕೊಂಡು ಏನು ಮಾಡ್ತಾರೆ, ನೀವು ಅಲ್ಲಿ ಒಂದು ತಿಂಗಳು ಟ್ರಿಪ್ಗೆ ಹೋದರೆ ಎಲ್ಲ ಸುತ್ತಾಡಿಸ್ಕೊಂಬತ್ತಾರೆ ಪೂರ್ತಿ. ನ್ಯೂಯಾರ್ಕ್, ಲಂಡನ್ನು, ಏನೇನಿದೆ ಅಮೆರಿಕದಲ್ಲೆಲ್ಲ ಮೇನ್ ಪ್ಲೇಸ್ಗಳು, ಇಂಥ ಕಡೆ ದೇವಸ್ಥಾನಗಳಿದ್ದಾವೆ, ಬಸವಣ್ಣನ ಸ್ಟ್ಯಾಚು ಇದೆ, ಬನ್ನಿ ಎಲ್ಲ ತೋರಿಸ್ತೀನಿ ಅಂತೇಳಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಇವ್ರ ಕಡೆ ಲಿಂಕ್ ತಗೊಂಡು ಹೋಗೋದು ಹೇಗಿದೆ, ಯಾರ್ದು ಲಿಂಕ್ ಇಲ್ಲ, ನಾನೇ ಅಮೆರಿಕಕ್ಕೆ ಹೋಗಿ ದುಡ್ಡೈತೆ ಹೋಗಿ ನೋಡ್ಕೊಂಬರ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಇದು ಟ್ರಿಪ್ ಆಗೋದಿಲ್ಲ. ಅದೇ ರೀತಿನೇ ಹೇಗೆ ಅಮೆರಿಕಕ್ಕೆ ಹೋದಾಗ ಇನ್ನೊಬ್ರು ನಮಗೆ ಸಹಾಯಕ್ಕೆ ಬರ್ತಾರೆ, ಜೀವನದಲ್ಲೂ ಕೂಡ ಮುಂದೆ ಗುರಿ ಹಿಂದೆ ಗುರು, ಯಾರ್ಯಾರು ಮಾರ್ಗದರ್ಶನವನ್ನ ಪಡ್ಕೊಳ್ತಾರೆ, ಇವರೆಲ್ಲ ಹೊರದೇಶದಲ್ಲಿ ಹೋಗಿ ಹೇಗೆ ಸುತ್ತಾಡ್ಕೊಂಡು ಬರೋದಕ್ಕೆ ಸಹಾಯ ಮಾಡ್ತಾರೆ. ಈ ಜೀವನದಲ್ಲಿ ಈ ದೇಹದಲ್ಲಿ ಹುಟ್ಟುಬಿಟ್ಟಿದ್ದೀರಿ. ಈ ಹುಟ್ಟಿಗೆ ನನಗೆ ಗುರುಗಳು ಸಿಕ್ಕಿದ್ರು. ನಂಗೆ ಮೂರು ಜನ ಗುರುಗಳು, ಶ್ರೀ ವಿದ್ವಾನ್ ಧರ್ಮರತ್ನಾಕರ, ಭೈರವಾಗೋರ, ಪೂರಿ ಜಗನ್ನಾಥ ಶಾಸ್ತ್ರಿ. ಈ 3 ಜನ ತ್ರಿಮೂರ್ತಿಗಳು, ನನ್ನ ಪಾಲಿನ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಇವ್ರುಗಳು ಸಿಗೋದಕ್ಕಿಂತ ಮುಂಚೆ ನಾನು ಬುದ್ಧ, ನನ್ನ ಪಾಲಿನ ಬ್ರಹ್ಮ ಬುದ್ಧ, ನನ್ನ ಪಾಲಿನ ವಿಷ್ಣು ರಜನೀಶ್ ಓಶೋ, ನನ್ನ ಪಾಲಿನ ಮಹೇಶ್ವರ ಜಿಡ್ಡು ಕೃಷ್ಣಮೂರ್ತಿ. ಈ ಗುರುಗಳು ಸಿಗೋದಕ್ಕಿಂತ ಮುಂಚೆ ಆ ಗುರುಗಳು ಸಿಕ್ಕಿದ್ರು, ಸೂಕ್ಷ್ಮವಾದ ಗುರುಗಳು. ಅವ್ರದ್ದು ಸಾಕಷ್ಟು ಪುಸ್ತಕಗಳು ಕೇಳಿದ್ದೀನಿ, ಆಡಿಯೋಗಳನ್ನು ಕೇಳಿದ್ದೀನಿ, ಆಳವಾಗಿ ಅಧ್ಯಯನ ಮಾಡಿದ್ದೀನಿ. ಬಹಳ ಅತ್ಯದ್ಭುತವಾದಂಥ ವಿಚಾರವಾದಿಗಳು ಅವರೆಲ್ಲ, ಫಿಲಾಸಫರ್, ಗ್ರೇಟ್ ಫಿಲಾಸಫರ್. ಏನು ಬೇಕಾದ್ರೂ ಕರ್ಕೊಳ್ಳಿ, ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಆಧ್ಯಾತ್ಮಿಕ ಚಿಂತಕರು ಅಂತಾರೆ, ಗುರುಗಳು ಅಂತಾರೆ, ಆಚಾರ್ಯರು ಅಂತಾರೆ, ಸೊ ಬುದ್ಧಿವಂತರು, ಜ್ಞಾನಿಗಳು ಅಂತಾರೆ, ಏನೋ ಕರ್ಕೊಳ್ಳಿ. ಬಟ್ ನನಗೆ ಅವರು ದೇವ್ರ ಸಮ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮ. ಆದ್ದರಿಂದ ಸ್ಥೂಲವಾದ 3 ಗುರುಗಳು, ಸೂಕ್ಷ್ಮವಾದ 3 ಗುರುಗಳು. ಮುಂದೆ ಗುರಿನೂ ಇದೆ, ಹಿಂದೆ ಗುರುನೂ ಇದ್ದಾರೆ. ಅವ್ರು ಹೇಳ್ಕೊಟ್ಟಂಥ ಮಾರ್ಗದಲ್ಲಿ ಅತ್ಯದ್ಭುತವಾಗಿ ಜೀವನ ಸಾಗ್ತಾ ಇದೆ. ಮೂಗಿದ್ಮೇಲೆ ನಗಡಿ ಅಂದ ಸ್ವಲ್ಪ ಸ್ವಲ್ಪ ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು ಇವೆಲ್ಲವೂ ಇದ್ದೇ ಇರ್ತವೆ. ಅದನ್ನ ಮ್ಯಾನೇಜಬಲ್, ಅಕ್ಸೆಪ್ಟೇಬಲ್. ಸೊ ಅದನ್ನ ಮ್ಯಾನೇಜ್ ಮಾಡ್ಬೋದು, ನಾವು ಸಂಭಾಳಿಸ್ಬೋದು, ಏನಂತ ದೊಡ್ಡದೇನಿಲ್ಲ. ಬಟ್ ದೊಡ್ಡ ಕಾಯಿಲೆಗಳು, ಬ್ಲಡ್ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಕಿಡ್ನಿ ಫೇಲ್ಯೂರು, ಹಾರ್ಟ್ ಅಟ್ಯಾಕು, ಈ ಥರದ್ದೆಲ್ಲ ದೊಡ್ಡದೇನಾದರೂ ಬಂದ್ಬಿಟ್ರೆ ಇದು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಬಹಳ ತೊಂದರೆ ಕೊಡುತ್ತೆ, ಜೀವಕ್ಕೂ ಕೂಡ ಅಪಾಯ ಇರ್ತವೆ. ಅದೇ ರೀತಿ ನಮ್ಮ ಬದುಕಿಗೂ ಕೂಡ, ಅದು ದೇಹಕ್ಕಾಯ್ತು, ಬದುಕಿಗೆ ಅಥವಾ ಜೀವನಕ್ಕೆ ಕೆಲವೊಂದು ಈ ರೀತಿ ದೊಡ್ಡ ಸಮಸ್ಯೆಗಳು ಬರ್ತವೆ. ಉದಾಹರಣೆಗೆ ನಿಮ್ಗೆ ಹೇಳಿದ್ದು, ಒಂದು 4 ಕೋಟಿ ಕಳ್ಕೊಂಡಂಥ ಮಹಿಳೆ, 1.5 ಕೋಟಿ ಕಳ್ಕೊಂಡಂಥ ಮಹಿಳೆ, ಇವರೆಲ್ಲ ಯಾಕೆ ಅಂದರೆ ಮಾರ್ಗದರ್ಶನದ ಕೊರತೆ. ಅಜ್ಞಾನ, ದಡ್ಡತನ, ಮೂರ್ಖತನಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಮಾರ್ಗದರ್ಶನ ಅತ್ಯವಶ್ಯಕತೆ. ಬಟ್ ಮಾರ್ಗದರ್ಶನ ಯಾರ್ಯಾರು ಕೇಳೋದಿಲ್ಲ, ಅವ್ರಿಗೆ ಇಚ್ಛೆ ಬಂದಂಗೆ ಹೆಂಗೋ ನಾನು ಹೋಗ್ತೀನಿ, ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಈ ಥರ ಮಾಡ್ಕೊಂಡು ಹೋಗ್ತಾರೆ, ದಬಾಕತ್ತಾರೆ, ಎಲ್ಲ ಕಳ್ಕೊಳ್ತಾರೆ. ಕಳ್ಕೊಂಡ್ಮೇಲೆ ಗೊಳೋ ಅಂತ ಹತ್ಕೊಂಡು ಬರ್ತಾರೆ, ಹಿಂಗೆ ಆಗ್ಬಿಡ್ತು ಗುರುಜಿ, ಹಿಂಗೆ ಏನೋ ಒಂದು ಮಾಡಿಕೊಡಿ, ವ್ಯವಸ್ಥೆ ಮಾಡಿಕೊಡಿ ಅಂತ. ಕೆಲವೊಂದು ಮಾಡುವಂಥದ್ದನ್ನು ಮಾಡ್ಬೋದು, ಪೂರ್ತಿ ಕೆಡಿಸ್ಕೊಂಬಂದ್ಬಿಟ್ಟು ದೇಹ ಎಲ್ಲ
ಅವನಿಗೆ ಏನೇನು ಕಾಯಿಲೆಗಳಿದೆ ಅಂದರೆ ಒಂದು 3 ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆಗಳಿದೆ. ಈಗ ವಾಸಿ ಮಾಡಿಕೊಡಿ ಅಂತ. ವಾಸಿ ಅವನ ಕಾಯಿಲೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಭೇಟಿಯಾಗಿದ್ದೆ. ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದೆ. ಬೇಡ ಕಣಯ್ಯ, ಈ ಮನೇಲಿ ಇರಬೇಡ, ಕೊಟ್ಬಿಡು, ಅವಶ್ಯಕತೆ ಇಲ್ಲ. ಈ ನನ್ನ ಮಗ ಏನೋ ಕಮಿಷನ್ ಸಿಗ್ತದೇನೋ ಇವನಿಗೆ, ಯಾರೋ ತಗೊಳ್ಳೋರು ಇವನಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳೋರು, ಅದಕ್ಕೆ ಮಾರ್ಬಿಡು ಅಂತ ಹೇಳ್ತಾವನೆ ಅಂತ ನನ್ನ ಮೇಲೆ ಅಪವಾದ ಮಾಡ್ತಾವನೆ. ಕೊನೆಗೆ ಹೇಳೋದಕ್ಕೆ ಕೇಳಲಿಲ್ಲ. 3 ವರ್ಷ ಬಿಟ್ಬಿಟ್ಟು ಗುರುಜಿ ಹಿಂಗೆ ಆಗ್ಬಿಟ್ಟೈತೆ, ಆ ಮನೆ ಮಾರಲಿಲ್ಲ, ಅಡ ಇಟ್ಬಿಟ್ಟು ಹೋಗ್ಬಿಡ್ತದೆ, ಹರಾಜಲ್ಲಿ ಹೋಗ್ಬಿಡ್ತು ಅಂತ. ಮಾರಿದ್ರೆ ದುಡ್ಡಾದ್ರೂ ತಗೊಂಡೆಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ಬಾರ್ದು, ಅದು ಇಲ್ಲ, ಹರಾಜಿಗೆ ಹೋಗ್ಬಿಡ್ತಂತೆ. ಸಾಲಾಗಿಲ್ಲ ಮಾಡ್ಕೊಂಡು ಕಾಯಿಲೆಗಳು ಹೊತ್ಕೊಂಡು ಮತ್ತೆ ಇವಾಗ ವಾಸಿ ಮಾಡಿಕೊಡಿ ಅಂತ ಬಂದವನು. ಇಂಥವ್ರಿಗೆ ಏನು ಹೇಳ್ತೀರಾ? ಯಾಕೆ ಹಿಂಗೆಲ್ಲ ಮಾಡ್ತಾರೆ? ಸೊ ರೀಸನ್ ಏನು ಅಂದರೆ ಒಂದೇನೆ, ಮಾರ್ಗದರ್ಶನ ಇಲ್ಲ. ಮಾರ್ಗದರ್ಶನ ಇಲ್ಲದೇನೆ ನೀವು ಹೇಗೆ ಕಲಿಯೋದಕ್ಕೆ ಸಾಧ್ಯ? ಎಷ್ಟು ಜನಕ್ಕೆ ಇದು ಸಾಧ್ಯವಿದೆ ನೀವು ತಿಳ್ಕೊಳ್ಳಿ. ನೀವು ತಬಲಾ ನುಡಿಸ್ತೀರಾ, ಹಾರ್ಮೋನಿಯಂ ನುಡಿಸ್ತೀರಾ, ಸಂಗೀತ ಅಥವಾ ಹಾಡು ಹೇಳ್ತೀರಾ, ನೀವು ಈಜು ಕಲಿತೀರಾ, ಕುದುರೆ ಓಡಿಸ್ತೀರಾ, ಸ್ಕೇಟಿಂಗ್ ಮಾಡಿಸ್ತೀರಾ, ಕಾರು ಗಾಡಿ ಎಲ್ಲ ಓಡಿಸ್ತೀರಾ. ಇದು ನಾನು ಎಲ್ಲೂ ಯಾರು ಓಡಿಸೋದು ಗಾಡಿನೂ ನೋಡಿಲ್ಲ, ಯಾರ ಹತ್ರ ನಾನು ಕೇಳಿಲ್ಲ, ನಾನೇ ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ಓಡಿಸ್ಬಿಟ್ಟೆ. ಈ ಥರದವ್ರು ಎಲ್ಲಾದ್ರೂ ನೋಡಿದ್ದೀರಾ? ಯಾವುದೋ ಆದಿಮಾನವರು ಅಂತ ಇಟ್ಕೊಳ್ಳಿ, ಕಾರ್ ತಗೊಂಡೋದೆ ಕಾಡಿಗೆ, ಆ ಕಾರ್ನ ಅವನು ಓಡಿಸ್ಬಿಡ್ತಾನ? ಕಾರ್ ಅಂದ್ರೇನೆ ಏನು ಗೊತ್ತಿಲ್ಲ, ಹೆಂಗ್ ಓಡಿಸ್ತಾನೆ? ನಾನು ಹೋಗಿ ಕುತ್ಕೊಂಡು ಹೇಳ್ಕೊಡ್ಬೇಕು ಅವನಿಗೆ, ನೋಡಪ್ಪ ಇದು ಕಾರು, ಆನ್ ಮಾಡಬೇಕು, ಕೀಯಲ್ಲಿ ಆನ್ ಮಾಡು, ಇಲ್ಲ ಪುಷ್ ಸ್ಟಾರ್ಟ್ ಮಾಡು, ಇದು ಗೇರ್, ಇದು ಎಕ್ಸ್ಲೇಟ್ರು, ಬ್ರೇಕು, ಕ್ಲಚ್ಚು ಅಂತ. ಅದನ್ನು ಕಾರ್ ತಿಳ್ಕೊಳ್ಳೋಕ್ಕೆ ಅವನಿಗೆ 1 ವಾರ 1 ತಿಂಗಳು ಹಿಡಿದು ಬಿಡ್ತದೆ. ಕಲಿಯೋದಕ್ಕೆ 1 ತಿಂಗಳು 2 ತಿಂಗಳು ಹಿಡಿತದೆ. ಯಾಕೆಂದ್ರೆ ಮೊಟ್ಟ ಮೊದಲನೇ ಬಾರಿ ಕಾರ್ ನೋಡ್ತಾ ಇರೋದು. ಅದೇ ರೀತಿ ನೀವು ಏನೇನು ಮಾಡ್ತೀರಿ, ಎಜುಕೇಶನ್ ಮುಗೀತು, ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಏನೋ ಬಿಸ್ನೆಸ್ಗೆ ಮಾಡ್ತೀರಾ, ಅದು ನಿಮಗೆ ಹೊಸ ಕಾರ್ ಇದ್ದಂಗೆ. ಆ ಒಂದು ಕಾರನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಮಯ ಬರ್ತಾಗುತ್ತೆ. ಯಾರೇ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದವ್ರಿಗೆ ನಾನು ಹೇಳೋದೇನು ಅಂದರೆ, ಅಲ್ಪ ಪ್ರಮಾಣದಲ್ಲಿ ಶುರು ಮಾಡಿ. ಒಂದೇ ಸಲ ಏನು 50 ಲಕ್ಷ ಹಾಕು, ಕೋಟಿ ಹಾಕು. ಆ ಕೋಟಿ ಎಲ್ಲಿಂದ ಬಂತು ಅಂದರೆ ಲೋನ್ ತಗೊಂಡೆ, ನಮ್ಮ ಅಪ್ಪ ಅಮ್ಮಂದು ಒಡವೆ ಇಟ್ಬಿಟ್ಟು ಮಾರಿದೆ, ಪೆನ್ಷನ್ ದುಡ್ಡು ಬಂತು, ಸೈಟ್ ಮಾರಿದೆ, ಜಮೀನ್ ಮಾರಿದೆ, ಸೊ ಅಡ ಇಟ್ಬಿಟ್ಟೆ. ಇವರೆಲ್ಲ ಏನು ಮಾಡ್ತಾರೆ, ಮುಳುಗೋಗ್ಬಿಡ್ತಾರೆ. ಸೊ ಮುಳುಗೋಗ್ಬಿಟ್ಟು ಆಮೇಲೆ ಬರ್ತಾರೆ. ಇದು ಎಲ್ರಿಗೂ ಅನ್ವಯನ ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಎಲ್ರಿಗೂ ಅನ್ವಯ. 100 ಜನದಲ್ಲಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದರು, ಅದರಲ್ಲಿ 30% ಅಷ್ಟು ಅಂದರೆ 3ರಲ್ಲಿ 1 ಭಾಗ ಪೂರ್ತಿ ಲಾಸ್ ಆಗಿ ಮುಚ್ಕೊಂಡು ಹೋಗ್ಬಿಟ್ರು. ಒಂದು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೆ ಮುಚ್ಕೊಂಡು ಹೋದ್ರು. ಅಂದರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಒಂದು 15% 20% ರಿಟರ್ನ್ ಸಿಕ್ತು. ಇನ್ನು ಮಿಕ್ಕಿದೆಲ್ಲ ನುಣ್ಣಗೆ ಬೋಳಿಸ್ಕೊಂಡು ಹೋಗ್ಬಿಡ್ತು. ಇನ್ನು ಎರಡನೇವರು ಇನ್ನೂ 1 ಭಾಗ, 2ರಲ್ಲಿ 1 ಭಾಗ ಹೋಯ್ತು. ಇನ್ನು 100ರಲ್ಲಿ 1 ಭಾಗ ಹೋದ್ಮೇಲೆ ಇನ್ನೊಂದು ಭಾಗದಲ್ಲಿ ಏನಾಗುತ್ತೆ, ಅವರು ಸ್ವಲ್ಪ ದಿವಸ ಸ್ಟ್ಯಾಂಡರ್ಡ್ ಆಗಿ ಇರ್ತಾರೆ. ಎಷ್ಟು, ಒಂದು 3 ವರ್ಷ, 4 ವರ್ಷ, 5 ವರ್ಷ, ಹೆಚ್ಚಂದ್ರೆ ಒಂದು 6 ವರ್ಷ, ಇನ್ನೊಂದು ವರ್ಷ ಗ್ರಾಸ್ ಪೀರಿಯಡ್ 7 ವರ್ಷ. ಅದಾದ್ಮೇಲೆ ಕ್ಲೋಸ್ ಮಾಡ್ಬಿಡ್ತಾರೆ. ಇವರು ಫೀಲ್ಡಲ್ಲಿ ಇದ್ರು, ಇನ್ನು 3 ಭಾಗ ಹೋದ್ರು. ಇನ್ನ 1 ಭಾಗದಲ್ಲಿ ಹೆಂಗೋ ಬದುಕ್ತಾ ಇರ್ತಾರೆ ಹೊರತು, ಆ ಒಂದು ಭಾಗದಲ್ಲಿ 1% ಅಂದರೆ 10% ಅಂದರೆ 33 ಲಕ್ಷದಲ್ಲಿ ಅಥವಾ 33 ಸಂಖ್ಯೆಯಲ್ಲಿ ಒಂದು 10% ಅಂದರೆ ಒಂದು 300 ಜನದಲ್ಲಿ 30 ಜನ ಒಂದು ಸ್ಟ್ಯಾಂಡರ್ಡ್ ಆಗಿ ಬೆಳ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ಅನ್ವಯ. ಯಾಕೆ ಮಾರ್ಗದರ್ಶಕರು ಬೇಕು ಅಂತಂದರೆ, ಇದು ಚೆನ್ನಾಗಿ ತಿಳ್ಕೊಂಬಿಡಿ. ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಮತ್ತೆ ಹೊಸಬ್ರೆಲ್ಲ ಬಂದಿರ್ತೀರ, ಆದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ. ಏನಕ್ಕೆ ಹಿಂಗಾಗುತ್ತೆ ಅಂತಂದರೆ, ನಾವು ಯಾವುದೇ ರೀತಿ ದಿನನಿತ್ಯ ಬಳಸುವಂಥ ಅಂದರೆ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಕರೀತಾರೆ. ಅಂದರೆ ಏನೋ ಬಾಡಿಗೆ ಕಟ್ಟಬೇಕು, ರೀಚಾರ್ಜ್ ಮಾಡಬೇಕು, ಪೆಟ್ರೋಲ್ ಹಾಕಬೇಕು, ರೇಷನ್ ಅಂಗಡಿಗೆ ಹೋಗಿ ತಗೊಂಬರ್ಬೇಕು, ಇವೆಲ್ಲ ಕಮಿಟ್ಮೆಂಟ್ಗಳಿವೆಲ್ಲ ನೀಡ್ಸ್. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಮಾಡಲೇಬೇಕು. ಅದು ಬಿಟ್ಟು ಅಂದರೆ ನೀಡ್ಸ್ ಬಿಟ್ಟು ಕೆಲವೊಂದು ವಾಂಟ್ಸ್ ಅಂದರೆ ಮೊಬೈಲ್ ತಗೊಂಡೆ, ಇದು ಬೇಕಾದರೆ ತಗೊಳ್ಬೋದು, ಬೇಡದಿದ್ರೆ ಇರಬಹುದು. ಅಂದರೆ ಮೊಬೈಲ್ ಬೇಕೇ ಬೇಕು ಕಮ್ಯುನಿಕೇಷನ್ಗೆ. 10,000 ರೂಪಾಯಿಗೂ ಮೊಬೈಲ್ ಸಿಗುತ್ತೆ. ಕೆಲವರು 50,000 ತಗೋತಾರೆ, ಲಕ್ಷದ ತಗೋತಾರೆ, 2 ಲಕ್ಷದ ತಗೋತಾರೆ. ಕಾರ್ ಬೇಕು, ಒಂದು 5-6 ಲಕ್ಷಕ್ಕೆ ಸಿಗ್ತದೆ. ಇಲ್ಲ ನಾನು 30 ಲಕ್ಷದ ಕಾರ್ ತಗೋತೀನಿ, 1 ಕೋಟಿ ಕಾರ್ ತಗೋತೀನಿ, 10 ಕೋಟಿ ಕಾರ್ ತಗೋತೀನಿ, 200 ಕೋಟಿನೂ ಕಾರ್ ತಗೋತಾರೆ, ಇರಲಿ, ಸಂತೋಷ. ಬಟ್ ಈ ವಾಂಟ್ಸ್ಗಳಿದೆಯಲ್ಲ, ಇದಕ್ಕೆ ಸೈಟ್ ತಗೋತಾ ಇದ್ದೀರಾ, ಜಮೀನು ತಗೋತಾ ಇದ್ದೀರಾ, ಏನೋ ಹಬ್ಬ ಮಾಡ್ತಾ ಇದ್ದೀರಾ, ಅಂದರೆ ಫಂಕ್ಷನ್ ಮಾಡ್ತಾ, ಮಗಳ ಮದುವೆ ಏನೋ ಮಾಡ್ತಾ ಇದ್ದೀರಾ, ಇವೆಲ್ಲ ದೊಡ್ಡದು. ಈ ದೊಡ್ಡದಕ್ಕೆ ವರ್ಷದಲ್ಲಿ 10,000 ರೂಪಾಯಿ ಖರ್ಚು ಮಾಡೋದಕ್ಕೆ 1,000ದಿಂದ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ನೀವು ಎಲಿಜಿಬಲ್, ಏನು ಬೇಕಾದ್ರೂ ಮಾಡ್ಕೊಳ್ಳಿ. 10,000ದಿಂದ 1,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ನಿಮಗೆ ಕೇವಲ 365 ದಿವಸದಲ್ಲಿ ಫಿಲ್ಟರ್ ಮಾಡಬೇಕಾಗುತ್ತೆ 120 ದಿವಸವನ್ನ.
10,000ದಿಂದ 1,00,000 ಖರ್ಚು ಮಾಡಬೇಕಾದ್ರೆ ಆ 120 ದಿವಸ ಯಾವುದು ಅಂತ ತಿಳ್ಕೊಳ್ಬೇಕಾಗುತ್ತೆ. 1,00,000ದಿಂದ ಏನಾದರೂ 10 ಲಕ್ಷ ರೂಪಾಯಿಗೆ ನಾವು ಖರ್ಚು ಮಾಡ್ತೀನಿ ಅಂದರೆ ಕೇವಲ 48 ದಿವಸ ಮಾತ್ರ ಇದೆ. 365 ದಿವಸದಲ್ಲಿ ನಿಮಗೆ ಹೊಂದಿಕೊಳ್ಳುವಂಥ 48 ದಿವಸ ಯಾವುದು ಅಂತ ನೋಡ್ಕೊಳ್ಬೇಕಾಗುತ್ತೆ. ಇನ್ನೇನಾದರೂ 10 ಲಕ್ಷದಿಂದ 1 ಕೋಟಿ ಖರ್ಚು ಮಾಡ್ತೀನಿ ಅಂತಂದರೆ ನಿಮಗಿರೋದು ಕೇವಲ 18 ದಿವಸ ಮಾತ್ರ. 15ರಿಂದ 18 ದಿವಸ. ಇಂಥ ದಿವಸಗಳನ್ನು ಅವರ ಪೂರ್ವಾಪರಗಳನ್ನೆಲ್ಲ ಸಂಪೂರ್ಣವಾಗಿ ತಿಳಿದು, ನೋಡಪ್ಪ ಇಂತಿಂಥ ದಿವಸ ನೀನು ಮಾಡಿದ್ರೆ ಇದು ನಿನಗೆ ಅತ್ಯದ್ಭುತವಾಗಿ ನಿನ್ನನ್ನು ಬೆಳೆಸುತ್ತೆ. ಬೆಳೆಸಲಿಲ್ಲ ಅಂದರೂ ತಲೆ ಕೆಡಿಸ್ಕೊಂಬೇಡ, ಖಂಡಿತವಾಗ್ಲೂ ಉಳಿಸುತ್ತೆ. ನಿನ್ನ ಮೂಲಧನ ಎಲ್ಲೂ ಹೋಗೋದಿಲ್ಲ, ಅದು ನಿನ್ನ ಹತ್ರನೇ ಇರುತ್ತೆ. ಸ್ವಲ್ಪ ಏರುಪೇರು ಆಗ್ಬೋದು, ಬಟ್ ನಿನ್ನ ಹತ್ರ ಸಂಪೂರ್ಣವಾಗಿರ್ತದೆ. ಇಂಥ ದಿವಸದಲ್ಲಿ ನೀನು ಮಾಡ್ಕೊ ಅಂತೇಳಿ ಹೇಳೋದು ನಂದು ಮೂಲ ಕರ್ತವ್ಯ. ಇದನ್ನ ಈಗ ನಾನು ನಿಮಗೆ ಒಂದು ಸೂತ್ರ ಕೊಟ್ಟಿದ್ದೀನಿ, ಫಾರ್ಮುಲಾ ಕೊಟ್ಟಿದ್ದೀನಿ. ಬಟ್ ಇದ್ರದ್ದು ರಹಸ್ಯಗಳು ನಿಮಗೆ ಗೊತ್ತಿಲ್ಲ, ತಂತ್ರಗಳು ಗೊತ್ತಿಲ್ಲ, ಯುಕ್ತಿಗಳು ಗೊತ್ತಿಲ್ಲ. ಅದನ್ನು ನಾನು ಆನ್ಲೈನಲ್ಲಿ ಹೇಳೋಕ್ಕೂ ಆಗೋದಿಲ್ಲ. ನೀವು ನೇರವಾಗಿ ಬಂದರೆ ಸಂಪೂರ್ಣವಾಗಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಕೆಲವೊಂದು ಇನ್ಡೆಪ್ತಲ್ಲಿ ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಅಥವಾ ಮುಕ್ತ ಸಮಾಲೋಚನೆ ನಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಲಾಗುತ್ತೆ. ಹಿಂಗಿದೆಯಪ್ಪ, ಹಿಂಗೆ ಮಾಡಯ್ಯ, ಹಿಂಗೆ ಅಂತ ಪೂರ್ತಿ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಬಟ್ ಈ ರೀತಿ ಇದನ್ನ ಕೆಲವ್ರು ಏನು ಮಾಡ್ತಾರೆ, ಇಷ್ಟ ಬಂದಂಗೆ ಹೋಗಿ ಮದುವೆ ಮಾಡ್ಕೊತಾರೆ, ಇಷ್ಟ ಬಂದಂಗೆ ಸೈಟ್ ತಗೋತಾರೆ, ಇಷ್ಟ ಬಂದಂಗೆ ಮನೆ ಯಾವಾಗಲೂ ಕಟ್ತಾರೆ. ಯಾಕಪ್ಪ ಕಟ್ಟಿದೆ ಅಂದರೆ ಇವತ್ತು ಯುಗಾದಿ ಹಬ್ಬ ಗುರೂಜಿ, ಅದಕ್ಕೆ ಶುರು ಮಾಡಿದೆ. ಇವತ್ತು ಸಂಕ್ರಾಂತಿ ಹಬ್ಬ ಗುರೂಜಿ, ಅದಕ್ಕೆ ಕಾರ್ ತಗೊಂಡೆ. ಇವತ್ತು ನನ್ನ ಮಗಳು ಹುಟ್ಟಿದ ಹಬ್ಬ ಗುರೂಜಿ, ಅದಕ್ಕೋಸ್ಕರ ಕಾರ್ ತಗೊಂಡೆ. ಸೊ ಇದನ್ನ ನೆನಪಲ್ಲಿರಲಿ ಅಂತ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಅದಕ್ಕೆ ತಗೊಂಡೆ. ಕನ್ನಡ ರಾಜ್ಯೋತ್ಸವ ಇದ್ರೆ ಅದು ನಿನ್ನ ಭಕ್ತಿ ಮನ ಮಸ್ತಿಷ್ಕದಲ್ಲಿ ಇರಲಿ. ಅದನ್ನ ಇಂಥವಕ್ಕೆಲ್ಲ ಉಪಯೋಗಿಸುವಂಥ ಅವಶ್ಯಕತೆ ಇಲ್ಲ. ಈಗ ಕನ್ನಡ ರಾಜ್ಯೋತ್ಸವಕ್ಕೆ ಕಾರ್ ತಗೊಂಡ, ಒಂದು 6-7 ತಿಂಗಳಿಗೆ ಮಾರ್ಬಿಟ್ಟ. ಯಾಕೆ ಮಾರ್ದ? ಕನ್ನಡ ರಾಜ್ಯೋತ್ಸವಕ್ಕೆ ತಗೊಂಡಿದ್ದು ಸಾಯೋವರೆಗೂ ಇಟ್ಕೊಂಡಿರ್ಬೇಕು, ಕನ್ನಡದ ಮೇಲೆ ಅಭಿಮಾನ ಇದ್ರೆ. ಯಾಕೆ ಮಾರ್ದ? 4-5 ತಿಂಗಳಿಗೆ ಯಾಕೆ ಮಾರ್ಬೇಕಾಯ್ತು? ಸೊ ಯಾಕೆ ಮಾರ್ದ ಅಂತಂದ್ರೆ ಅದು ಅವನಿಗೆ ಹೊಂದ್ಕೊಳ್ತಾ ಇಲ್ಲ. ಏನೋ ಕಿರಿಕಿರಿ, ಏನೋ ಗಾಡಿ ಪಂಚರ್ ಆಗ್ಬಿಡ್ತದೆ, ಏನೋ ಕೆಟ್ಟೋಗ್ಬಿಡ್ತದೆ, ಬಂದಾಗೆಲ್ಲ 2-3 ಸಲ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಮನೇಲಿ ಯಾವುದೋ ಒಂದು ಎಲ್ಲೋ ಹೋಗ್ತಾರೆ, ಗಾಡಿ ಕೆಟ್ಟೋಗ್ಬಿಡ್ತದೆ, ಅದನ್ನು ರೆಡಿ ಮಾಡಿಸ್ಕೊಂಡು ಮತ್ತೆ ತಿರ್ಗಾ ಹೋಗಿ ಬರೋಷ್ಟರಲ್ಲಿ ಏನೋ ಒಂದು ಸಮಸ್ಯೆಗಳು. ಈಗ ನವೆಂಬರ್ 1ಗೆ ತಗೊಂಡಿದ್ದು, ಯಾಕೆ ಗಾಡಿ ಕೆಟ್ಟೋಗ್ತಾ ಇದೆ ಈ ರೀತಿ? ಅದು ನವೆಂಬರ್ದು 1 ಕೊರತೆ ಇಲ್ಲ, ನಾನು ಅದರ ಮೇಲೆ ಗೂಬೆ ಕುಂಡಿಸ್ತಾ ಇಲ್ಲ. ನಿಮಗೆ ಆ ಒಂದು ದಿನಾಂಕ ಖಂಡಿತವಾಗಲೂ ಗಾಡಿ ತಗೊಳ್ಳೋದಕ್ಕೆ ಸೂಕ್ತ ಅಲ್ಲ. ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಇಂತಿಂಥ ದಿನಗಳು ಅಂತ ಇರುತ್ತದೆ, ಅದನ್ನು ಫಿಲ್ಟರ್ ಮಾಡಬೇಕು. ದಿ ಬೆಸ್ಟ್. ಈಗ ನೀವೇ ಒಂದು ಶರ್ಟ್ ತಗೊಬೇಕಾದ್ರೆ ಯಾವುದೋ ಕಾಂಜಿ ಪಿಂಜಿ ಶರ್ಟ್ಗಳು ತಗೋತೀರಾ? ಮನೆಗೆ ಬೇಕಾಗಿರೋ ಯಾವುದೇ ವಸ್ತುಗಳನ್ನು ನೋಡಿ ನಿಮ್ಮ ಆಯ್ಕೆ ಹೇಗಿರುತ್ತೆ? ಕೊಳ್ತಾಗಿರೋ ಹಣ್ಣು, ಕೆಲವ್ರು ಹಂಗೆ ಮಾಡೋದು. ಕಂಜೂಸ್ಗಳಿರ್ತಾರೆ, ಅವ್ರು ಏನು ಮಾಡ್ತಾರೆ, ಒಂದು ಬಾಳೆಹಣ್ಣು ಅಂಗಡಿಲಿ 5 ರೂಪಾಯಿ, ಮಂಡಿಗೆ ಹೋಗ್ಬಿಡ್ತಾರೆ. ಮಂಡಿಗೆ ಹೋದ್ರೆ 3 ರೂಪಾಯಿಗೆ ಸಿಗ್ತದೆ. ಆ ಮಂಡಿಗೆ ಹೋಗಿ ಆ 3 ರೂಪಾಯಿನೂ ಕೊಟ್ಟು ತಗೊಳ್ಳಲ್ಲ, 2 ರೂಪಾಯಿ ಕಡಿಮೆ ಇರ್ತದೆ. ಅದರಲ್ಲಿ ಸ್ವಲ್ಪ ಹಣ್ಣಾಗಿರೋದು, ಕಳ್ತೋಗಿರೋದು ಅದನ್ನೆಲ್ಲ ಬಿಸಾಕ್ಬಿಡ್ತಾರೆ. ಹಣ ಇದೆಷ್ಟು ಅಂತಾರೆ. ಅದೇನಿಲ್ಲ, 1 ರೂಪಾಯಿ ಕೊಟ್ಟು ತಗೊಂಡೋಗು ಅಂತಾರೆ. 50 ರೂಪಾಯಿ ಕೊಟ್ಬಿಟ್ಟು 50 ಬಾಳೆ ಅಂತ ಅಂದ್ಬಿಡ್ತಾರೆ, ಕೊಳ್ತಾಗಿರೋದು. ಕಂಜೂಸ್ಗಳು ಹಿಂಗೆ ಮಾಡ್ತಾರೆ. ಬಟ್ ಅವ್ರದ್ದು ಬಿಟ್ಬಿಡಿ. ನೀವು ಏನೇ ತಗೊಂಡಿದ್ದೀರಿ, ಇವತ್ತು ನಿಮ್ಮ ಮನೇಲಿ ಏನೇನಿದೆ, ನೀವು ಹಾಕೋ ಬಟ್ಟೆ, ಶೂ, ಚಪ್ಪಲಿ, ಬೆಲ್ಟು, ಬ್ಯಾಗು, ಲ್ಯಾಪ್ಟಾಪು, ಮೊಬೈಲು, ಇದನ್ನೆಲ್ಲ ಕಾಂಜಿ ಪಿಂಜಿ ತಗೋತೀರಾ? ಅವನು ಬಡವನಾದರೂ ಕೂಡ ಅವನಿಗೆ ಡಿಯೋ ಗಾಡಿ ಬೇಕು. ಸೊ ಏನಾದ್ರು KTM ಬೈಕ್ ಬೇಕು, ಡ್ಯೂಕ್ ಬೈಕ್ ಬೇಕು. ಅವ್ನು ಗುಡಿಸ್ಲಲ್ಲಿರೋದು ಅವನಿಗೆ ಸ್ವಿಫ್ಟ್ ಕಾರ್ ಬೇಕು, ಸ್ಕೋಡಾ ಕಾರ್ ಬೇಕು. ಇರಕ್ಕೆ ಸ್ವಂತ ಮನೆ ಇಲ್ಲ, ಒಟ್ಟಿಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು ಅಂತ. ಅಂದ್ರೆ ಏನೇ ತಗೊಂಡ್ರು ದಿ ಬೆಸ್ಟ್ ಆಯ್ಕೆ. ಯಾಕೆ ದಿ ಬೆಸ್ಟ್ ಆಯ್ಕೆ ಮಾಡ್ಕೊಳ್ತೀರಾ? ಯಾಕೆ ದಿ ಬೆಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು? ಯಾಕೆಂದ್ರೆ ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೀರಿ, ಸಮೃದ್ಧಿ ಹೊಂದುತ್ತಾ ಇದ್ದೀರಿ ಅನ್ನೋದಕ್ಕೆ ಇದು ನಿಧಾನವಾಗಿ ಹಂತವಾಗಿ ದಿ ಬೆಸ್ಟನ್ನು ಆಯ್ಕೆ ಮಾಡ್ತಾ ಹೋಗ್ತೀರಾ. ಮದುವೆ ಮಾಡ್ಕೊಳ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ಸಿಕ್ತು, ಮದುವೆ ಆಗ್ತೀರಾ, ನೋಡ್ತಿರಲ್ಲ ಹಿಂದೆ ಮುಂದೆ ರೂಪ ನೋಡ್ತೀರಾ, ಅವ್ರದ್ದು ಕುಲ, ಜಾತಿ, ಮತ ಎಲ್ಲವನ್ನ ನೋಡ್ತೀರಾ. ಅವಳು ಏನು ಕೆಲ್ಸಕ್ಕೈತಾ, ಅವ್ರ ಆಸ್ತಿ ಪಾಸ್ತಿ ಇದೆಯಾ, ಎಲ್ಲ ನೋಡ್ತೀರಾ. ನೋಡ್ಬಿಟ್ಟು ದಿ ಬೆಸ್ಟನ್ನೇ ಆಯ್ಕೆ ಮಾಡ್ಕೊಳ್ತಿರಲ್ಲ. ಅದು ದಿ ಬೆಸ್ಟ್ ಆಗಿಲ್ಲದೆ ಹೋದ್ರೆ ಅಟ್ಲೀಸ್ಟ್ ಒಂದು ಬ್ಯೂಟಿನಾದರೂ ಇರಬೇಕು, ಅದು ನಮ್ಗೆ ಅನುಕೂಲಕ್ಕಾಗಬೇಕು ಅಂತ ನೋಡ್ತಿರಲ್ಲ. ಸೊ ಇದನ್ನೆಲ್ಲ ನೋಡೋವಂಥವ್ರು ಇದನ್ನ ಯಾಕೆ ಗಮನಿಸೋದಿಲ್ಲ ಅಂದರೆ ಮಾರ್ಗದರ್ಶನವನ್ನು ಯಾಕೆ ಪಡ್ಕೊಳ್ಳೋದಿಲ್ಲ? ನವೆಂಬರ್ 1 ಗಾಡಿ ತಗೊಂಡೆ, ನಮ್ಮ ತಾತ ಇವತ್ತು ಹುಟ್ಟಿದ ದಿವಸ, ಅದಕ್ಕೋಸ್ಕರ ಗೃಹ ಪ್ರವೇಶ ಮಾಡಿದೆ. ನಿಮ್ಮ ತಾತ ಹುಟ್ಟಿದ ದಿವಸ ಗೃಹ ಪ್ರವೇಶ ಮಾಡು ಅಂತ ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿಲ್ಲ. ಅವನ ತಲೆಗೆ ಅವನಿಗೆ ಬಂತು,
ನಮ್ಮ ತಾತ ಸತ್ತಿದ್ದ ದಿವಸ ಏನೋ ನೆನಪಿರ್ಬೇಕು, ಅದಕ್ಕೋಸ್ಕರ ಗೃಹಪ್ರವೇಶ ಮಾಡಿದೆ. ಗೃಹಪ್ರವೇಶ ಮಾಡಿದ ದಿವಸ ನಮ್ಮ ತಾತ ಸತ್ತಂತ ದಿನ ಅಂತ ನೆನಪಿಗೆ ಇಟ್ಕೊಳ್ಳೋದಕ್ಕೋಸ್ಕರ. ಯಾಕೆ ನೆನಪಿಗೆ ಇಟ್ಕೋಬೇಕು? ಎಲ್ಲೋ ಒಂದು ಮನೆಯಲ್ಲಿ ಕೆಲವರು ಡೇಟು, ಮಂತು, ಇಯರ್ ಎಲ್ಲ ಹಾಕ್ಸ್ಬಿಟ್ಟಿರ್ತಾರೆ ಹಳೆ ಕಾಲದಲ್ಲಿ, ಇವಾಗ ಮಾಡಿಸಲ್ಲ. ಮನೆಗೆ ಒಂದು ಫ್ರೇಮ್ ಹಾಕ್ಸ್ಬಿಡು, ನಿನಗೆ ನೆನಪಿರ್ತದೆ. ತಾತ ಸತ್ತಾಗ ಯಾಕೆ ನೀನು ಗೃಹಪ್ರವೇಶ ಮಾಡಬೇಕು? ಬಟ್ ಕೆಲವರೆಲ್ಲ ಅವ್ರವ್ರ ಮೈಂಡಿಗೆ ಏನೇನು ಬಂತು ಹಂಗೆಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಸಾಕಷ್ಟು ನಷ್ಟಗಳಾಗ್ತವೆ. ಬರೀ ನಷ್ಟ ಅಂತ ತಿಳ್ಕೊಂಬೇಡಿ, ಲಾಭನೂ ಆಗ್ತವೆ. ನನ್ನ ಹತ್ರನೇ ಕೇಳಬೇಕು ಅಂತಿಲ್ಲ, ಕೇಳದೇ ಇದ್ರೂ ಕೂಡ ಅವ್ರಿಗೆ ಲಾಭ ಆಗ್ತದೆ. ಬಟ್ ಈ ಲಾಭ ಆಗೋದು ಎಷ್ಟು ಪರ್ಸೆಂಟ್ ಅಂತಂದ್ರೆ 100 ಜನದಲ್ಲಿ 97 ಜನ ದಬಾಕತ್ತಾರೆ. ಇನ್ನು ಕೇವಲ 3% ಮಾತ್ರ ಅದರಿಂದ ಅವ್ರಿಗೆ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ. ಅವ್ರು ಕೇಳೋ ಅವಶ್ಯಕತೆನೇ ಇಲ್ಲ. ಈ 3 ಯಾರು? ಯಾಕೆ ಇವ್ರು 3 ಜನಕ್ಕಾಗುತ್ತೆ? ಅವ್ರನ್ನ ಅದೃಷ್ಟವಂತರು ಅಂತ ತಿಳ್ಕೊಳ್ಳಿ. ಏನೋ 100 ಜನದ ಹೆಸರು ಕೊಲ್ಕೋ ಹಾಕೋದು, ಚೀಟಿ ಹಾಕೋದು, ಯಾರ ಹೆಸರು ಬರ್ತದೆ ಅವ್ರಿಗೆ 1 ಲಕ್ಷ ಬಹುಮಾನ ಅಂತ. 3 ಜನದ ಹೆಸರು ಬಂತು, 1 ಲಕ್ಷ ಅವ್ರಿಗೆ ಕೊಟ್ರು. ಇನ್ನು 97 ಜನಕ್ಕೆ ಸಿಗ್ಲಿಲ್ಲ. ಪಾಪ ಅವರು ಏನೋ ಪರ್ಚೇಸ್ ಮಾಡಿದ್ರು, ಒಂದು 50,000ದ್ದು, 1 ಲಕ್ಷದ್ದು. 1 ಲಕ್ಷಕ್ಕೆ ದುಡ್ಡು ಬರೀ ಕೇವಲ 3 ಜನಕ್ಕೆ ಮಾತ್ರ ಸಿಕ್ತು. ಯಾಕೆ ಸಿಕ್ತು? ಇನ್ನು ಮಿಕ್ಕಿದವ್ರಿಗೆ ಯಾಕೆ ಸಿಗ್ಲಿಲ್ಲ? ಅದೇ ಥರ ಇದ್ರೂ ಅಷ್ಟೇ, ಮಾರ್ಗದರ್ಶನ ಇಲ್ಲದೇನೆ ನೀವೇನಾದರೂ ಹೋದ್ರೆ ಅದರಲ್ಲಿ 97 ಜನ ಲಾಸ್ ಮಾಡಿಕೊಂಡ್ರು, 97 ಜನ ಕಳ್ಕೊಂಡ್ರು. ಕೇವಲ ಪಾಸ್ ಆಗಿದ್ದು 3 ಜನ. ಈ 3 ಜನ ಪಾಸ್ ಆಗಿರೋದನ್ನ ನೋಡಿ ಅವನು ಪಾಸ್ ಆಗೋನೆ, ನಾನು ಪಾಸ್ ಆಗ್ಬಿಡ್ತೀನಿ, ಅವನು ಅದ್ಭುತವಾಗಿ ಲಾಭ ಗಳಿಸ್ತಾ ಬಿಸ್ನೆಸ್ ಮಾಡ್ದ. 1 ವರ್ಷದಿಂದ ಅವನು ಭಿಕ್ಷೆ ಬಿಡ್ತಾ ಇದ್ದ, ಹಣ ಕಾಸು ಕೊಡು, ಟೀ ಕುಡಿಸು ಅಂತ. ಇವತ್ತು ಬರೀ 3 ವರ್ಷಕ್ಕೆ ಕಾರು, ಬಂಗ್ಲೆ ಎಲ್ಲ ತಗೊಂಡ್ಬಿಟ್ಟವನೆ, ನಾನು ತಗೊಂಡ್ಬಿಡ್ತೀನಿ. ಸೊ ಅವನು ಹೆಂಗೆ ಮಾಡ್ದ, ಇವನು ಹಂಗಂಗೆ ಮಾಡ್ತಾನೆ, ಹೋಗಿ ಪಾಪ ದಬಾಕತ್ತಾನೆ. ಈ ಎಷ್ಟೊಂದು ವಾಸ್ತು ವಿಚಾರದಲ್ಲಿ ನನ್ನ ಅನುಭವದಲ್ಲಿ ದೊಡ್ಡ ದೊಡ್ಡ ಕೇಸ್ಗಳನ್ನು ಮಾತ್ರ ನಾನು ಹಂಚ್ಕೊಳ್ತೀನಿ, ಚಿಕ್ಕದೆಲ್ಲ ಹಂಚ್ಕೊಳ್ಳೋದಿಲ್ಲ. ಯಾರೋ ಒಬ್ಬ ಸಿನಿಮಾ ನಟನ ಫಾರ್ಮ್ ಹೌಸ್ ತಗೊಂಡ. ಅವನ ಹತ್ರ ಒಂದು 150 ಕೋಟಿ ಆಸ್ತಿವಂತ, ಅದೊಂದು 15 ಕೋಟಿ ದುಡ್ಡು ಕೊಟ್ಬಿಟ್ಟು ತಗೊಂಡ. ಅಂದ್ರೆ ಅವನ ಹತ್ರ ಇರೋದ್ರಲ್ಲಿ ಒಂದು 10% ಖರ್ಚು ಮಾಡ್ದ. ತಗೊಂಡೊಂದು 3 ವರ್ಷಕ್ಕೆ ಅವನು 1000 ಕೋಟಿ ದುಡಿದ್ಬಿಟ್ಟ. ಅದು ವಾಸ್ತು ಪ್ರಕಾರ ಇತ್ತು. ಗಂಡನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಹೆಂಡತಿ ಎಲ್ಲೋ ಒಬ್ಬ ಸ್ಪೆಷಲಿಸ್ಟ್ ಆಂಧ್ರದಿಂದ ಕರ್ಕೊಂಬಂದು, ಅದ್ಭುತವಾಗಿದೆಯಮ್ಮ, ಈ ಜಾಗದಲ್ಲಿ ಯಾರೇ ಕಟ್ಟಿದ್ರು ತಗೊಂಡ್ರೆ ಸಾಕತ್ ಉದ್ಧಾರ ಆಗ್ಬಿಡ್ತಾರೆ, ತಗೊಳ್ಳಿ ಅಂತ. ನಿಜವಾಗ್ಲೂ ಅವ್ನು ಹೇಳ್ದಂಗೆ ಉದ್ಧಾರ ಆಗ್ಬಿಟ್ರು. ಅವನೇನ್ ಮಾಡ್ದ, ಪಕ್ಕದಲ್ಲಿ ಇನ್ನೊಂದು ಜಾಗ ಸಿಕ್ತು, ಇದನ್ನ ಮಾರ್ಬಿಟ್ಟ 3 ವರ್ಷಕ್ಕೆ. ಎಷ್ಟಕ್ಕೆ ಮಾರ್ದ? 75 ಕೋಟಿಗೆ ಮಾರ್ದ. ಇನ್ನೊಬ್ಬ ಅವನ ಸ್ನೇಹಿತ ಏನ್ ಮಾಡ್ದ, ಅವನು ಬೆಳೆದವನೇ, ನಾನು ಬೆಳಿತೀನಿ ಅಂತೇಳಿ ಇವನ ಹತ್ರ 75 ಕೋಟಿ ಯೋಗ್ಯತೆ ಇಲ್ಲ, ಅವನ ಹತ್ರ ಇದ್ದಿದ್ದ ದುಡ್ಡಲ್ಲಿ 10% ಇದಕ್ಕೆ ಹಾಕ್ಬಿಟ್ಟು ಬೆಳೆದ. ಇವನೇನ್ ಮಾಡ್ದ, 25 ಕೋಟಿ ಮಾತ್ರ ಇವನ ಹತ್ರ ಇದೆ, ಇನ್ನೊಂದು 50 ಕೋಟಿಗೆ ಸಾಲ ಮಾಡ್ದ, ಒಡವೆಗಳನ್ನಿಟ್ಟ, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ತಗೊಂಡೋಗಿ ಅದನ್ನ ತಗೊಂಡ. ಅವನು ಇನ್ನೊಂದು ಬೇರೆ ಕಡೆ ಹೋಗಿ ಒಂದು 150 ಕೋಟಿಗೆ ಒಳ್ಳೆ ಅದ್ಭುತವಾಗಿರೋ ಫಾರ್ಮ್ ಹೌಸ್ ತಗೊಂಡ, ಒಂದು 40 ಎಕರೆ 50 ಎಕರೆ. ಈ ತಗೊಂಡವನು ಪಾಪ ಅವ್ನು 3 ವರ್ಷದಲ್ಲಿ ಬೆಳೆದ, ಇವನ್ 3 ವರ್ಷದಲ್ಲಿ ಭಿಕಾರಿ ಆಗ್ಬಿಟ್ಟ. ಈಗ ಬದುಕವನು ಇಲ್ಲ ಗೊತ್ತಿಲ್ಲ. ಹೆಬ್ಬಾಳದಲ್ಲಿ ಒಬ್ಬ ಭಿಕ್ಷುಕ ಇದ್ದ, ಇದು ಅವನ ಕತೆ. ಇವಾಗ ಇದನ್ನು ನನಗೆ ಸುಮಾರು ವರ್ಷ ಆಯ್ತು, ಸಿಗ್ಲಿಲ್ಲ. ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಬಂದಿದ್ದೆ. ಬಟ್ ಈಗ ಇದನೋ ಇಲ್ಲ ಗೊತ್ತಿಲ್ಲ. ಹೆಂಡತಿ ಬಿಟ್ಟು ಓಡೋಗ್ಬಿಟ್ಲು, ಮಗಳು ಪಾಪ, ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು. ಸೊ ಒಬ್ಬನಿಗೆ ಉದ್ಧಾರ ಮಾಡ್ತು ವಾಸ್ತು, ಇನ್ನೊಬ್ಬನಿಗೆ ಹಾಳು ಮಾಡ್ಬಿಡ್ತು. ಯಾಕವನು ಉದ್ಧಾರ ಆದ, ಯಾಕೆ ಇವನು ಹಾಳಾದ? ಇದಕ್ಕೆ ಏನು ಕಾರಣ ಅಂದ್ರೆ, ನೀವು ತಿಳ್ಕೊಂಡಿರೋ ಪ್ರಕಾರ ವಾಸ್ತು ಪ್ರಕಾರ ಚೆನ್ನಾಗಿದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರು ಯಾವುದೇ ಬಂದ್ರು ಅವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಖಂಡಿತವಾಗಿ ತಿಳ್ಕೊಂಬೇಡಿ. ಅಗೈನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆ ಜಾಗ ಕೇವಲ 3 ಜನಕ್ಕೆ ಮಾತ್ರ ಅದೃಷ್ಟವನ್ನ ತಂದ್ಕೊಡುತ್ತೆ. ಇನ್ನು 97 ಜನ ಖಂಡಿತವಾಗ್ಲೂ ಇರೋದನ್ನೆಲ್ಲ ಕಳ್ಕೊಳ್ತಾರೆ. ಸೊ ಆದ್ರಿಂದ ಎಲ್ಲಾ ಸ್ಥಳಗಳು ಎಲ್ಲರಿಗೂ ಸೂಕ್ತವಾಗೋದಿಲ್ಲ, ಎಲ್ಲಾ ಬಿಸ್ನೆಸ್ಗಳು ಎಲ್ಲರಿಗೂ ಸೂಕ್ತವಾಗೋದಿಲ್ಲ. ಕೆಲವೊಂದು ಕುಲಕಸಬು ಅಂತ ಇರ್ತವೆ, ಮತ್ತೆ ಕೆಲವೊಂದು ನಿಮಗೆ ಇಷ್ಟ ಇರುವಂಥದ್ದು. 3 ರೀತಿ ಆಯ್ಕೆಗಳು ಮನುಷ್ಯನಿಗೆ ನಿಸರ್ಗ ಕೊಟ್ಟೆ ಕೊಡ್ತದೆ. ಈ ತ್ರಿಶಕ್ತಿಗಳನ್ನ ಚೆನ್ನಾಗಿ ತಿಳ್ಕೊಂಬಿಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ಸ್ತರಗಳಲ್ಲೂ, ಸೂಕ್ಷ್ಮ ಸ್ತರದಲ್ಲೂ, ಸ್ಥೂಲ ಸ್ತರದಲ್ಲೂ ಇದ್ದೇ ಇರ್ತವೆ. ಈ 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದ್ರೆ ಶುರುವಾಗುತ್ತೆ, ಬದುಕುತ್ತೆ, ಸತ್ತೋಗುತ್ತೆ. ಇದು 3 ನಿರಂತರವಾಗಿ ನಮ್ಮ ಜೊತೆಲಿ ಇದ್ದೇ ಇರ್ತದೆ, ಇಡೀ ಕಡೆ ಉಸಿರಿರೋರ್ಗೂ ಇದ್ದೇ ಇರ್ತದೆ. ಸೊ ಇದನ್ನ ನಮಗೆ ಹೊಂದ್ಕೊಳ್ಳುವಂಥ ಬಿಸ್ನೆಸ್ ಬೇರೆ, ನಮಗೆ ಎಕ್ಸ್ಪೀರಿಯನ್ಸ್ ಇರೋ ಬಿಸ್ನೆಸ್ ಬೇರೆ, ನಮಗೆ ಇಷ್ಟ ಇರೋ ಬಿಸ್ನೆಸ್ ಬೇರೆ. ಈಗ ಇದರಲ್ಲಿ ಯಾವುದನ್ನ ಮಾಡಬೇಕು, ಯಾವುದನ್ನ ಬಿಡಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಹೇಗ್ ಮಾಡಬೇಕು, ಇದೆಲ್ಲ ತ್ರಿಶಕ್ತಿಗಳು. ಇದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಈಗ ಈ 3ರಲ್ಲಿ ಯಾವ್ದು ಮಾಡ್ತೀಯಪ್ಪ? ಕೆಲವರು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇರೋದು ಮಾಡ್ತೀನಿ. ಬಹಳ ಸಂತೋಷ. ಈಗ ನೀನು ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ಏನಾದ್ರು ಮಾಡಿದ್ರೆ ನೀನು ಬೆಳಿತೀಯಾ, ಇಲ್ಲ ಉಳಿತೀಯಾ, ಇಲ್ಲ ಅಳಿತೀಯಾ?
ಏನಾಗ್ತೀಯ? ಅದು ಗೊತ್ತಿಲ್ಲ ಗುರೂಜಿ, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇನ್ನೊಬ್ಬ ಹೇಳ್ತಾನೆ, ನನಗೆ ಹೊಂದ್ಕೊಳ್ಳೋದನ್ನು ಮಾಡ್ತೀನಿ. ಈಗ ನೀನು ಹೊಂದ್ಕೊಳ್ಳೋದನ್ನು ಮಾಡಿದ್ರೆ ಉಳಿತ್ಯಾ, ಅಳಿತ್ಯಾ, ಬೆಳಿತ್ಯಾ, ಯಾವ್ದ್ರನ್ನ ಮಾಡ್ತೀಯಪ್ಪ? ನಂಗೆ ಗೊತ್ತಿಲ್ಲ ಗುರೂಜಿ. ಈಗ ನಿನಗೆ ಇಷ್ಟ ಇರೋದು ಮಾಡ್ತೀಯ, ಇದರಲ್ಲಿ ಬೆಳಿತ್ಯಾ, ಉಳಿತ್ಯಾ, ಅಳಿತ್ಯಾ, ನಂಗೆ ಗೊತ್ತಿಲ್ಲ ಗುರೂಜಿ. ಎಲ್ಲರಿಗೂ ಇದೆ ಒಂದೇ ಉತ್ತರನೇ, ಗೊತ್ತಿಲ್ಲ. ಇದನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಆದ್ರಿಂದ ಕೆಲವೊಬ್ಬರಿಗೆ ಕೆಲವೊಂದು ಬಿಸ್ನೆಸ್ ಕೂಡ ಬರ್ತದೆ. ಅವನು ಓದಿರೋದೇ ಏನೋ, ಕೆಲಸ ಮಾಡ್ತಾ ಇರೋದೇ ಏನೋ. ಅವನು ಓದೇ ಇಲ್ಲ, ಬಟ್ ಅದ್ಭುತವಾಗಿ ಓದಿರೋರ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡವನು. ಹೆಬ್ಬೆಟ್ಟು ಸೈನ್ ಹಾಕೋದೊಂದು ಕಲ್ತ್ಕೊಂಡವನು. ಓದಕ್ಕಿದಕ್ಕೆಲ್ಲ ಬರಲ್ಲ, ಬಟ್ ಚೆನ್ನಾಗಿ ಓದಿರೋ ಡಿಗ್ರಿ, ಅದೇನೋ ಹವಾರ್ಡ್ ಯೂನಿವರ್ಸಿಟಿ ಏನೋ ಅಮೆರಿಕದಲ್ಲಿದೆ, ಅಲ್ಲಿ ಓದಿರೋನ್ನ ಕೆಲ್ಸಕ್ಕೆ ಇಟ್ಕೊಂಡವನು. ಅವನಿಗೆ ಸಂಬಳ ಎಷ್ಟು ಅಂತಂದ್ರೆ 5 ಲಕ್ಷ ತಿಂಗಳಿಗೆ ಸಂಬಳ. ಇವನು ಎಷ್ಟು ಓದವನೇ, ಓದಿಲ್ಲ, ಸೈನ್ ಹಾಕೋದು ಕಲ್ತ್ಕೊಂಡವನು, ಅಂದ್ರೆ ಹೆಬ್ಬೆಟ್ಟು. ಸೊ ಯಾಕೆ ಹಿಂಗೆ ಮಾಡ್ತಾರೆ? ಸೊ ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಬಹಳ ಬಹಳ ಟಫ್ ಕೆಲಸ. ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಜೀವನ ಕಳ್ತ್ಕೊಳ್ಳೋ ಬದಲು ಯಾರೋ ಒಬ್ರಿಗೆ ಅವ್ರಿಗೆ ಮಾರ್ಗದರ್ಶನ ತಗೊಂಡು ನೀವು ಮುಂದೆ ಗುರಿ ಹಿಂದೆ ಗುರು ಇಟ್ಕೊಂಡಿರೋರೆಲ್ಲ ಏನು ಮಾಡ್ತಾರೆ, ಲೈಫ್ ಲೀಡಾಗಿ ಆರಾಮಾಗಿ ಹೋಗ್ತಾ ಇರ್ತದೆ. ಯಾರ್ಯಾರಿಗೆ ಇದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಬೀಳ್ತಾ ಇರ್ತಾರೆ, ದಬಾಕೊಳ್ತಾ ಇರ್ತಾರೆ. ಎಷ್ಟು ಜನ ಒಬ್ಬರ ಇಬ್ಬರ ಎಲ್ಲರೂ ಕೂಡ. ಸೊ ಒಬ್ರು ನೋಡಿ ಕಲಿಯೋದು. ದಯವಿಟ್ಟು ಆ ರೀತಿ ಮಾಡಬೇಡಿ. ಪ್ರತಿಯೊಂದು ಸಮಸ್ಯೆಗೆ, ಅಂದರೆ ಪ್ರತಿಯೊಂದು ಪರಿಹಾರಗಳಿಗೆ ಖರ್ಚನ್ನು ನೀವು ಮಾಡಲೇಬೇಕಾಗುತ್ತೆ. ಅದು ಸ್ಥೂಲವಾಗಾದರೂ ಮಾಡಿ, ಸೂಕ್ಷ್ಮವಾಗಾದರೂ ಮಾಡಿ. ಒಟ್ಟಿನಲ್ಲಿ ಖರ್ಚಿಲ್ದಿರ ಯಾವುದೇ ಪರಿಹಾರಗಳು ನಿಮಗೆ ಬರೋದಿಲ್ಲ. ಯಾರೋ ನಿಮಗೆ ಕೆಲವೊಬ್ಬರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟಿರ್ತಾರೆ, ಉಚಿತವಾಗಿ ಕೊಟ್ಟಿರ್ತಾರೆ. ನೀವು ಅಲ್ಲಿ ಉಚಿತ ತಗೊಂಡಿರ್ತೀರ, ಅದರ 2ರಷ್ಟು 3ರಷ್ಟು ನೀವು ಹಣವನ್ನು ನೀವು ಬೇರೆ ಕಡೆ ಕಳ್ಕೊಂಡಿರ್ತೀರ. ಇಲ್ಲಿ ಯಾವುದು ಉಚಿತ ಅಂತ ನೀವು ಅನ್ಕೊಂಡಿರ್ತೀರ, ಫ್ರೀ. ಕೆಲವರಿಗೆಲ್ಲ ಆಸೆ ಉಚಿತವಾಗಿರೋದಕ್ಕೆ ಹೋಗ್ತಾರೆ, ಮತ್ತೆ ಕೆಲವೊಂದು ಕಡಿಮೆ ಇರೋದಕ್ಕೆ ಹೋಗ್ತಾರೆ, ಹುಡುಕಾಡ್ತಾರೆ. ಅಂದರೆ ಹೈ ಕ್ವಾಲಿಟಿ ಬೇಕು, ಬಟ್ ಕಡಿಮೆ ಬೆಲೆದು ಬೇಕು. ಇಲ್ಲಿ ನೀವು ಹೈ ಕ್ವಾಲಿಟಿ ತಗೊಂಡು ಕಡಿಮೆ ಬೆಲೆ ಕೊಟ್ಟಾಗ ಏನಾಗುತ್ತೆ, ಅದರದ್ದು ಮೂಲಧನ ಅಂತ ಇರುತ್ತೆ. ಅದು ಯಾರೋ ಮ್ಯಾನುಫ್ಯಾಕ್ಚರರು ಅಥವಾ ರಿಟೇಲ್ ಮಾಡೋನ್ ಫಿಕ್ಸ್ ಮಾಡೋದಲ್ಲ, ಅದು ನಿಸರ್ಗ ಫಿಕ್ಸ್ ಮಾಡುತ್ತೆ ಇದು ಮೂಲಧನ ಏನು ಅಂತ. ಆ ಮೂಲಧನವನ್ನು ನೀವು ಕಟ್ಟಲೇಬೇಕಾಗ್ತದೆ. ಒಂದು ಉದಾಹರಣೆಗೆ, ಇದು ನೈಜವಾಗಿ ನಡೆದಿರೋ ಘಟನೆ, ಇವೆಲ್ಲ ನಿಮ್ಗೆ ಗೊತ್ತಿರ್ತದೆ, ಅಕ್ಕಪಕ್ಕ ರಿಲೇಷನ್ ಫ್ರೆಂಡ್ಸಲ್ಲಿ ಸರ್ಕಲಲ್ಲಿ ಆಗಿರ್ತದೆ. ಒಂದು ಯಾವುದು ಫಾರ್ಚುನರ್ ಕಾರು 2022ನೇ ಮಾಡಲು, ಈಗ 2024ರಲ್ಲಿ 2 ವರ್ಷ ಆಯಿತು ತಗೊಂಡು. 2 ವರ್ಷಕ್ಕೆ ನನಗದು ಗೊತ್ತಿಲ್ಲ ಬೆಲೆ, ಸುಮ್ಮನೆ ನಿಮ್ಗೆ ಒಂದು ಅಂದಾಜು ಹೇಳ್ತಾ ಇದ್ದೀನಿ. ಒಂದು 50 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಫಾರ್ಚುನರ್ ಕಾರು. 2 ವರ್ಷ ಓಡಿಸಿದ್ದಾನೆ, ಒಂದು 30,000 ಕಿಲೋಮೀಟರ್ ಓಡಿಸಿದ್ದಾನೆ. 2 ವರ್ಷದಲ್ಲಿ ಅದನ್ನು ಕಡಿಮೆ ಬೆಲೆ ಕೊಟ್ಟವನು. ಜನರಲ್ ಆಗಿ ಶೋರೂಮ್ಗೆ ಕರ್ಕೊಂಡು ಹೋದ್ರೆ ಅದರದ್ದೇನೋ ಒಂದು ವ್ಯಾಲ್ಯೂ ಇರ್ತದೆ. ಇಲ್ಲಪ್ಪ ಇದಕ್ಕೊಂದು 35 ಲಕ್ಷ ಕೊಡ್ತೀನಿ, ಅಥವಾ ಒಂದು 36-37 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಏನೋ ಮಾರ್ಕೆಟಲ್ಲಿ ನಾವು ಸ್ವಲ್ಪ ಮಾತಾಡೋದು ಕಲ್ತಿರ್ತೀರಿ, ಕಲ್ತ್ಕೊಂಡು ಏನೋ ಒಂದು 32-33 ಲಕ್ಷಕ್ಕೆ ಮಾತಾಡಿರ್ತೀವಿ. ಇವನೇನು ಮಾಡ್ದ, ಬುದ್ಧಿವಂತ, ಇವ್ರಿಗೆಲ್ಲ ಕರ್ಕೊಂಬಂದು ಯಾಮಾರಿಸಿ ಅವನ ಹತ್ರ ಬರೀ 20 ಲಕ್ಷಕ್ಕೆ ತಗೊಂಡ್ಬಿಟ್ಟವನು. 2 ವರ್ಷದ ಗಾಡಿನ 50 ಲಕ್ಷ ರೂಪಾಯಿ ವ್ಯಾಲ್ಯೂ ಇರೋದನ್ನ ಕೇವಲ 20%, ಅಂದರೆ 40%ಗೆ ತಗೊಂಡ್ಬಿಟ್ಟವನು. ತಗೊಂಡೇನು ಮಾಡ್ದ, ಏನು ಕುಣಿದಾಡ್ತಾನೆ, ಮೀಸೆ ತಿರುಗ್ತಾವನೆ, 20 ಲಕ್ಷಕ್ಕೆ ತಗೊಂಡೆ, 20 ಲಕ್ಷಕ್ಕೆ ತಗೊಂಡೆ, ಇಷ್ಟು ಕಡಿಮೆ ಯಾರೂ ಸಾಧ್ಯವೇ ಇಲ್ಲ ಅಂತ ತಗೊಂಡು 7 ತಿಂಗಳಿಗೆ ಒಂದು ಆಕ್ಸಿಡೆಂಟ್ ಮಾಡ್ದ. ಅದರಿಂದ ಸರಿಯಾಗಿ ಹೊಡ್ತಾ ಬಿತ್ತು, ಅವ್ನ ಬಿಸ್ನೆಸ್ಗೆ ಹೊಡ್ತಾ ಬಿತ್ತು, ಫ್ಯಾಮಿಲಿಗೆ ಹೊಡ್ತಾ ಬಿತ್ತು. ಅವ್ರ ಘನತೆ ಗೌರವ, ಕೆಲವರು ಇದಕ್ಕೆಲ್ಲ ಭಾಳ ಹಂಚ್ತಾರೆ, ಕೆಲವರೇನು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಮಾನ ಮರ್ಯಾದೆ, ಘನತೆ ಗೌರವ, ಇದಕ್ಕೆಲ್ಲ ಡಿಗ್ನಿಟಿ, ಅದಕ್ಕೆ ಹೊಡ್ತಾ ಬಿದ್ದರೆ ಸತ್ತೇ ಹೋಗ್ಬಿಡ್ತಾರೆ. ಕೆಲವರು ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ. ಸೊ ಅದಕ್ಕೆ ಹೊಡ್ತಾ ಬೀಳೋದಕ್ಕೆ ಬಿಡೋದಿಲ್ಲ. ಈಗ ಬಿತ್ತು, ಈಗ ಅವನು ಏನು 20 ಲಕ್ಷ, ನಾನು ಒಂದು 15 ಲಕ್ಷ ಉಳಿಸ್ಬಿಟ್ಟೆ ಅಂತ ಮೆರಿತಾ ಇದ್ದ, ಹೋಗಿ ಆಕ್ಸಿಡೆಂಟ್ ಮಾಡಿ ಸುಮಾರು ಹೆಚ್ಚು ಕಡಿಮೆ ಒಂದು 20 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಿಬಿಟ್ಟು ಆ ಕೇಸಿಂದ ಹೊರಗಡೆ ಬಂದ. ನಾನು ಸುಲಭವಾಗಿ ಹೇಳ್ತಾ ಇದ್ದೀನಿ, ಅವನು ಬಂದಿದ್ದು ಸುಮಾರು 18 ತಿಂಗಳು ಹಿಡಿತು. ಆಕ್ಸಿಡೆಂಟ್ ಆಗಿ 18 ತಿಂಗಳಿಗೆ ಹಿಂಗೆ ಹಿಡಿತು. ಅಂದರೆ ನಾನು ನಿಮ್ಗೆ ಹೇಳೋದು, ಕಡಿಮೆ ಅಂತ ನೀವೇನಾದರೂ ತಗೊಳಕ್ಕೆ ಹೋದರೆ ಆ ಕಡಿಮೆಗೆ ಮೂಲಧನ, ಏನು ಮೂಲಧನ 20 + 20 40, ಅದು ಕರೆಕ್ಟಾಗಿ ಅದೊಂದು 30-32 ಲಕ್ಷದ ವ್ಯಾಲ್ಯೂ. ಇವನು ಭಾಳ ಅತ್ಯದ್ಭುತವಾದ ಮಾತುಗಾರ ಆಗಿರೋದ್ರಿಂದ ಕಡಿಮೆ ಮಾಡಿ ತಗೊಂಬಿಟ್ಟ. ಅಷ್ಟು ಮೂಲಧನ ಇನ್ನೊಂದು ಕಡೆ ಎಲ್ಲೋ ಅದು ನಿಸರ್ಗ ವಸೂಲಿ ಮಾಡುತ್ತೆ. ಆದ್ದರಿಂದ ಪ್ರತಿಯೊಂದು ಪರಿಹಾರಗಳಿಗೆ ನೀವು ಲೌಕಿಕದಲ್ಲಿ,
ಅಂದರೆ ಸಾಮಾಜಿಕದಲ್ಲಿ ಕೆಲವೊಂದು MRP ಅಂತ ಬರೆದಿರ್ತಾರೆ. ಅದಕ್ಕೆ ಕೆಲವರು ಎಷ್ಟೋ ಕೊಡಿ ಅಂತಾರೆ, ಮತ್ತೆ ಕೆಲವರು MRP ಅಂತ ಬರೆದಿರ್ತಾರೆ. ಆ MRP ನೀವು ಕೊಡ್ತೀರ. ಇದು ಲೋಕದ MRP. ನಿಸರ್ಗದೊಂದು MRP ಇದೆ. ಇಂತಿಂಥ ಸಮಸ್ಯೆಗಳಿಗೆ ಇಷ್ಟಿಷ್ಟು ಖರ್ಚು ಮಾಡಿದಾಗ ಮಾತ್ರ ನಿಮಗೆ ಪರಿಹಾರಗಳು ಸಿಗ್ತವೆ. ಅಷ್ಟು ಖರ್ಚು ಮಾಡಲಿಲ್ಲ ನಿನಗೆ ಪರಿಹಾರಗಳು ಸಿಗೋದಿಲ್ಲ. ಯಾವುದೋ ಒಂದು ಕೇಸು, ಲಾಯರ್ ಕೇಳ್ತಾವನು 1 ಲಕ್ಷ ಕೊಡಿ ಅಂತ. ಅಯ್ಯೋ ನಮ್ಮ ಹತ್ರ ಅಷ್ಟಿಲ್ಲ ಸ್ವಾಮಿ, ಒಂದು 10,000 20,000 ಕೊಡ್ತೀನಿ, ಒಂದು 25,000 ಕೊಡ್ತೀನಿ. ಪಾಪ ಲಾಯರು ಒಳ್ಳೆಯವನು ಅನ್ಸುತ್ತೆ. ಆಯ್ತು ಕೊಡೋಗಯ್ಯ, ನಿನಗೆ ಯಾವಾಗ ದುಡ್ಡಾಗುತ್ತೋ ಅವಾಗ ಕೊಡು ಅಂದ್ಬಿಟ್ಟು 25,000 ರೂಪಾಯಿ ಮಾಡಿಕೊಟ್ಟ. ಕೇಸು ಬಂತು. ಬಂದಾದ್ಮೇಲೆ ಏನು ಮಾಡ್ದ, ತಿರ್ಗಾ ತಗೊಂಡೋಗಿ ಈ ಇಸ್ಪೀಟ್ ಆಡೋದು ಕಲ್ತ್ಕೊಂಡು ಕುಡಿಯೋದು ತಗೊಂಡೋಗಿ ತಿರ್ಗಾ ಆಡ ಇಟ್ಟ. ತಿರ್ಗಾ ಯಾರೋ ಮೋಸ ಮಾಡಿದ್ರು, ಅಲ್ಲಿಂದ ಕಳ್ಕಂಡ. ಎಷ್ಟು ಕಳ್ಕಂಡ? ಹೆಚ್ಚು ಕಡಿಮೆ 1.5 ಲಕ್ಷ 2 ಲಕ್ಷ ಕಳ್ಕಂಡ. ಲಾಯರ್ಗೆ ಕರೆಕ್ಟಾಗಿ ಕೊಟ್ಬಿಟ್ಟಿದ್ರೆ ಅವನು ಬಂದು ಇದು ಮಾಡ್ದ. ತಗೊಂಬಿಟ್ಟು ಲಾಯರ್ ಹತ್ರ ದುಡ್ಡಿಲ್ಲ ಅಂತೇಳಿ ಇಸ್ಪೀಟ್ ಆಡೋದಕ್ಕೋಸ್ಕರ ಅಡ ಇಟ್ಬಿಟ್ಟು ಮತ್ತೆ ತಿರ್ಗಾ ಕಳ್ಕಂಡ. ಯಾಕೆ ಹಿಂಗಾಗುತ್ತೆ ಅಂದರೆ, ಅವನು ಏನು ಕಳ್ಕೊಂಡಿರ್ತಾನಲ್ಲ, ಲಾಯರ್ಗೆ ಪಾಪ ಕೊಟ್ಟಿದ್ರೆ 1 ಲಕ್ಷ ಅತ್ಯದ್ಭುತವಾಗಿರೋದು. ಬಟ್ ಅವನು 25,000 ರೂಪಾಯಿಗೆ ಮಾತಾಡಿ ಇದು ಮಾಡಿ ಅದನ್ನು ಅವನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಬೇಕು, ರೂಪಾಂತರಣ ಮಾಡ್ಕೋಬೇಕು. ಬಟ್ ಅವನು ಹಂಗೆ ಮಾಡಲಿಲ್ಲ. ಅದನ್ನು ನೆಗೆಟಿವ್ ಬಳಸ್ಕೊಂಡ ಬಡ್ಡಿ ಸಮೇತ ನಿಸರ್ಗ ವಸೂಲಿ ಮಾಡ್ತದೆ. ಆದ್ದರಿಂದ ಪ್ರತಿಯೊಂದು ಪರಿಹಾರಗಳಿಗೆ ಒಂದಿಷ್ಟು ಅಮೌಂಟು. ಆ ಅಮೌಂಟು ಮನುಷ್ಯ ಡಿಸೈಡ್ ಮಾಡೋದು ಬೇರೆ, ವೃತ್ತಿಪರರು ಡಿಸೈಡ್ ಮಾಡೋದು ಬೇರೆ. ಬಟ್ ಇದು ಎಲ್ಲದಕ್ಕಿಂತ ಅತ್ಯದ್ಭುತವಾಗಿ ನಿಸರ್ಗ ಡಿಸೈಡ್ ಮಾಡುತ್ತೆ ಇದ್ರ ಬೆಲೆ ಎಷ್ಟು ಅಂತ. ಅಷ್ಟು ಬೆಲೆಯನ್ನು ನೀವು ಕಟ್ಟಲೇಬೇಕೇ ಹೊರತು, ಕಟ್ಟದೇನೆ ನೀವು ಅದನ್ನು ಪರಿಹಾರ ಮಾಡ್ಕೊಂಬಿಟ್ರಿ ಸಾಧ್ಯವೇ ಇಲ್ಲ. ನಿಸರ್ಗ 2 ಆಪ್ಷನ್ ಕೊಡ್ತದೆ. ಮೊದಲು ಫ್ರೀಯಾಗಿ ಕೊಡ್ತೀನಿ, ಪರಿಹಾರ ಮಾಡ್ಕೊ, ಆಮೇಲೆ ದುಡ್ಡು ಕಟ್ಟು. ಇಲ್ಲ ಫಸ್ಟ್ ದುಡ್ಡು ಕೊಟ್ಬಿಡು, ಪರಿಹಾರ ಮಾಡಿಬಿಡ್ತೀನಿ. ಇದು ಕೆಲವರನ್ನು ಆಯ್ಕೆ ಮಾಡ್ಕೊಳ್ತದೆ. ನೋಡಪ್ಪ, ನಿನಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನೀನು ಪರಿಹಾರ ಮಾಡಿದ್ಮೇಲೆ ದುಡ್ಡು ಕಟ್ಟು ಅಂತ. ಇವನು ಹ್ಞೂ ಅಂತ ಅಂದ್ಬಿಟ್ಟು ಆಮೇಲೆ ಕೊಡಲ್ಲ. ನನ್ನ ಹತ್ರನೂ ಹಂಗೆ ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ. ಇಲ್ಲ ಇಲ್ಲ ಗುರುಜಿ, ಖಂಡಿತವಾಗಿ ತಂದು ಕೊಟ್ಬಿಡ್ತೀನಿ, ಈಗಿಲ್ಲ ನಾನು ಮಾಡಿಕೊಟ್ಬಿಡಿ ಅಂತ. ಮಾಡಾಯ್ತು, ಕೆಲಸ ಆಯ್ತು, ಹೋಯ್ತು. ಎಲ್ಲಯ್ಯ, ಫೋನ್ ಇಲ್ಲ, ಏನೂ ಇಲ್ಲ, ಎತ್ತಲ್ಲ, ಬಿಟ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಪ್ಪ, ಕಷ್ಟಪಟ್ಟು ಮಾಡಿದ್ದೀನಿ ಕಣಯ್ಯ, ಒಂದಷ್ಟು ಖರ್ಚು ಮಾಡಿದ್ದೀನಿ, ಕೊಡಯ್ಯ. ಇಲ್ಲ ಇಲ್ಲ ಗುರುಜಿ, ಅದು ಇಲ್ಲ ಅಂತನಾದ್ರೂ ಹೇಳಿದ್ರೆ ಪರವಾಗಿಲ್ಲ. ಅವನೇನು ಮಾತಿಲ್ಲ, ಕತೆ ಇಲ್ಲ, ಮೌನವಾಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಇದೆಲ್ಲ ಏನ್ ಮಾಡ್ತದೆ, ನಿಸರ್ಗ ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡ್ತದೆ. ಒಂದು ಸಮಸ್ಯೆಗೆ ಎಷ್ಟು ಪ್ರಮಾಣದಲ್ಲಿ ಖರ್ಚಾಗ್ತವೆ ಅಂದ್ರೆ, ಒಂದು ಉದಾಹರಣೆ, ಯಾವುದೋ ಒಂದು ಸೈಟು ಜಗಳ. ಆ ಜಗಳದಲ್ಲಿ ಇಬ್ರು ಸ್ವಲ್ಪ ಶ್ರೀಮಂತರೇ. ಈಗ ಶ್ರೀಮಂತರಿಗೆ ಏನು ಅಂತಂದ್ರೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಈಗೋ ಇಂಪಾರ್ಟೆಂಟ್. ಇವನಿಗೆ ನಾನು ಬಿಡಲ್ಲ, ಬುದ್ಧಿ ಕಲಿಸ್ಲೇಬೇಕು. ಎಷ್ಟಕ್ಕೆ ಬುದ್ಧಿ ಕಲಿಸ್ಬೇಕು? ಕೇವಲ ಒಂದು 10 ಲಕ್ಷ ರೂಪಾಯಿ ವ್ಯವಹಾರದಲ್ಲಿ ಒಂಚೂರು ಲೋಪದೋಷಗಳು ಕಾಣಿಸಿ ಜಗಳ ಸ್ಟಾರ್ಟ್ ಆಗಿದೆ. ಮನಸ್ತಾಪ ಬಂತು, ಮನಸ್ತಾಪದಿಂದ ಜಗಳ ಸ್ಟಾರ್ಟ್ ಆಯ್ತು. ಜಗಳ ಹೊಡೆದಾಟಕ್ಕೆ ದಾರಿ ಮಾಡಿಕೊಡ್ತು. ಹೊಡೆದಾಟನೂ ಆಯ್ತು, ಪೊಲೀಸ್ ಸ್ಟೇಷನ್ಗೂ ಹೋಯ್ತು, ಕೋರ್ಟ್ಗೂ ಹೋಯ್ತು. 10 ಲಕ್ಷ ರೂಪಾಯಿಗೆ ಇವನು ಅದನ್ನ ಗೆಲ್ಲೋದಕ್ಕೋಸ್ಕರ ಖರ್ಚು ಮಾಡಿದವನು ಇಬ್ರು. ಅದು ಭೂತಯ್ಯನ ಮಗ ಫಿಲಮ್ ನೋಡಿದ್ರಲ್ಲ, ಸೇಮ್ ಇದೇ ತರನೇ. ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಖರ್ಚು ಮಾಡೋರು. 10 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಮಾಡೋನೆ. ಅವನು ಆ ಕಡೆ ಒಂದು 80 ಲಕ್ಷ 1 ಕೋಟಿ ಖರ್ಚು ಮಾಡೋನೆ. ಬಟ್ ಒಬ್ಬ ಕಡಿಮೆ ಖರ್ಚು ಮಾಡ್ದ, ಅವನು ಸೋತ. 1 ಕೋಟಿ ಖರ್ಚು ಮಾಡಿರೋ ಅವ್ನು ಗೆದ್ದ. ಅಂದ್ರೆ ಇವನಿಗೆ ಪರಿಹಾರ ಸಿಕ್ತು. ಎಷ್ಟು ಕಟ್ಟದ? 10 ಲಕ್ಷಕ್ಕೆ 90 ಪಟ್ಟು 9 ಪಟ್ಟು ಕಟ್ಟದ. ಸೊ ಆದ್ರಿಂದ ಪ್ರತಿಯೊಂದು ಪರಿಹಾರಗಳು 1:3 ಅಥವಾ 1:5, 1:7, 1:9 ಅಥವಾ 1:10, 20, 30, 1:100 ಕಟ್ಟದಂತವ್ರು ಮಹನೀಯರನ್ನು ನೋಡಿದ್ದೀನಿ. ಆ ಸಮಸ್ಯೆ ಕೇವಲ 1 ಲಕ್ಷದಲ್ಲಿ ಬಗೆಹರಿಸೋದನ್ನ 1 ಕೋಟಿ ಖರ್ಚು ಮಾಡಿ ಬಗೆಹರಿಸ್ಕೊಂಡವ್ರೆ. ಇದು ನೇರವಾದ ದಾರಿ ಅಲ್ಲ. ನೇರವಾದ ದಾರಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜ್ಞಾನಕ್ಕೆ ಬಹಳ ರೇಟ್ ಕಡಿಮೆ, ನೇರವಾದ ದಾರಿಗೆ ಬಹಳ ರೇಟ್ ಕಡಿಮೆ. ಅಡ್ಡದಾರಿಗಳಿದೆಯಲ್ಲ, ಇದಕ್ಕೆ ಅಯ್ಯೋ ದೇವ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಏನಾದರೂ ನೀವು ಕೆಲವೊಂದೆಲ್ಲ ನಾನು ಲೈವಲ್ಲಿ ಹೇಳೋದಕ್ಕಾಗೋದಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾವೆ, ಅದಕ್ಕೋಸ್ಕರ ಹೇಳಕ್ಕೆ. ನೇರವಾಗಿ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಅದು ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಂತೆಂಥ ದಡ್ಡರು ಇರ್ತಾರೆ ಅಂತಂದ್ರೆ, ಮಾಡಬೇಡ ಅಂದ್ರು ಮಾಡ್ತಾರೆ. ಎಂಥ ಪುಣ್ಯಾತ್ಮ ಅಂತಂದ್ರೆ, ಆಲ್ರೆಡಿ ಸಾಲದಲ್ಲವನೇ ಮತ್ತೆ ತಿರ್ಗಾ ನೀನೇನಾದ್ರೂ ದೊಡ್ಡದು ಬೃಹದಾಕಾರವಾಗಿರೋದು ಏನಾದ್ರು ಮಾಡ್ಬೇಕಾದ್ರೆ ನನ್ನನ್ನು ಕೇಳಯ್ಯ ಅಂತಂದ್ರೆ, ಕೇಳದಿರ ಹೋಗ್ಬಿಟ್ಟು ಮಾಡ್ಕೊಂಬಂದ್ಬಿಟ್ಟು ಲಾಸ್ ಮಾಡ್ಕೊಂಬಂದು, ಗುರುಜಿ ನಾನು ನಿಮಗೆ ಅದ್ಭುತವಾಗಿ ಶಭಾಷ್ ಅಂತ ಅನ್ನಿಸ್ಕೊಳ್ಳೋ, ನಿಮ್ಮ ಕೈಲಿ ಬೆಂತಟ್ಟಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ, ನೋಡಿದ್ರೆ ಕಳ್ಕೊಂಬಿಟ್ಟೆ ಗುರುಜಿ ಅಂತ.
ಹೇಳಿದ ಮೇಲೂ ಹಳ್ಳಕ್ಕೆ ಬೀಳೋರು ಇರ್ತಾರಲ್ಲ, ಇಂಥವ್ರಿಗೆ ಏನು ಹೇಳ್ತೀರಾ? ಯಾಕೆ ಹಿಂಗೆ ಮಾಡ್ತಾರೆ? ಸೊ ಖಂಡಿತವಾಗ್ಲೂ ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಪರಿಹಾರಕ್ಕೆ ಸಮಾಜ ಫಿಕ್ಸ್ ಮಾಡುವಂಥ ಒಂದು ಬೆಲೆ ಬೇರೆ, ನಿಸರ್ಗ ಫಿಕ್ಸ್ ಮಾಡುವಂಥದ್ದು ಒಂದು ಬೆಲೆ ಬೇರೆ. ಆ ನಿಸರ್ಗ ಫಿಕ್ಸ್ ಮಾಡಿರ್ತದಲ್ಲ, ಇದು ನಿಜವಾಗ್ಲೂ ಬಹಳ ಕಡಿಮೆ ಬೆಲೆ. ಅದನ್ನು ತಿಳಿದಿರೋರು, ಅರ್ತಿರೋರು ಆ ರೂಪದಲ್ಲಿ ನಿಸರ್ಗದತ್ತವಾಗಿ ಮಾಡ್ತಾರೆ. ಅದಕ್ಕೊಂದು ಬೆಲೆ ಕೊಟ್ಟರೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ಇಲ್ಲ, ನಾನು ಅಡ್ಡದಾರಿ ಹಿಡಿತೀನಿ, ಅಜ್ಞಾನ, ಮೂರ್ಖತನ, ಸೊ ದಡ್ಡತನದ ದಾರಿಗಳು ಹಿಡಿತೀನಿ ಅಂತಂದರೆ ನೀವು ಅದಕ್ಕೆ 1:10 ಕಟ್ತೀರಾ, 1:100 ಕಟ್ತೀರಾ, 1:200 ಕಟ್ಟಿರೋರ್ನು ನೋಡ್ಬಿಟ್ಟಿದ್ದೀನಿ, ಕಳ್ಕೊಂಡಿರೋರು ನೋಡ್ಬಿಟ್ಟಿದ್ದೀನಿ, ಬರ್ಬಾದ್ ಆಗಿರೋರು ನೋಡಿದ್ದೀನಿ. 75 ಕೋಟಿ ಒಂದು ಓವರ್ ಆಲ್ ವ್ಯಾಲ್ಯೂ, ಮನೆ, ಜಮೀನು, ಸೈಟು 75 ಕೋಟಿ. ನನ್ನ ಹತ್ರ ಬಂದಾಗ ಅವನು ಆಲ್ರೆಡಿ ಹೆಚ್ಚು ಕಡಿಮೆ 4 ವರ್ಷ 5 ವರ್ಷದಲ್ಲಿ ಪೂರ್ತಿ ನುಣ್ಣಗೆ, ಪಾಪ ಏನೂ ಇಲ್ಲ ಈಗ. ಓಕೆ, ದುಡ್ಡಿಲ್ಲ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಹೋದ್ರೆ ಹೋಗ್ಲಿ, ಮತ್ತೆ ಸಂಪಾದನೆ ಮಾಡ್ಕೊಳ್ಳ. ಈಗ ಮೈನಸ್ ಸಾಲದಲ್ಲಿ ಅವನೇ 2.5 ಕೋಟಿ ಸಾಲ ಐತೆ. ಬಟ್ ಮಾರಿ ಏನಾದರೂ ಕೊಟ್ಬಿಡ್ತೀನಿ ಅನ್ನೋದಕ್ಕೆ ಏನೂ ಇಲ್ಲ. ಈಗ ಅವನು ಅದನ್ನು ದುಡ್ದೇ ಸಂಪಾದನೆ ಮಾಡಬೇಕು, ಎಲ್ಲ ಬರ್ಬಾದಾಗ್ಬಿಟ್ಟೈತೆ. 75 ಕೋಟಿ ಅದನ್ನು ಗಳಿಸೋದಕ್ಕೆ ಇವಂದಲ್ಲ, ಅದು ಪಿತ್ರಾರ್ಜಿತ ಸ್ವತ್ತು. ಇವನೇನೋ ಅದರಲ್ಲಿ ಒಂದು 3-4 ಕೋಟಿ ದುಡ್ಡು ಮಾಡಿರ್ಬೋದು. ಇನ್ನು ಮಿಕ್ಕಿದೆಲ್ಲ 72 ಕೋಟಿ ಪಾಪ ಪಿತ್ರಾರ್ಜಿತ. ತಾತನಿಂದ ಅಪ್ಪನಿಗೆ ಬಂತು, ಅಪ್ಪನಿಂದ ಮಗನಿಗೆ ಬಂತು, ತಾತನೂ ಇಲ್ಲ, ಅಪ್ಪನೂ ಇಲ್ಲ, ಸತ್ತೋದ್ರು. ಇವನು ಅದನ್ನ ಒಬ್ಬನೇ ಮಗ. ಸೊ ಎಲ್ಲ ಅದ್ಭುತವಾಗಿ ತಿಂದು ತೇಗಿ ಎಲ್ಲ ಪೂರ್ತಿ ನುಣ್ಣಗೆ ಲಾಸ್ ಮಾಡಿ ಹೋಗ್ಬಿಟ್ಟ. ಯಾಕೆ ಹಿಂಗಾಗುತ್ತೆ? ಯಾಕೆ ಹಿಂಗಾಯ್ತು? ಯಾಕೆ ಅಂತಂದ್ರೆ, ಅಜ್ಞಾನದ ದಾರಿ ಏನಿದೆ ಇದು ತುಂಬಾ ತುಂಬಾ ಕಾಸ್ಟ್ಲಿ. ದಡ್ಡತನದ ದಾರಿ ಬಹಳ ಬಹಳ ಕಾಸ್ಟ್ಲಿ. ಪ್ರಪಂಚದಲ್ಲಿ ಇಷ್ಟು ಕಾಸ್ಟ್ಲಿ ಇನ್ನೊಂದು ಕೊಯ್ನೂರು ವಜ್ರ ಕೂಡ ಇಲ್ಲ. ಅಜ್ಞಾನಕ್ಕೆ ನೀವು ಕಟ್ಟುವಂಥ ಬೆಲೆ, ದಡ್ಡತನಕ್ಕೆ, ಮೂರ್ಖತನಕ್ಕೆ ಕಟ್ಟುವಂಥ ಬೆಲೆ, ನಿಮ್ಮದೇ ಆದ ಹಾದಿಯನ್ನು ನಿರ್ಮಾಣ ಮಾಡ್ಕೊಂಡು ನಾನು ಹಿಂಗೆ ಹೋಗ್ತೀನಿ ಅಂತ ಅದಕ್ಕೆ ಕಟ್ಟುವಂಥ ಬೆಲೆ ಇದೆಯಲ್ಲ, ಇದರಷ್ಟು ಕಾಸ್ಟ್ಲಿ ಜಗತ್ತಲ್ಲಿ ಇನ್ನೊಂದು ಯಾವುದೂ ಇಲ್ಲ. ಮಾರ್ಗದರ್ಶನಕ್ಕೆ ಅಂತ ಕೊಡುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕೊಡುವಂಥದ್ದು, ಅದು ಅಲ್ಪಧನ, ಅದು ಬಿಡುಗಾಸಲ್ಲಿ ನಿಮಗೆ ಅತ್ಯದ್ಭುತವಾಗಿರ್ತದೆ. ಬಟ್ ಇದನ್ನ ಮಾಡ್ಕೊಳ್ಳೋದಿಲ್ಲ ಸುಮಾರು ಜನ. 100ಕ್ಕೆ 99 ಜನ ಇದನ್ನ ಮಾಡ್ಕೊಳ್ಳೋದಿಲ್ಲ. ಅವ್ರದ್ದು ಏನಿದ್ರು ಅವ್ರದ್ದೇ ಆದಂಥ, ನಂದೇ ನಡೆದಿದ್ದೇ ಹಾದಿ, ನಡೆದಿದ್ದೇ ಹಾದಿ ಅಂತ ಒಂದು ಕತೆ ಪುಸ್ತಕ ಇದೆ, ಭಾಳ ಚೆನ್ನಾಗಿದೆ, ಓದಿ. ನಡೆದಿದ್ದೇ ಹಾದಿ. ಅವನಿಗೆ ಏನೇನು ಬಂತು ಜೀವನದಲ್ಲಿ ಎಲ್ಲ ಮಾಡ್ತಾ ಹೋಗ್ತಾನೆ. ಕೊನೆಗೆ ಏನದ, ರಕ್ತ ಕಣ್ಣೀರಲ್ಲಿ ಕೆರ್ಕಂಡ್ ಕಾಂತ ಅಂತ ಆ ರೀತಿ ಪಾಪ ಅಂತಿಮದಲ್ಲಿ ಅವನು ಯಾವುದೋ ಒಂದು ರೂಪಕ್ಕೆ ಹೋಗ್ಬಿಡ್ತಾನೆ. ಅಂದರೆ ನರಕ ಯಾತನೆ. ನಡೆದಿದ್ದೇ ಹಾದಿ ಅಂತಾರೆ. ಹಂಗಾಗಿ ನನಗೇನೋ ಯೋಚನೆ ಬಂತು, ನಾನೇನೋ ಮಾಡಕ್ಕೆ ಹೋದೆ, ಹಿಂಗೆಲ್ಲ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಸ್ಥೂಲದ ಪರಿಹಾರಗಳು ಬೇರೆ, ಸೂಕ್ಷ್ಮದ ಪರಿಹಾರಗಳು ಬೇರೆ. ಸ್ಥೂಲವಾಗಿರುವಂಥ ಪರಿಹಾರಗಳು ಕೇವಲ ಅದರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ 38% ಅಷ್ಟೇ. ಅದರ ಮೇಲೆ ನಿಮಗೆ 1% ಸಿಗಲ್ಲ. ಸೂಕ್ಷ್ಮದ ಪರಿಹಾರಗಳು 62%. ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ರೇಷಿಯೋ. ಇಷ್ಟೂ ಅತ್ಯದ್ಭುತವಾಗಿರುವಂಥ ಆ ಸೂಕ್ಷ್ಮದ ಪರಿಹಾರಗಳಲ್ಲಿ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಇದು ಒಂದು ನಿಸರ್ಗದತ್ತವಾದಂಥ ಬೆಲೆಯಲ್ಲಿ ನಿಮಗೆ ಸಿಗ್ತದೆ. ನೀವೇನಾದರೂ ಅಜ್ಞಾನದ ದಾರಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, 1ಕ್ಕೆ 10ರಷ್ಟು, 1ಕ್ಕೆ 50ರಷ್ಟು, 100ರಷ್ಟು, 1000 ಪಟ್ಟು ಕೂಡ ಕೆಲವೊಂದು ಸಲ ಕಟ್ಟಲೇಬೇಕಾಗುತ್ತೆ. ಆದ್ರಿಂದ ಇದಕ್ಕೆಲ್ಲ ನಾವು ಏನು ಮಾಡಬೇಕು? ದೊಡ್ಡವರು ಹೇಳ್ದಂಗೆ ಪರಿಹಾರನೂ ಹೇಳ್ತೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಾವು ಎಷ್ಟು ದುಡಿತಾ ಇರ್ತೀರಿ? 1 ಲಕ್ಷ ದುಡಿತೀರಿ, ಒಂದು 70,000 ರೂಪಾಯಿ ಖರ್ಚು ಮಾಡಿ ಒಂದು 30,000 ರೂಪಾಯಿ ಉಳಿತಾಯ ಇರಬೇಕು. ಇದು ನಮಗೆ ಅತ್ಯದ್ಭುತವಾಗಿ ಸೇಫ್ ಝೋನ್. ಅಥವಾ ನಿನ್ನ ಹತ್ರ ದುಡ್ಡಿದೆ, ಒಂದು 10 ಲಕ್ಷ ರೂಪಾಯಿ ಇದೆ, 1 ಕೋಟಿ ರೂಪಾಯಿ ಇದೆ, ಎಷ್ಟೇ ಇರಲಿ, ಅದೇನು ಬೇಕಾಗಿಲ್ಲ, ಅದನ್ನು ಬಾಯ್ಬಿಟ್ಟು ನಂಬರ್ಸ್ ಪ್ರಕಾರ ಹೇಳೋದು ಬೇಕಾಗಿಲ್ಲ. ಅದರಲ್ಲೊಂದು 3 ಭಾಗ ಮಾಡ್ಕೊ, 20, 30, 50. 50%ನ 100% ಸೇಫ್ ಝೋನ್ಗೆ ಹಾಕ್ಬಿಡು. ಇದು ಶೇರ್ ಮಾರ್ಕೆಟಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಬರ್ತದೆ. ಲಾರ್ಜ್ ಕ್ಯಾಪ್ ಸೇಫ್ಟಿ, ನಿಮ್ಮ ದುಡ್ಡು ಎಲ್ಲೂ ಲಾಸ್ ಆಗಲ್ಲ, ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ಬರ್ತದೆ, ಅದಕ್ಕೆ ನೀವು ಹಾಕ್ಬಿಡ್ಬೋದು 50%. ಮಿಡ್ ಕ್ಯಾಪ್ಗೆ ಒಂದು 30%. ಸೊ ಅದು ಸ್ವಲ್ಪ ಅದಕ್ಕಿಂತ ಹೆಚ್ಚಾಗಿ ಬರ್ತದೆ, ಬಟ್ ಗ್ಯಾರಂಟಿ ಇಲ್ಲ. ಸ್ಮಾಲ್ ಕ್ಯಾಪ್ ಇದೆಯಲ್ಲ, ಇದರಲ್ಲೂ ಅದ್ಭುತವಾಗಿ ಬರ್ತದೆ. ರಿಟರ್ನ್ ಹೆಂಗೆ ಸಿಗ್ತದೆ ಅಂದರೆ, ಅಲ್ಲಿ 50% ಹಾಕಿ ನೀವೇನು 20 ವರ್ಷದಲ್ಲಿ ರಿಟರ್ನ್ ತಗೋತೀರಾ, ಇಲ್ಲಿ ಕೇವಲ 20% ಹಾಕಿ ಅದಕ್ಕಿಂತ 2-3 ಪಟ್ಟು ಪಡ್ಕೊಂಬಿಡ್ಬೋದು ಆ ಸ್ಮಾಲ್ ಕ್ಯಾಪಲ್ಲಿ. ಬಟ್ ಪೂರ್ತಿ ಕೆಲವ್ರು ಏನು ಮಾಡ್ತಾರೆ, ದುರಾಸೆಯಿಂದ ಇಡೀ 1 ಕೋಟಿ ಎಲ್ಲ ತೆಗೆದು ಸ್ಮಾಲ್ ಕ್ಯಾಪ್ಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಹಿಂಗೆ ಮಾಡಬೇಡಿ.
ಯಾವಾಗಲೂ ಈ 50-30-20 ಪ್ರಿನ್ಸಿಪಲನ್ನು ಫಾಲೋ ಮಾಡಿ. ನನಗೇನಾದರೂ ಮಾರ್ಗದರ್ಶನ ಕೊಡಿ ಅಂತಂದರೆ ಕೇವಲ 50 ಮತ್ತು 30 ಮಾತ್ರ ಹಾಕಿಸ್ತೀನಿ, 20% ಹಾಕ್ಸೋದೇ ಇಲ್ಲ. ಯಾಕೆ ಹಾಕ್ಸೋದಿಲ್ಲ ಅಂದರೆ ಅಕಸ್ಮಾತ್ ಅದು 80% ಗೋತಾ ಹೊಡೆದ್ರು ಕೂಡ ಈ 20% ನಿಮ್ಮನ್ನು ಮತ್ತೆ ಮೇಲೇರೋದಕ್ಕೆ ಸಹಾಯ ಆಗುತ್ತೆ. ಬ್ಯಾಕಪ್ ಇದು. ಕರೆಂಟ್ ಹೋದರೆ UPS ಇದ್ದಂಗೆ ಇದು ಬ್ಯಾಕಪ್ ಆಗುತ್ತೆ. ಆದ್ದರಿಂದ ಮುಂದೆ ಗುರಿ ಹಿಂದೆ ಗುರು ಇದ್ರೆ ಏನು ಮಾಡ್ತಾರೆ, ತಲೆ ಮೇಲೆ ಹೊಡೆದು ತಿಗಕ್ಕೆ ಬರೆ ಹಾಕಿ ಯಾವುದೋ ಒಂದು ರೀತಿ ಕಿವಿ ಹಿಂಡಿ ಒಳಸುಂಡಿ ಹಿಂಡಿ ಏನೋ ಮಾಡಿ ಅವನಿಗೆ ಎದುರಿಸಿ ಬೆದರಿಸಿ ಅದನ್ನು ಬೆಳೆಸೋ ಪ್ರಯತ್ನ ಮಾಡ್ತಾನೆ. ಬೆಳೆಯಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಉಳಿಸೋ ಪ್ರಯತ್ನನಾದರೂ ಮಾಡ್ತಾನೆ. ಆದರೆ ಕೆಲವೊಂದು ಕಮಂಗಿಗಳು ಏನು ಮಾಡ್ತಾರೆ, ಇವನ್ನೇನು ಕೇಳೋದು, ನಾವು ಅದ್ಭುತವಾಗಿ ಮಾಡಿ ತೋರಿಸ್ತೀರಿ ನೋಡು ಅಂತ ಅಂದ್ಬಿಟ್ಟು ಹೋಗಿ ದಬಾಕೊಳ್ಳೋರೆ ಬಹಳಷ್ಟು ಜನ, ಹೆಚ್ಚು ಮಂದಿ. ದಯವಿಟ್ಟು ಹಂಗೆ ಮಾಡಬೇಡಿ. ಆದ್ದರಿಂದ ನೀವು ಏನೇ ಮಾಡಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಈ ಒಂದು ಬ್ರಹ್ಮ ರಹಸ್ಯವನ್ನು ತಿಳ್ಕೊಂಡು ಹಿತಮಿತವಾಗಿ ಖರ್ಚು ಮಾಡೋದನ್ನು ಕಲೀರಿ. ಅತಿ ಆಸೆ ಪಡೋದಕ್ಕೆ ಹೋಗ್ಬಿಡಿ. ಸರಳ ಜೀವನ. ಸುಲಭಕ್ಕೂ ಸರಳಕ್ಕೂ ಬಹಳ ವ್ಯತ್ಯಾಸ ಇದೆ. ಸರಳ ಅಂದರೆ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಇರೋ ಹಾಗೆಯೇ ಇರುತ್ತೆ. ಇದನ್ನ ಸರಳವಾಗಿರೋದು ಅಂತ ಕರೀತಾರೆ. ಕೆಲವರು ಸುಲಭವಾದ ಹಾದಿಯನ್ನು ನೋಡ್ಕೊಳ್ತಾರೆ. ಯಾರ್ಯಾರು ಸುಲಭವಾಗಿ ಬರ್ತದೆ ಅಂತ ತಿಳ್ಕೊಳ್ತಿರೋ, ಇದು ಯಾವುದು ನಿಸರ್ಗದಲ್ಲಿ ಸುಲಭ ಇಲ್ಲ. ಸುಲಭ ಅಂದರೆ ನೆಗೆಟಿವ್, ಜಾರಾಬಂಡಿ ಅಂತ. ನಾವು ಹಾರ್ಡ್ ವರ್ಕ್ ಮಾಡ್ತೀರಿ, ಕಷ್ಟಪಡ್ತೀರಿ ಅಂದರೆ ಮೆಟ್ಲತ್ತು. ಇಡೀ ಶರೀರದಲ್ಲಿರೋ ಎಲ್ಲ ಶಕ್ತಿ ಚೈತನ್ಯವನ್ನು ಹತ್ತಬೇಕು. ಶ್ರವಣ ಬೆಳಗೊಳದಲ್ಲಿ 1000 ಮೆಟ್ಲಿದೆ ಅಂತ ಅನ್ಕೊಳ್ಳಿ. 1000 ಮೆಟ್ಲತ್ತಷ್ಟರಲ್ಲಿ ಪೂರ್ತಿ ನೆಂದೋಗ್ಬಿಟ್ಟಿರ್ತೀರಿ, ಬೆವರು ಬಂದ್ಬಿಟ್ಟಿರ್ತದೆ. ಅದು ಈ ಬೇಸಿಗೆಲ್ಲಿ ಹೋದರೆ ಖಂಡಿತವಾಗ್ಲೂ ಎಲ್ಲ ನೆಂದೋಗ್ಬಿಟ್ಟಿರ್ತದೆ ಶರೀರ ಎಲ್ಲ. ಸೊ ಈ ರೀತಿ ಕಷ್ಟಪಡ್ಬೇಕಾಗುತ್ತೆ. ಶ್ರಮ ಪಟ್ಟರೆ ನೀವು ಮೇಲೆ ಹೋಗ್ಬೋದು. ನೆಗೆಟಿವ್ ಏನೋ ಅಲ್ಲಿಂದ ಜಾರಬಂಡೆ ಇದೆ, ಇಳಿದ್ಬಿಡಿ ಸೀದಾ ಕರ್ಕೊಂಬಂದು ನಿಮ್ಮನ್ನ ಶಿವನ ಪಾದಕ್ಕೆ ಸೇರಿಸ್ಬಿಡ್ತದೆ. ಆದ್ರಿಂದ ಬೆಳೆಯೋದು ಬಹಳ ಬಹಳ ಕಷ್ಟ, ಅಳಿಯೋದು ಬಹಳ ಬಹಳ ಸುಲಭ. ಜ್ಞಾನ ತುಂಬಾ ಕಷ್ಟವಾಗಿ ನಾವು ಸಂಪಾದನೆ ಮಾಡಬೇಕಾಗುತ್ತೆ. ಜ್ಞಾನಕ್ಕೆ ಖರ್ಚು ಬಹಳ ಕಡಿಮೆ, ಅಜ್ಞಾನಕ್ಕೆ ಖರ್ಚು ಸಿಕ್ಕಾಬಟ್ಟೆ ಖರ್ಚು, ದಡ್ಡತನಕ್ಕೆ ಸಿಕ್ಕಾಬಟ್ಟೆ ಖರ್ಚು. ಇದಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಅಟ್ಲೀಸ್ಟ್ ನೀವು ಬಡವರಾದರೂ ಕೂಡ ಸಾವಿರಾರು ರೂಪಾಯಿ ಇದಕ್ಕೆ ಕಾಸ್ಟ್ಲಿ. ಇವೆಲ್ಲ ಅಜ್ಞಾನ, ದಡ್ಡತನ, ಮೂರ್ಖತನ ಇವೆಲ್ಲ ಬಹಳ ಬಹಳ ಕಾಸ್ಟ್ಲಿ. ಬಟ್ ಜ್ಞಾನ, ಮಾರ್ಗದರ್ಶನ ಇವೆಲ್ಲ ಬಹಳ ಬಹಳ ಚೀಪ್ ಅಂಡ್ ಬೆಸ್ಟ್. ಬಟ್ ಚೀಪ್ ಅಂಡ್ ಬೆಸ್ಟ್ಗೆ ಹೋಗಲ್ಲ, ಎಲ್ಲ ಶ್ರೀಮಂತರಾಗ್ಬಿಟ್ಟವ್ರೆ. ಹೋದ್ರೆ ಹೋಗ್ಲಿ ಬಿಡ, ಲಕ್ಷ ಏನು ಹೋದ್ರೇನು, ಕೋಟಿ ಹೋದ್ರೇನು, ಒಂದು ಕೂದಲು ಸಮ ಕಿತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ದಂಗೆ ಕಿತ್ಬಿಟ್ಟು ಕಮೋಡ್ಗೆ ಹಾಕಿ ಫ್ಲಶ್ ಮಾಡ್ಬಿಡ್ತೀನಿ, ಅಷ್ಟೇ ಹೋಯ್ತು. ಈ ಥರ ಮಾಡಿ 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 ಹೆಂಡತಿ ಮಕ್ಕಳನ್ನ ಬಿಟ್ಟವ್ರು ಒಂದಷ್ಟು ಜನ, ಊರು ಬಿಟ್ಟು ಓಡೋದವ್ರು ಒಂದಷ್ಟು ಜನ, ನೇಣ ಹಾಕೊಂಡು ಸತ್ತೋರು ಒಂದಷ್ಟು ಜನ. ಆದ್ರಿಂದ ದಯವಿಟ್ಟು ಹಂಗೆ ಮಾಡಬೇಡಿ. ಹಿತಮಿತವಾದ ಆಹಾರ, ಹಿತಮಿತವಾದ ಖರ್ಚು ವೆಚ್ಚಗಳು. ಬಹಳ ಅತ್ಯದ್ಭುತವಾಗಿ ಯಾವನೋ ಮಾಡ್ತಾನೆ ಅಂತ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋದು, ಯಾವನೋ ಮಾಡ್ತಾನೆ ಅಂತ ಗೃಹ ಪ್ರವೇಶ ಮಾಡೋದು, ಯಾವನೋ ಇರೋನ್ ಮಾಡ್ತಾನೆ ಅಂತ ನೋಡ್ಕೊಳ್ಳೋದು, ತೋರ್ಪಡಿಕೆಗೋಸ್ಕರ ಜೀವನ ಮಾಡ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಖಂಡಿತವಾಗ್ಲೂ ಸಿಗಾಕೊಳ್ತಾರೆ. ದಯಮಾಡಿ ಈ ಗೋಲ್ಡನ್ ರೇಷ್ಯೋ, ನಾನು ಬಹಳ ಹೆಚ್ಚಾಗಿ ಅಧ್ಯಯನ ಮಾಡಿರೋದು ಶ್ರೀಚಕ್ರ, ಗೋಲ್ಡನ್ ರೇಷ್ಯೋ, ಸಮಸ್ಯೆಗಳಿಗೆ ಪರಿಹಾರ. ಈ ಮೂರನ್ನ ನಾನು ಅತ್ಯದ್ಭುತವಾಗಿ ನನ್ನ ಇಡೀ ಗುರುಗಳು ಸಿಕ್ಕಿದ ನಂತರ 21 ವರ್ಷದ ಬದುಕು ಇದಕ್ಕಾಗಿ ಮೀಸಲಿಟ್ಟುಬಿಟ್ಟಿದ್ದೀನಿ. ಆದ್ದರಿಂದ ನೀವು ಎಷ್ಟೇ ಪೂರ್ತಿ ನುಣ್ಣಗೆಲ್ಲ ಖರ್ಚು ಮಾಡಿಬಿಟ್ರು ಕೂಡ ಆ 62% ಅಷ್ಟನ್ನ ನೀವು ಖರ್ಚು ಮಾಡೋದಕ್ಕೆ ಎಲಿಜಿಬಲ್ ನೀವು. ಬಟ್ 38% ಇದೆಯಲ್ಲ, ಇದನ್ನು ಮುಟ್ಟಬೇಡಿ, ದಯವಿಟ್ಟು ಮುಟ್ಟಬೇಡಿ. ಇದನ್ನೆಲ್ಲಾದರೂ ಒಂದು ಕಡೆ ಸೇವ್ ಮಾಡಿ, ಎಲ್ಲೋ ಭೂಮಿ ಮೇಲೆ ಹಾಕಿ. ಭೂಮಿ ಯಾವತ್ತೂ ಲಾಸ್ ಆಗೋದಿಲ್ಲ. ರಿಯಲ್ ಎಸ್ಟೇಟ್ದು ರೇಷಿಯೋ ಬಂದು 5 ವರ್ಷಕ್ಕೆ ಡಬಲ್ ಆಗುತ್ತೆ, ಮಿನಿಮಮ್ 5 ವರ್ಷ. ಅದು ಕೆಲವೊಂದು 3 ವರ್ಷಕ್ಕೂ ಆಗುತ್ತೆ, ಕೆಲವೊಂದು 7 ವರ್ಷಕ್ಕೂ ಆಗುತ್ತೆ, ಕೆಲವೊಂದು 2 ವರ್ಷಕ್ಕೂ ಆಗುತ್ತೆ, ಕೆಲವೊಂದು 10 ವರ್ಷಕ್ಕೂ ಆಗುತ್ತೆ. ಅದೆಲ್ಲ ನಿಮ್ಮ ಲಕ್ ಮೇಲೆ ಬಿಟ್ಟಿದ್ದು. ಬಟ್ ಓವರಾಲ್ ಆಗಿ ನಿಮ್ಗೆ ಹೇಳಬೇಕು ಅಂದರೆ ಒಂದು 5 ವರ್ಷಕ್ಕೆ ಡಬಲ್ ಆಗುತ್ತೆ. ಗೋಲ್ಡ್ ತಗೊಂಬಂದಿಡಿ, ಒಡವೆ ಗಿಡವೆ ಎಲ್ಲ ತಗೊಂಬರ್ತೀರಾ, ಒಡವೆಗೆ ಬೆಲೆ ಇಲ್ಲ. ಗೋಲ್ಡ್ ಮೀನ್ಸ್ ಬಿಸ್ಕೆಟ್, ಅದನ್ನು ತಗೊಂಡು ಬಂದು ನೀವು ಇಟ್ಟಾಗ ಅದು ನಿಮಗೆ ಆಸ್ತಿ ಆಗುತ್ತೆ. ಯಾರೋ ಒಡವೆ ಎಲ್ಲ ರಿಂಗ್ ಬಳೆ ಅದನ್ನೇನಾದರೂ ಸಮೀಕ್ ಬಂತು ಕೊಡು ಅಂತ ಕೇಳಿದ್ರೆ ಹೆಂಡ್ತಿ ಕೊಡಲ್ಲ. ಹೆಣ್ಮಕ್ಳು ನಾವು ಒಡವೆ ಗಿಡವೆಲ್ಲ ಕೊಡಲ್ಲ, ಸೇಟು ಅಂಗಡಿಗೆ ಹೋಗ್ಬಿಟ್ರೆ ದರಿದ್ರ ಹಂಗೆ ಹಿಂಗೆ ಅಂತಾರೆ. ಮತ್ತೇನಕ್ಕೆ ಇನ್ವೆಸ್ಟ್ ಮಾಡಿದೆ? ಆದ್ರಿಂದ ಭೂಮಿ ಮೇಲೆ ಹಾಕಿದ್ದು ಯಾವತ್ತೂ ಹೋಗೋದಿಲ್ಲ. ಬಟ್ ಎಲ್ಲ ದುಡ್ಡನ್ನು ದಯವಿಟ್ಟು ಒಂದು ಕಡೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಬಹಳ ಬಹಳ ಕಷ್ಟ. ಸ್ವಲ್ಪ ಕೇಳಿ, ಒಂದಷ್ಟು ಮಾರ್ಗದರ್ಶನ ತಗೊಂಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಳೀತಾರ ಇಲ್ವಾ. ಮತ್ತೊಂದು ಮೂಲವಾಗಿ ವಿಚಾರಗಳು ಹೇಳ್ಬಿಡ್ತೀನಿ. ಎಲ್ಲರೂ ಈ ನಡುವೆ ಏನು ಶೇರ್ ಮಾರ್ಕೆಟ್ ಹಿಡ್ಕೊಂಬಿಟ್ಟವ್ರೆ. ಎಲ್ಲ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋದು. ದಯವಿಟ್ಟು ಪ್ರತಿಯೊಬ್ಬ ಮನುಷ್ಯ ಅವನು ಏನನ್ನ ಸೇವನೆ ಮಾಡ್ತಾರೆ ಅಂದರೆ ಅನುಭವಿಸೋದು.
ತೃಪ್ತಿಯಾಗಿ ಊಟ ಮಾಡ್ತಾನೆ, ತೃಪ್ತಿಯಾಗಿ ಬಟ್ಟೆ ಹಾಕತಾನೆ, ತೃಪ್ತಿಯಾಗಿ ನಿದ್ದೆ ಮಾಡ್ತಾನೆ, ತೃಪ್ತಿಯಾಗಿ ಎಲ್ಲೋ ಟ್ರಿಪ್ ಎಲ್ಲ ಓಡ್ ಬರ್ತಾನೆ, ತೃಪ್ತಿಯಾಗಿ ವ್ಯಾಪಾರ ಮಾಡ್ತಾನೆ, ತೃಪ್ತಿ, ಸಂತೃಪ್ತಿ. ಇದೆರಡನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಈ ಎರಡು ತೃಪ್ತಿ ಸಂತೃಪ್ತಿಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಪಡ್ಕೊಂಡು ಬಂದಿರಬೇಕು. ಆ ಪಡ್ಕೊಂಡು ಬಂದಿರೋದು ಶೇರ್ ಮಾರ್ಕೆಟಲ್ಲೇ ದುಡಿದು ತಿಂತೀನಿ ಅನ್ನೋರು ಶೇರ್ ಮಾರ್ಕೆಟಲ್ಲಿ 100 ಜನ ಇನ್ವೆಸ್ಟ್ ಮಾಡಿದ್ರೆ 20 ಜನ ಅತ್ಯದ್ಭುತವಾಗಿ ಅದರಲ್ಲಿ ಬೆಳೀತಾರೆ, ಇನ್ನು 80 ಜನ ಲಾಸ್ ಆಗ್ತಾರೆ. ಎಲ್ಲರಿಗೂ ಶೇರ್ ಮಾರ್ಕೆಟ್ ಉಪಯೋಗ ಅಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಮೇಲೆ ಹಾಕಿ ಬೆಳೀತಾರೆ, ಮತ್ತೆ ಕೆಲವರು ವ್ಯಾಪಾರ ಮಾಡಿ ಬೆಳೀತಾರೆ, ಮತ್ತೆ ಕೆಲವರು ಸರ್ವಿಸ್ ಕೊಟ್ಟು ಬೆಳೀತಾರೆ, ಮತ್ತೆ ಕೆಲವರು ವ್ಯವಸಾಯ ಮಾಡಿ ಬೆಳೀತಾರೆ, ಮತ್ತೆ ಕೆಲವರು ಮ್ಯಾನುಫ್ಯಾಕ್ಚರ್ ಆಗಿ ಬೆಳೀತಾರೆ, ಡಿಸ್ಟ್ರಿಬ್ಯೂಷನ್ ಆಗಿ ಬೆಳೀತಾರೆ, ಮತ್ತೆ ಕೆಲವರು ಏನದು ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿ ಬೆಳೀತಾರೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಹಾದಿ ಇದೆ. ನಿಸರ್ಗ ಎಲ್ಲಾರೂ ಹಿಂಗೆ ಶೇರ್ ಮಾರ್ಕೆಟ್ ಅಂತ ಹೋದ್ರೆ ಎಲ್ಲಿಂದ ಹೋಗುತ್ತೆ? ಆದ್ರಿಂದ ಹಾಕಿ, ಶೇರ್ ಮಾರ್ಕೆಟ್ಗೂ ಹಾಕಿ, ಪೈಸದ ಲೆಕ್ಕದಲ್ಲಿ ಅಂದ್ರೆ ಪರ್ಸೆಂಟೇಜ್ 10% ಒಳಗಡೆ ನಿಮ್ದು ಆಸ್ತಿ ಪಾಸ್ತಿ ಏನಿದೆ ಅಥವಾ ನಿಮ್ದು ಗ್ರಾಸ್ ನೆಟ್ ಅಮೌಂಟ್ ಏನಿದೆ ಅದರಲ್ಲಿ ಒಂದು 10% ಹಾಕಿ ನೋಡಿ, ಎಕ್ಸ್ಪೆರಿಮೆಂಟ್ ಮಾಡಿ. ಹೋದ್ರೆ 10% ಹೋಯ್ತು, ತೊಂದರೆ ಇಲ್ಲ. ಏನ್ ಅವನ ಏನ್ ಹಾಕು, ಇರೋ ಆಸ್ತಿ ಪಾಸ್ತಿ ಹೆಂಡ್ತಿದ್ ಒಡವೆ ಬಿಚ್ಕೊಡು, ತಗೊಂಡೋಗಿ ಅಡ ಇಡು, ತಗೊಂಬಂದು ಹಾಕು, ಸೈಟ್ ಮಾರು, ತಗೊಂಬಂದು ಹಾಕು, ಇವ್ರ ಹತ್ರ ಸಾಲ ಇಸ್ಕೊ, ತಗೊಂಬಂದು ಹಾಕು. ಹಿಂಗ ಹಾಕಿ 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 ಕಳ್ಕೊಂಡವ್ರು ಅದೊಂಥರ ಜೂಜಾಟ ಇದ್ದಂಗೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದೆಲ್ಲ ಒಂಥರ ಜೂಜಾಟ ಇದ್ದಂಗೆ. ಆ ಜೂಜಾಟದಲ್ಲಿ ಗೆದ್ದೋರು ಎಷ್ಟು ಜನ, ಸೋತೋರು ಎಷ್ಟು ಜನ ಅಂದ್ರೆ ನನ್ನ ಪ್ರಕಾರ ಒಂದು 3 ರಿಂದ 4 ಜನ ಅಥವಾ 5 ಜನ ಗೆದ್ದಿರ್ತಾರೆ, 95 ಜನ ಸೋತಿರ್ತಾರೆ. ದುಡ್ಡು ಎಲ್ಲಿಂದ ಬರ್ತದೆ ಮನುಷ್ಯನಿಗೆ? ಇನ್ನೊಂದು ಕಡೆಯಿಂದ ಈ ಕಡೆ ಬರ್ಬೇಕಷ್ಟೆ, ಇನ್ನೊಬ್ಬರಿಂದ ಇಲ್ಲಿಗೆ ಬರ್ಬೇಕಷ್ಟೆ. ಈಗ ನನ್ನ ಹತ್ರ 1 ಕೋಟಿ ಐತೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಆ 1 ಕೋಟಿ ಎಲ್ಲಿಂದ ಬಂತು? ಇನ್ನೊಬ್ರು ದುಡ್ಡನ್ನ ನಾನು ಏನೋ ಮಾರಿ ಅಥವಾ ಏನೋ ಒಂದು ಸೇವೆ ಕೊಟ್ಟು ಯಾವುದೋ ಒಂದು ರೂಪದಲ್ಲಿ ಪಡ್ಕೊಂಡಿದ್ದೀನಿ, ಅದು ಇನ್ನೊಬ್ರು ದುಡ್ಡು. ಅದೇ ರೀತಿ ಈ ಶೇರ್ ಮಾರ್ಕೆಟ್ ಅಲ್ಲಿ ನೀವು 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು 10 ಲಕ್ಷ ರೂಪಾಯಿ ಬಂದ್ಬಿಡ್ತು. ಹೆಂಗ್ 9 ಲಕ್ಷ ರೂಪಾಯಿ ಬಂದ್ಬಿಡ್ತು? ಪಾಪ ಈ 9 ಲಕ್ಷ ಎಲ್ಲ ಕಳ್ಕೊಂಡವನೇ, ಅವನ್ ದುಡ್ಡು ನಿಮಗೆ ಬಂದೈತೆ. ಇದು ಎಲ್ಲರಿಗೂ ಯೋಗ್ಯ ಅಲ್ಲ. ಅದಕ್ಕೆ ಕೆಲವೊಂದು ಕರ್ಮಾನುಸಾರವಾಗಿರ್ತದೆ, ಅಂಥವ್ರು ಮಾತ್ರ ಆಗ್ಬೇಕು ಹೊರತು ನನಗೆ ಬಂದು ಕೇಳ್ತಾರೆ ಗುರುಜಿ ಹಾಕ್ಲಾ ಅಂತ. ನಾನು ಎಲ್ಲವನ್ನು ಹೇಳ್ತೀನಿ, ಒಂದು ಲಿಮಿಟಲ್ಲಿ ಹಾಕಪ್ಪ. ಕೆಲವರು ಅವ್ರವರೇ ಜಗಳ ಮಾಡ್ಕೊಂಡು ಫೈನಲ್ ಆಗಿ ನನ್ನ ಹತ್ರ ಬಂದು ಕಾಂಪ್ರಮೈಸಿಗೆ ಬಂದರು. ಏನು ಕಾಂಪ್ರಮೈಸ್ ಅಂದರೆ, ಏನು ಗುರುಜಿ ನೀವು ನನಗೆ 20% ಮಾತ್ರ ಹಾಕಪ್ಪ, ಹೆಚ್ಚಾಗಿ ಹಾಕ್ಬೇಡ ಅಂತ ಹೇಳಿದ್ರಿ. ನಾನು ನಮ್ಮ ಫ್ರೆಂಡನ್ನು ಕಳಿಸ್ದೆ, ಬಟ್ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದ್ದೀನಿ. ಅವನಿಗೆ ನೀವು 50% ಹಾಕು ಅಂತ ಹೇಳಿದ್ದೀರಾ. ನನಗೆ ಯಾಕೆ ಮೋಸ ಮಾಡಿದ್ರಿ? ಅವ್ನು 50% ಹಾಕ್ದ, ಒಂದು 3 ತಿಂಗಳಲ್ಲೇ ಡಬಲ್ ಆಗೋಯ್ತು. ನಾನು 20% ಹಾಕದೆ ನನಗೆ 4-5 ತಿಂಗಳಾದರೂ ಡಬಲ್ ಆಗಲಿಲ್ಲ. ನಾನು ಹಾಕಬೇಕಾಯ್ತು ಅಂತ. ನೋಡಪ್ಪ, ಅವನ ಯೋಗ್ಯತೆ ಅರ್ಹತೆ 50% ಇದೆ, ಅದಕ್ಕೆ ಹಂಗೆ ಹೇಳಿದೆ. ನಿನ್ನ ಯೋಗ್ಯತೆ ಅರ್ಹತೆ 20% ಇದೆ, ಅದಕ್ಕೆ ಹಂಗೆ ಹೇಳಿದೆ. ಒಂದು ಕೆಲಸ ಮಾಡು, ನೀನು 50% ಹಾಕು, ಬಟ್ ಅದಕ್ಕೆ ನಾನು ಜವಾಬ್ದಾರ ಅಲ್ಲ, ನನ್ನ ಮಾರ್ಗದರ್ಶನ ಹಾಕ್ಬಿಟ್ಟು ನೋಡು. ಹಾಕದ, ಒಂದಷ್ಟು ಮೈನಸ್ ಆಯಿತು, 1.5 ತಿಂಗಳಲ್ಲಿ ಮೈನಸ್ ಆಯಿತು. ಈಗ ಇವನಿಗೆ ನಾನು ಹೇಳ್ತೀನಿ, ನೋಡಪ್ಪ ನೀನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ, ಒಂದು 20% ಹಾಕು, ಅವನಿಗೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡ್ದ, ನೀನು ಮಾಡು ಅಂತ. ಫ್ರೆಂಡ್ಸ್ ಅಲ್ಲೋ ಹಾಕದ, ಅದು ಬೆಳಿಲಿಲ್ಲ ಅಂದ್ರೆ ಅಳಿಲೂ ಇಲ್ಲ ಬೆಳಿಲೂ ಇಲ್ಲ, ಸುಮ್ಮನೆ ಉಳಿದೈತೆ. ಸೊ ಯಾರ್ಯಾರಿಗೆ ಯಾವ್ದಾವ್ದು ಸೂಕ್ತ ಅಂತ ಹೇಳಿರ್ತೀನಿ ಅದನ್ನ ನಾವು ಅವ್ರು ಮಾಡ್ಕೊಳ್ಬೇಕೆ ಹೊರತು ಅವ್ನಿಗೆ ಹಂಗೆ ಹೇಳಿದ್ರೆ ನನಗೂ ಹಂಗೆ ಹೇಳಿ. ಅವ್ನಿಗೆ 4 ಜನ ಹೆಂಡ್ತಿರು, ನೀನು ಮದುವೆ ಮಾಡ್ಕತ್ತೆ 4 ಜನ, ಆಗತ್ತಾ ನಿನ್ ಕೈಲಿ ಮೇಂಟೈನ್ ಮಾಡಕ್ಕೆ? ಆಗಲ್ಲ. ಅವ್ನು ಮೇಂಟೈನ್ ಮಾಡ್ತಾನೆ, ಅವನ ಕೆಪಾಸಿಟಿ ಐತೆ. ನೀನ್ ಮಾಡ್ತೀಯಾ? ಮಾಡಲ್ಲ. ಸೊ ಆದ್ರಿಂದ ಓಕೆ ಸ್ನೇಹಿತರೆ, ಸೊ ಇವತ್ತು ಒಂದಷ್ಟು ವಿಚಾರಗಳನ್ನ ನೀವು ಮನನ ಮಾಡಿ, ದಯವಿಟ್ಟು ಇದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿ. ನಾಳೆ ಬೆಳಿಗ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇನ್ನೊಂದ್ಸಲ ಯಾವಾಗಾದರೂ ಸಮಯ ಸಿಕ್ಕಿದಾಗ ನೋಡಿ. ಎಲ್ಲ ಜರ್ನಿ ಮಾಡಬೇಕಾದ್ರೆ 1 ಅವರ್ 2 ಅವರ್ ಆಗುತ್ತೆ. ಸುಮ್ಮನೆ ಇದನ್ನು ಪ್ಲೇ ಮಾಡಿಬಿಟ್ಬಿಟ್ರೆ ಆರಾಮಾಗಿ ಜರ್ನಿ ಮಾಡ್ತಾ ಮಾಡ್ತಾ ನಾನು ಹೇಳಿದ್ದೆಲ್ಲ ರಿಪೀಟ್ ಮಾಡ್ಕೊಂಡಿರ್ಬೋದು. ಸೊ ಇನ್ನೊಂದೇನೆಂದರೆ, ಸಾಕಷ್ಟು ಜನ ಇಂಡಿವಿಜುವಲ್ ಆಗಿ ನನಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಗುರೂಜಿ ಮುಂಚೆ ಪ್ರಶ್ನೆ ಕೇಳ್ತಾ ಇದ್ರಿ, ಇವಾಗ ಯಾರು ಪ್ರಶ್ನೆ ಕೇಳೋದಕ್ಕೆ ಅದು ಮೈಕ್ ಆಫ್ ಮಾಡಿಬಿಟ್ಟಿರ್ತೀರ, ಆನ್ ಮಾಡಿ ಅಂತ. ಖಂಡಿತವಾಗ್ಲೂ ಆನ್ ಮಾಡಲ್ಲ. ರೀಸನ್ ಏನು ಅಂದರೆ, ಬಾಯಿ ಬಡ್ಕತ್ತೀನಿ, ಏನೋ ಪ್ರಶ್ನೆಗಳಿದ್ರೆ ಕೇಳ್ರಯ್ಯ ಅಂತ. ಎಲ್ಲವನ್ನೂ ಇವತ್ತು ಕ್ಲಾಸ್ ಚೆನ್ನಾಗಿದೆ ಗುರುಜಿ, ಭಾಳ ಚೆನ್ನಾಗೈತೆ ಕಣಯ್ಯ, ನನಗೂ ಗೊತ್ತು ಚೆನ್ನಾಗೈತೆ ಅಂತ. ಅತ್ಯದ್ಭುತವಾದ ವಿಚಾರ, ಜ್ಞಾನಭರಿತವಾದಂಥ ವಿಚಾರ, ಸತ್ವಭರಿತವಾದಂಥ ವಿಚಾರ. ನಿಮ್ಮ ಇಡೀ ಜನ್ಮದವರೆಗೂ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಸದುಪಯೋಗಕ್ಕೆ ಬಂದೇ ಬರ್ತವೆ. ಬಟ್ ಅದನ್ನ ಚೆನ್ನಾಗಿದೆ ಅಂತ ತಂದ್ಕೊಂಡು ಎಷ್ಟು ಹೊಗಳ್ತೀರ? ಅತಿಯಾದರೆ ಅಮೃತನೂ ವಿಷ ಆಗುತ್ತಂತೆ. ನೀವು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ, ಪ್ರಶ್ನೆ ಯಾರು ಕೇಳಲಿಲ್ಲ ಅಂದರೆ ನಾನು ಹೆಂಗೆ ಉತ್ತರ ಕೊಡೋದು? ಅದಕ್ಕೆ ಅದನ್ನು ಮ್ಯೂಟ್ ಆಫ್ ಮಾಡಿಬಿಟ್ರೆ ಕರೆಕ್ಟಾಗಿ 1 ಗಂಟೆ ಅಲಾರಾಮ್ ಇಟ್ಟಿರ್ತೀನಿ, ಪಟ್ ಅಂತ ಮುಗೀತದೆ, ಎಂಡ್ ಮಾಡಿಬಿಡ್ತೀನಿ, ತಲೆನೋವೇ ಇಲ್ಲ.
ಆ ಫೇಸ್ಬುಕ್ಕಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಒಂದು 60,000 ಕಾಮೆಂಟ್ಸ್ಗಳಿದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಸುಮಾರು 70% ಅಷ್ಟು ಬರೀ ನಮಸ್ಕಾರಗಳು. ಆ ನಮಸ್ಕಾರ ತಗೊಂಡು ಏನು ಮಾಡಲಿ ನಾನು? ನಮಸ್ಕಾರ ಗುರೂಜಿ, ನಮಸ್ಕಾರ ಗುರೂಜಿ ಏನೋ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೊಂದು ಸತ್ವ. ಆ ಕಾಮೆಂಟಲ್ಲಿ ನಮಸ್ಕಾರ ಮಾಡಿದ್ರೆ ಏನು ಮಾಡಲಿ? ಆ ನಮಸ್ಕಾರ ತಗೊಂಡು ಏನು ಮಾಡೋಕ್ಕಾಗುತ್ತೆ? ಅಲರ್ಜಿ ಆಗ್ಬಿಟ್ಟೈತೆ ಆ ನಮಸ್ಕಾರ ನೋಡಿ. ನಮಸ್ಕಾರ ಗುರೂಜಿ, ನಮಸ್ಕಾರ ರಿಪ್ಲೈನೂ ಮಾಡೋಕ್ಕಾಗಲ್ಲ. ರಿಪ್ಲೈ ಮಾಡಿದ್ರೆ ಏನು ಮಾಡೋದು? ನಾನೊಂದು ನಮಸ್ಕಾರ ಗುರೂಜಿ, ನಮಸ್ಕಾರಪ್ಪ ಅಂತ ಹೇಳ್ಬೇಕಾಗತ್ತೆ ಅಷ್ಟೆ. ಪ್ರಶ್ನೆಗಳು ಮಾಡೋದ್ರಿಂದ ಉತ್ತರಗಳು ಸಿಗ್ತವೆ. ನಿಮ್ಮ ಹತ್ರ ಸಮಸ್ಯೆಗಳೈತೆ, ನನ್ನ ಹತ್ರ ಪರಿಹಾರ ಇದೆ. ನಿಮಗೆ ಅರಿವಿಲ್ಲ, ನನ್ನ ಹತ್ರ ಅರಿವಿದೆ. ನಿಮಗೆ ಜಾಗೃತಿ ಬೇಕು ಜೀವನದ ಬಗ್ಗೆ, ಪ್ರಶ್ನೆಗಳು ಕೇಳಿ ಜಾಗೃತಿ ಖಂಡಿತವಾಗ್ಲೂ ಮೂಡಿಸ್ತೀನಿ. ಏನು ಜೀವನ ಮುಗಿದೋಯ್ತು ಅನ್ನೋದಕ್ಕೆ ಅದೇನು ಕಡಿಮೆನಾ? ನೆವರ್ ಎಂಡ್. ಸಮುದ್ರದಷ್ಟು ಆಳ ಅಗಲ ವಿಶಾಲವಾಗಿದೆ, ಬ್ರಹ್ಮಾಂಡದಷ್ಟಿದೆ. ಏನು ಪ್ರಶ್ನೆಗಳು ಕೇಳಲಿಲ್ಲ ಅಂತಂದ್ರೆ ಈಗ ನಾವು ಕೇಳ್ತೀರಿ ಗುರುಜಿ ಆನ್ ಮಾಡಿ ಅಂತ. ಮೊದಲು ಸಿದ್ಧತೆ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಅರ್ಧ ಗಂಟೆ ಹೆಚ್ಚಾಗಿ ಮಾಡ್ಬೋದು. ಪ್ರಶ್ನೆನೇ ಕೇಳಲಿಲ್ಲ, ಸುಮ್ಮನೆ ಹೊಗಳ್ಕೊಂಡಿದ್ರೆ ಖಂಡಿತವಾಗ್ಲೂ ನಂಗೆ ಅಲರ್ಜಿ ಆಗ್ಬಿಟ್ಟೈತಪ್ಪ ಈ ನಮಸ್ಕಾರಗಳು ಕೇಳಿ, ಹೊಗಳಿಕೆಗಳನ್ನು ಕೇಳಿ ನಂಗೆ ಹೊಗಳೋದೆಲ್ಲ ದಯವಿಟ್ಟು ಬೇಕಾಗಿಲ್ಲ. ಪ್ರಶ್ನೆಗಳು ಬೇಕು ನನಗೆ. ಬಕಾಸುರ ಅಂತಾರೆ. ಯಾರು ಬಕಾಸುರ? ಬಂಡಿ ಅನ್ನವನ್ನುಂಡವನು ಬಕಾಸುರ. ಹಂಗೆ ನನಗೆ ನೀವು ಪ್ರಶ್ನೆಗಳು ಕೇಳಿದ್ರೆ ನಾನೊಬ್ಬ ಬಕಾಸುರ. ಪ್ರಶ್ನೆಗಳು ಕೊಡಿ, ನಾನು ಉತ್ತರಗಳನ್ನ ಅದ್ಭುತವಾಗಿ ನಿಮಗೆ ನೀಡ್ತೀನಿ. ಬಕಾಸುರ ನಾನು. ಪ್ರಶ್ನೆಗಳನ್ನು ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬರೀ ನಮಸ್ಕಾರ, ಚೆನ್ನಾಗೈತೆ ಇದನ್ನ ತಗೊಂಡು ಏನು ಮಾಡಲಿ? ಚೆನ್ನಾಗಿರೋದು ತಗೊಂಡು. ಸೊ ಎನಿವೆ, ಮೊದಲು ಡಿಸೈಡ್ ಮಾಡಿ ನನಗೆ ಇಂಡಿವಿಜುವಲ್ ಆಗಿ ಕಳಿಸಿ. ಖಂಡಿತವಾಗ್ಲೂ ನಿಮಗೆ ಪ್ರಶ್ನೆಗಳು ಕೇಳ್ತೀನಿ ಅಂತಂದರೆ ಸೀರಿಯಸ್ ಆಗಿ ಒಬ್ಬೊಬ್ರು ಮುಖ ನೋಡಿಕೊಂಡು ಒಂದು 3 ಸೆಕೆಂಡ್ ವೆಯ್ಟ್ ಮಾಡ್ತೀನಿ ಅಷ್ಟೇ. ಹೇಳಲಿಲ್ಲ, ಸೀದಾ ಆಫ್ ಮಾಡಿಬಿಡ್ತೀನಿ, ಉಪಯೋಗಕ್ಕಿಲ್ಲ. ಎನಿವೆ, ಗುಡ್. ಬಹಳ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಒಂದಷ್ಟು ಅರಿವು, ತಿಳುವಳಿಕೆ, ಜಾಗೃತಿ, ಎಚ್ಚರಿಕೆ, ಪ್ರಜ್ಞಾವಂತಿಕೆ, ವಿವೇಚನೆಯನ್ನು ಬೆಳೆಸೋದಕ್ಕೆ ಆಸಕ್ತಿ ತೋರಿಸಿದ್ರೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.